ಸ್ಟ್ರೋಕ್ ಮಕ್ಕಳಲ್ಲೂ ಆಗ್ಬೋದು, ಬರೀ ದೊಡ್ಡವರಷ್ಟೇ ಅಲ್ಲ. ಮಗು ಹುಟ್ಟಾದ್ಮೇಲೂ ಪೆರಿನೇಟಲ್ ಸ್ಟ್ರೋಕ್ ಅಂತೀವಿ. ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಅನ್ನೋದು ರಾಂಗ್ ಕಾನ್ಸೆಪ್ಟ್. ವೇಟ್ ಮಾಡ್ಕೊಂಡಿರೋದ್ರಲ್ಲಿ ಇಲ್ಲ. ನೀವು ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಅಂದ್ರೆ ಅಲ್ಲಿ ಅಷ್ಟೊಂದು ಬ್ರೈನ್ ಡೆವಲಪ್ಮೆಂಟ್ಗೆ ಪ್ರಾಬ್ಲಮ್ ಆಗಿರುತ್ತೆ, ಅಷ್ಟೆಲ್ಲ ಲಾಸ್ ಇರುತ್ತೆ. ನೀವು ಆಮೇಲೆ ಯಾವಾಗ್ಲೂ 6 ವರ್ಷದಲ್ಲಿ ಸರಿ ಮಾಡ್ಸೋದಲ್ಲ. ಟೆನ್ಷನ್ ಮಕ್ಕಳಲ್ಲೂ ಇರುತ್ತೆ. ಸ್ಕೂಲಲ್ಲಿ ಒಬ್ರನ್ನೊಬ್ರು ಕಂಪೇರ್ ಮಾಡ್ಕೊಡೋದು, ಇಲ್ಲ ಅಕಾಡೆಮಿಕ್ ಪ್ರೆಷರು, ಫ್ಯಾಮಿಲಿ ಮನೇಲಿ ಇರುತ್ತಲ್ಲ, ಇಷ್ಟು ಮಾರ್ಕ್ಸ್ ತೆಗಿಬೇಕು, 9 ಔಟ್ ಆಫ್ 10 on 10 ಬರಲೇಬೇಕು. ಈಗ 9.5 ಬಂದ್ರೆ ಮಗುಗೆ ಟೆನ್ಷನ್ ಆಗುತ್ತೆ. ಈಗ ನಾನು 5.5 ಮಾರ್ಕ್ಸ್ ಕಮ್ಮಿ ಬಂತಲ್ಲ, ಈಗ ಮನೇಲಿ ಏನಾಗುತ್ತೆ, ಏನ್ ಮಾಡ್ಲಿ, ಅವ್ರಿಗೆ ಜಾಸ್ತಿ ಬಂತು. ಸೊ ಅವೆಲ್ಲ ಟೆನ್ಷನ್, ಓವರ್ ಥಿಂಕಿಂಗ್ ಟೆನ್ಷನ್ ಇದ್ದೇ ಇರುತ್ತೆ. ಸೊ ಸ್ಮೋಕಿಂಗ್ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು, ಡ್ರಗ್ ಅಬ್ಯೂಸ್ ಇರ್ಬೋದು, ಗ್ಯಾಮ್ಲಿಂಗ್ ಇರ್ಬೋದು. ಸೊ ಆ ಕಡೆ ಹೋಗಕ್ಕೆ ಇದು ತುಂಬಾ ದೊಡ್ಡ ರೀಸನ್. ರೂಲ್ ತುಂಬಾ ಬ್ರೇಕ್ ಆದಾಗ ಕಿರ್ಚ್ಬಿಡ್ತೀವಿ. ಹೌದು, ಇದರಿಂದ ಮಗು ಬ್ರೈನ್ ಡೆವಲಪ್ಮೆಂಟ್ ಏನಾದ್ರು ಎಫೆಕ್ಟ್ ಆಗುತ್ತೆ. ಪೇರೆಂಟಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಒಂದು ಮಗುದು ಡೆವಲಪ್ಮೆಂಟ್ ಅಲ್ಲಿ. ಇಮ್ಯಾಜಿನ್ ಒಂದು ಮಗು ಬೆಳೆಯೋ ಟೈಮಲ್ಲಿ ಎವ್ರಿ ಅದರ್ ಡೇ ಎಲ್ಲದಕ್ಕೂ ಬೈಸ್ಕೋತಾ ಇರುತ್ತೆ. ಟ್ರೂ ಆ್ಯಂಡ್ ಮಗುಗೆ ಒಂದು ಸೇಫ್ಟಿ ಫೀಲ್ ಆಗಲ್ಲ. ನಾನು ಏನ್ ಮಾಡಿದ್ರೆ ಬೈಸ್ಕೋತೀನಿ, ಆ ಹಿಂಜರಿಕೆ ಬರಕ್ ಸ್ಟಾರ್ಟ್ ಆಗುತ್ತೆ. ಮಗು ವಲ್ನರಬಲ್ ಫೀಲ್ ಮಾಡುತ್ತೆ. ಮತ್ತೆ ಒಂಥರ ಏನ್ ಮಾಡಿದ್ರೆ ಬೈಸ್ಕೋತೀನಿ, ನೆಕ್ಸ್ಟ್ ಯಾವಾಗ ಬೈಸ್ಕೋತೀನಿ ಅನ್ನೋ ಫೀಲಿಂಗ್ ಬರುತ್ತೆ. ಒಬ್ಬ ಪೇರೆಂಟ್ ನ ಅಥವಾ ಇಬ್ರು ಪೇರೆಂಟ್ಸ್ ನ ದೇ ಲೂಸ್ ಇನ್ ದಿ ವೆರಿ early days of the child, right? ಅದು ಆ ಟೈಮಲ್ಲಿ ಇಟ್ಸ್ ವೆರಿ ಕ್ರೂಷಿಯಲ್ whoever is the other parent, family members, caregivers, ಯಾರು ಸುತ್ತಮುತ್ತ ಇರೋರು, how they make the child understand. We hear about these bad touches, right? We hear about these unfortunate incidents of sexual abuse, right? What do they go through? ಈಗ ನಿದ್ದೆಯಿಂದ ಎದ್ದ ತಕ್ಷಣ ಮಗು ಸುಮಾರು ಸತಿ ಬೆಚ್ಚ ಬೀಳ್ತಾ ಇದೆ. ಬೆಚ್ಚ ಬಿದ್ದಾದ್ಮೇಲೆ ಅಳೋದು, ಜಾಸ್ತಿ ಅಳೋದು, ಕಿರಿಕಿರಿ ಆಗೋದು, ಆ ಥರ ಆಗ್ತಿದೆ ಅಂದರೆ ಇದು ಒಂದು ಟೈಪ್ ಆಫ್ ಫಿಟ್ಸ್. ಇದಕ್ಕೆ ಸ್ಪ್ಯಾಸಮ್ಸ್ ಅಂತ ಕರಿತೀವಿ. ಈ ಕಬ್ನ ಕೊಡೋದು ಅದು ಕಂಪ್ಲೀಟ್ಲಿ ಇಟ್ ಇಸ್ ಅ ಮಿಸ್ಕನ್ಸೆಪ್ಷನ್. ಅದರಿಂದ ಏನೂ ರೋಲ್ ಇಲ್ಲ. ಕಬ್ನ ಕೀ ಕೊಡೋದು ಏನೂ ರೋಲ್ ಇಲ್ಲ ಫಿಟ್ಸಲ್ಲಿ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಈ ಚಾನಲ್ ಎಷ್ಟು ದೊಡ್ಡದಾಗುತ್ತೋ ಅಷ್ಟು ಒಳ್ಳೊಳ್ಳೆ ಗೆಸ್ಟ್ಗಳನ್ನ ಕರ್ಕೊಂಬರಕ್ಕೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ನಮ್ಮ ಇವತ್ತಿನ ಟಾಪಿಕ್ ಬಂದು ಪ್ರತಿಯೊಬ್ಬರ ಜೊತೆ ಈಸಿಯಾಗಿ ಕನೆಕ್ಟ್ ಆಗುವಂಥ ಒಂದು ಟಾಪಿಕ್, ಚೈಲ್ಡ್ಹುಡ್, ಬಾಲ್ಯ ಮತ್ತು ಬ್ರೈನ್ ಡೆವಲಪ್ಮೆಂಟ್. ನಮ್ಮ ಚೈಲ್ಡ್ಹುಡ್ಡಲ್ಲಿ ಪ್ರತಿಯೊಬ್ಬರಿಗೂ ಒಂದಿಷ್ಟು ಒಳ್ಳೆಯ ನೆನಪುಗಳಿರುತ್ತೆ, ಒಂದಿಷ್ಟು ಅನ್ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್ಗಳಿರುತ್ತೆ. ನಾವು ಏನು ರಿಯಲೈಸ್ ಮಾಡಲ್ಲ ಅಂದರೆ ನಮ್ಮ ಪ್ರೆಸೆಂಟ್ ವರ್ಲ್ಡಲ್ಲಿ ನಾವು ಯಾವ ಥರ ಡಿಸಿಷನ್ಸ್ ತೊಗೊತೀವಿ, ಯಾವ ರೀತಿ ನಮ್ಮ ಇಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡ್ತೀವಿ, ಇದೆಲ್ಲ ಆಗಿರೋದು ನಾವು ಚೈಲ್ಡ್ಹುಡ್ಡಲ್ಲಿ ಕಲ್ತಿರೋವಂಥ ಪಾಠಗಳಿಂದ ಇರ್ಬೋದು ಅಥವಾ ಆ ಅನ್ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್ಗಳಿಂದ ಇರ್ಬೋದು. ಈ ಟಾಪಿಕ್ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಕ್ಕೆ ನಮ್ಮ ಈ ಎಪಿಸೋಡಲ್ಲಿ ಬಂದಿರೋಂಥ ಗೆಸ್ಟ್ ಹೆಸರು ಡಾಕ್ಟರ್ ಅನುಷಾ ರಾಜ್. ಇವರು ಮೈಸೂರು ಚೈಲ್ಡ್ ನ್ಯೂರಾಲಜಿ ಆ್ಯಂಡ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಫೌಂಡರ್ ಹಾಗೂ ಒಂದು ರೆಪ್ಯೂಟೆಡ್ ಕನ್ಸಲ್ಟೆಂಟ್ ಪೀಡಿಯಾಟ್ರಿಕ್ ನ್ಯೂರಾಲಜಿಸ್ಟ್. ಅಷ್ಟೇ ಅಲ್ಲ, ಇವ್ರ ಸೆಂಟರ್ ಬಂದು ಮೈಸೂರಲ್ಲೇ ಮೊದಲನೆಯ ಎಕ್ಸ್ಕ್ಲೂಸಿವ್ ಚೈಲ್ಡ್ ನ್ಯೂರಾಲಜಿ ಸೆಂಟರ್ ಆ್ಯಂಡ್ ಇವರು ಔಟ್ಲುಕ್ ಸೌತ್ ಎಡಿಷನ್ 2024 ಮತ್ತು 2025 ಬೆಸ್ಟ್ ಡಾಕ್ಟರ್ಸ್ ಲಿಸ್ಟಲ್ಲಿ ಫೀಚರ್ ಆಗಿದ್ದರು. ನಾವು ಮಾತಾಡಿರೋವಂಥ ಟಾಪಿಕ್ಸ್ಗಳು ತುಂಬಾ ಬೇಸಿಕ್ಕು, ಬಟ್ ಸಮಥಿಂಗ್ ದಟ್ ಕ್ಯಾನ್ ಹ್ಯಾವ್ ಅ ಸಿಗ್ನಿಫಿಕೆಂಟ್ ಇಂಪ್ಯಾಕ್ಟ್ ಆನ್ ದ ಬ್ರೈನ್ ಡೆವಲಪ್ಮೆಂಟ್ ಆಫ್ ಯುವರ್ ಚೈಲ್ಡ್. ನಾವು ಮಾತಾಡಿರೋಂಥ ಟಾಪಿಕ್ಸ್ಗಳು, ಪೇರೆಂಟ್ಸ್ ಆಗಿ ನಾವು ಏನು ತಪ್ಪು ಮಾಡ್ತಾ ಇದ್ದೀವಿ, ಮಕ್ಕಳಿಗೆ ಹೊಡೆದ್ರೆ ಬೈದರೆ ಏನಾಗುತ್ತೆ, ಮಗು 90% ಬ್ರೈನ್ ಡೆವಲಪ್ ಆಗೋದು ಫಸ್ಟ್ 6 ಇಯರ್ಸಲ್ಲಿ. ಈ ಟೈಮಲ್ಲಿ ನಾವು ಏನು ಮಾಡಬೇಕು, ಏನು ಮಾಡಬಾರ್ದು, ಮತ್ತು ಹೇಗೆ ನಮ್ಮ ಪೇರೆಂಟಿಂಗ್ ಸ್ಟೈಲ್ ನಮ್ಮ ಮಗು ಬ್ರೈನ್ ಡೆವಲಪ್ಮೆಂಟ್ನ ಚೇಂಜ್ ಮಾಡ್ತಿರ್ಬೋದು. ನಮ್ಮ ಪೇರೆಂಟಿಂಗ್ ಸ್ಟೈಲಿಂದ ಹೇಗೆ ನಾವು ಅವ್ರನ್ನ ಸ್ಮೋಕಿಂಗ್, ಡ್ರಿಂಕಿಂಗ್, ಸುಳ್ಳು ಹೇಳೋಕ್ಕೆ ಮತ್ತು ಬೇರೆ ತಪ್ಪು ದಾರಿ ಕಡೆ ತಳ್ತಿರಬಹುದು. ಅಷ್ಟೇ ಅಲ್ಲ, ಒಂದು ಮೊಬೈಲ್ ಆ್ಯಪಲ್ಲಿ ಆಟ ಆಡೋ ಬದಲು ಹೊರಗಡೆ ಹೋಗಿ ಆಟ ಆಡಿದ್ರೆ ಏನಾಗುತ್ತೆ, ಮಕ್ಕಳಲ್ಲಿ ಸ್ಟ್ರೆಸ್, ಟೆನ್ಷನ್ ಮತ್ತು ಸ್ಟ್ರೋಕ್ ಸೈನ್ಸ್ನ ಈಸಿಯಾಗಿ ಮಿಸ್ ಮಾಡ್ಬೋದು. ಈ ಸೈನ್ಸ್ನ ಹೇಗೆ ಐಡೆಂಟಿಫೈ ಮಾಡ್ಬೋದು, ಹಾಗೂ ಆಟಿಸಮ್, ADHD ಯಾಕೆ ಈಗಿನ ಕಾಲದಲ್ಲಿ ಜಾಸ್ತಿ ಆಗ್ತಾ ಇದೆ ಮತ್ತು ಇದಂದರೆ ಏನು. ಈ ಎಪಿಸೋಡ್ನ ದಯವಿಟ್ಟು ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಖಂಡಿತವಾಗಿಯೂ ನೀವು ಅವ್ರಿಗೆ ಸಹಾಯ ಮಾಡ್ತಾ ಇದ್ದೀರಾ. ಅಷ್ಟೇ ಅಲ್ಲ, ಈ ಎಪಿಸೋಡ್ ಬರೀ ಮಕ್ಕಳ ಬಗ್ಗೆ ಕಾನ್ವರ್ಸೇಷನ್ ಅಲ್ಲ, ನಮ್ಮ ಎಲ್ಲರ ಮನಸ್ಸಲ್ಲಿ ಇರೋ ಆ ಪುಟ್ಟ ಮಗು ಕಾನ್ವರ್ಸೇಷನ್.
ಖಂಡಿತವಾಗಿಯೂ ನಮ್ಮೆಲ್ಲರ ಲೈಫಲ್ಲಿ ಏನೋ ಒಂದು ಅನ್ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್ ಆಗೇ ಆಗಿರುತ್ತೆ ಚೈಲ್ಡ್ಹುಡ್ಡಲ್ಲಿ, ಟಫ್ ಎಕ್ಸ್ಪೀರಿಯನ್ಸ್ಗಳಾಗಿರಬಹುದು. ಈ ಎಪಿಸೋಡು ನಿಮಗೆ ತುಂಬ ಕ್ಲಾರಿಟಿ ಕೊಡ್ಬೋದು ಅದ್ರ ಬಗ್ಗೆ. ಸೊ ನೀವೊಂದು ರೆಪ್ಯೂಟೆಡ್ ಪೀಡಿಯಾಟ್ರಿಕ್ ನ್ಯೂರಾಲಜಿಸ್ಟ್. ಹೌದು. ಒಬ್ಬ ಪೀಡಿಯಾಟ್ರಿಕ್ ನ್ಯೂರಾಲಜಿಸ್ಟ್ ಕೆಲಸ ಏನಿರುತ್ತೆ, ಇಫ್ ಐ ಕ್ಯಾನ್ ಆಸ್ಕ್ ಯು ದಟ್? ಸೊ ಪಿಡಿಯಾಟ್ರಿಕ್ ನ್ಯೂರಾಲಜಿ ಅಂತ ಅಂದ್ರೆ ಮಕ್ಕಳಲ್ಲಿ ನರರೋಗದಲ್ಲಿ ಬರುವಂತ ಸಮಸ್ಯೆಗಳನ್ನ ನಾವು ಡೀಲ್ ಮಾಡ್ತೀವಿ. Okay. ಇದು ನಾರ್ಮಲ್ ಅಂದ್ರೆ ಮಕ್ಕಳ ತಜ್ಞರು ಇರ್ತಾರಲ್ಲ, ಪಿಡಿಯಾಟ್ರಿಷಿಯನ್ಸ್, ಹೌದು. ಅದರಲ್ಲಿ ಒಂದು ಸಬ್ ಸ್ಪೆಷಾಲಿಟಿ. ಹ್ಮ್. ಇದರಲ್ಲಿ ನಾವು ಏನ್ ತೊಂದರೆಗಳು ನೋಡ್ತೀವಿ ಅಂದ್ರೆ ಮೆದ್ಲು, ಬ್ರೈನ್ ರಿಲೇಟೆಡ್ ತೊಂದರೆಗಳು, ಹ್ಮ್. ಹೋಲ್ ನರ್ವಸ್ ಸಿಸ್ಟಮ್ ಅಂತೀವಿ. ಹ್ಮ್. ನರ್ವಸ್ ಸಿಸ್ಟಮ್ ಅಲ್ಲಿ ಏನ್ ಬರುತ್ತೆ, ನರಮಂಡಲದಲ್ಲಿ ಏನ್ ಬರುತ್ತೆ ಅಂದ್ರೆ ಮೆದ್ಲು, ಸ್ಪೈನಲ್ ಕಾರ್ಡ್ ಮತ್ತೆ ನರ್ವ್ಸ್, ನರಗಳು, ಅದರಿಂದ ಹೋಗಿ ಕನೆಕ್ಟ್ ಆಗುವಂತ ಮಸಲ್ಸ್. ಹ್ಮ್. ಸೊ ದಿಸ್ ಹೋಲ್ ಸಿಸ್ಟಮ್ ಅಲ್ಲಿ ಎಲ್ಲೇ ಏನೇ ತೊಂದರೆಗಳಿರ್ಬೋದು, ಸ್ಟ್ರಕ್ಚರಲ್ ತೊಂದರೆ ಇರ್ಬೋದು, ಕನೆಕ್ಷನ್ಗಳಲ್ಲಿ ತೊಂದರೆ ಇರ್ಬೋದು, ಇಲ್ಲ ಬೇರೆ ಏನಾದ್ರು ಜೆನೆಟಿಕ್ ಫ್ಯಾಕ್ಟರ್ಸ್ ಇಂದ ಇದ್ರದ್ದು ಡೆವಲಪ್ಮೆಂಟ್ ಪ್ರಾಬ್ಲಮ್ ಇರ್ಬೋದು, ಇನ್ಫೆಕ್ಷನ್ ಇರ್ಬೋದು, ಮೆಟಬಾಲಿಸಮ್ ಇಶ್ಯೂಸ್ ಇರ್ಬೋದು, ಎಲ್ಲ ರಿಲೇಟೆಡ್. ಇಲ್ಲ ಏನಾದ್ರು ಆಕ್ಸಿಡೆಂಟ್ ಆದಾಗ ಏನಾರು ಏಟ್ ಬೀಳ್ಬೋದು, ರಕ್ತಸ್ರಾವ ಆಗ್ಬೋದು, ಬಿದ್ದಾಗ ಮಕ್ಕಳು ಹೌದು, ಮಕ್ಕಳು ಬಿದ್ದಾಗ. ಸೊ ಇವೆಲ್ಲ ಎಲ್ಲ ನರಮಂಡಲದ ಎಲ್ಲಾ ತೊಂದರೆಗಳನ್ನ ನಾವು ಪೀಡಿಯಾಟ್ರಿಕ್ ನ್ಯೂರಾಲಜಿಯಲ್ಲಿ ಡೀಲ್ ಮಾಡ್ತೀವಿ. ಮತ್ತೆ ಇನ್ನೊಂದು ಮಿಸ್ಕನ್ಸೆಪ್ಷನ್ ಏನಿರುತ್ತೆ ಅಂದ್ರೆ ಬರೀ ತೊಂದರೆ ಅಷ್ಟೇ ಅಲ್ಲ, ನಾರ್ಮಲ್ ಬ್ರೈನ್ ಡೆವಲಪ್ಮೆಂಟ್ಗೂ ನಾವು ಪ್ರೋತ್ಸಾಹಿಸ್ತೀವಿ. ಹೆಂಗೆ ಒಂದು ಮಗುಗೆ ಆಪ್ಟಿಮಮ್ ಆಗಿ ಒಂದು ಮೆದುಳು ಬೆಳವಣಿಗೆ ಹೆಂಗೆ ಆಗಬೇಕು, ವಯಸ್ಸಿಗೆ ಮಾಡೋವಂಥ ಚಟುವಟಿಕೆಗಳು ಕರೆಕ್ಟಾಗಿ ಹೆಂಗೆ ಕ್ಯಾಚಪ್ ಆಗಬೇಕು, ಅದಕ್ಕೂ ನಾವು ಟ್ರೈನಿಂಗ್ ಕೊಡ್ತೀವಿ. ಏನಾದ್ರು ಮೈಲ್ಡ್ ಆಗಿ ಡಿಲೇ ಇದ್ರೆ, ಬರೀ ಮಾತಲ್ಲಿ ಸ್ವಲ್ಪ ನಿಧಾನ, ಇಲ್ಲ ನಡೆಯೋದು ಸ್ವಲ್ಪ ಲೇಟು, ಮೈಂಡ್ ಬಿಹೇವಿಯರ್ ಇಶ್ಯೂಸ್ ಏನಾದ್ರು ಇದ್ರೆ ಅದನ್ನು ವಿ ಡೀಲ್ ವಿತ್ ಇಟ್. ಓಕೆ. ಸೊ ಒಂದ್ ಗಾದೆ ಮಾತು ಇದೆ, ಈಗ ಗಿಡವಾಗಿನ್ ಬಗ್ಗಲ್ಲ, ಅದನ್ನ ಮರವಾಗಿ ಬಗ್ಸಕ್ ಸಾಧ್ಯನೇ ಇಲ್ಲ ಅಂತ. ಹೌದಾ? ಈ ಥಾಟ್ ಹಿಡ್ಕೊಂಡ್ಬಿಟ್ಟು ಜನ ತುಂಬಾನೇ ಡಿಫ್ರೆಂಟ್ ರೀತಿಯಿಂದ ಅವ್ರ ಮಕ್ಕಳನ್ನ ಏನೋ ತಿರ್ಸಕ್ ನೋಡ್ತಾರೆ. ಅಂಡ್ ಡಸ್ ದಟ್ ಕಾಸ್ ಎನಿ ಮೋರ್ ಇಶ್ಯೂಸ್ ದ್ಯಾನ್ ವಾಟ್ ದೇ ಆಲ್ರೆಡಿ ಹ್ಯಾವ್? ನೀವಂದ್ರೆ ದೊಡ್ಡವರಾದ್ಮೇಲೆ ಮಗುಗೆ ಏನಾರು ಅಂದ್ರೆ ತಿದ್ದಕ್ಕೆ ಹೋಗ್ತಾರೆ ಅಂತ ಆತರ ಕೇಳ್ತಾರೆ. ವಾಟ್ ಐಮ್ ಬೇಸಿಕ್ಲಿ ಆಸ್ಕಿಂಗ್ ಇಸ್, ಇವಾಗ ಒಂದಿಷ್ಟು ಜನ ಸ್ಟ್ರಿಕ್ಟ್ ಪೇರೆಂಟಿಂಗ್ ಅಂತ ಫಾಲೋ ಮಾಡ್ತಾರೆ. ಹೌದು, ಹೌದು. ಇಟ್ ಇಸ್ ಗುಡ್ ಟು ಹ್ಯಾವ್ ಅ ರೂಟೀನ್, ಬಟ್ ಒಂದೊಂದ್ ಸರಿ ಸಮ್ವೇರ್ ಒಂದು ಥಿನ್ ಲೈನ್ ಇರುತ್ತೆ, ಆ ಬಾರ್ಡರ್ ಕ್ರಾಸ್ ಮಾಡ್ಬಿಡ್ತಾರೆ. ಅಂಡ್ ಸಮ್ವೇರ್ ಅದು ಹೋಗ್ಬಿಟ್ಟು ದೊಡ್ಡವರಾದ್ಮೇಲೆ ಮಗುಗೆ ಹೇಗೆ ಇಫೆಕ್ಟ್ ಆಗುತ್ತೆ, ಅವ್ರ ಬ್ರೈನ್ ಡೆವಲಪ್ಮೆಂಟ್ ಅಲ್ಲಿ ಹೇಗೆ ಇಫೆಕ್ಟ್ ಆಗುತ್ತೆ, ದಟ್ಸ್ ವಾಟ್ ಐ ಆಮ್ ಟ್ರೈಯಿಂಗ್ ಟು ಅಂಡರ್ಸ್ಟ್ಯಾಂಡ್. ಪೇರೆಂಟಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಒಂದು ಮಗುದು ಡೆವಲಪ್ಮೆಂಟ್ ಅಲ್ಲಿ. ತುಂಬಾ ಓವರ್ ಸ್ಟ್ರಿಕ್ಟ್ ಆಗಿ ಪೇರೆಂಟ್ ಮಾಡೋದು, ತುಂಬಾ ರೂಲ್ಸ್ ರೆಗ್ಯುಲೇಷನ್ ಫುಲ್ ಒಂಥರ ಎವ್ರಿಥಿಂಗ್ ಒಂಥರ ರಿಜಿಡ್ ಆಗಿ ಫಾಲೋ ಮಾಡಬೇಕು, ಈ ತರ ಒಂದ್ ಮಾಡೋದು ಪ್ರಾಬ್ಲಮ್. ಇಲ್ಲ ಓವರ್ ಪ್ಯಾಂಪರ್ ಆಗಿ ಮಗುನ ಫುಲ್ ಲೀನಿಯಂಟ್ ಆಗಿ ಬಿಟ್ಬಿಡೋದು, ಅದೂ ಪ್ರಾಬ್ಲಮ್. ಮತ್ತೆ ಇಲ್ಲ ಅಂದ್ರೆ ಇನ್ನೊಂಥರ ನೆಗ್ಲೆಕ್ಟ್ ಮಾಡ್ಬಿಡೋದು, ಪೇರೆಂಟ್ಸ್ ಇನ್ವಾಲ್ವ್ಮೆಂಟೇ ಇರಲ್ಲ ಮಗು ಡೆವಲಪ್ಮೆಂಟ್ ಅಲ್ಲಿ. ಸೊ ಅವ್ರೇನೋ ಬೇರೆ ವಿನಾಕಾರಣದಿಂದ ಬ್ಯುಸಿ ಇರ್ಬೋದು ಕೆಲಸದಲ್ಲಿ, ಆ ಥರ ಮಗುನ ನೆಗ್ಲೆಕ್ಟ್ ಮಾಡೋದು, ಈ 3 ಥರದ ಪೇರೆಂಟಿಂಗು ಪ್ರಾಬ್ಲಮ್. ಸೊ ಅದರಿಂದ ಮಗುದು ಡೆವಲಪ್ಮೆಂಟ್ಗೆ ಮತ್ತು ಮಗು ಮುಂದೆ ದೊಡ್ಡವರಾದ್ಮೇಲೆ ಮೈನರ್ ಬಿಹೇವಿಯರ್ ಇಶ್ಯೂಸು, ಮಗುಗೆ ಕೆಲಸ ಇವೆಂಚುಲಿ ಆಸ್ ಅನ್ ಅಡಲ್ಟ್ ಅವರಿಗೆ ಸ್ವಲ್ಪ ಹೆದರಿಕೆ ಇರ್ಬೋದು, ಫಿಯರ್ ಇರ್ಬೋದು, ಅಂದ್ರೆ ಆಂಗ್ಸೈಟಿ ಇರ್ಬೋದು, ಇಲ್ಲಾಂದ್ರೆ ಫೋಕಸ್ ಮಾಡೋದಕ್ಕೆ ಕಷ್ಟ ಆಗ್ಬೋದು, ನಾನು ಬೇರೆಯವ್ರ ಜೊತೆ ಬೆರೆಯೋದಕ್ಕೆ ಸೋಷಿಯಲೈಸೇಷನ್ಸ್ಗೆ ಕಷ್ಟ ಆಗ್ಬೋದು, ಇವೆಲ್ಲ ಇಶ್ಯೂಸ್ ಮುಂದೆ ಕಾಣ್ಬರ್ಬೋದು. ಸೊ ವಾಟ್ ವಿ ಸಜೆಸ್ಟ್ ಅಂದ್ರೆ ಒಂದು ಮಿಡಲ್ ಪಾತ್ ಥರ, ಸ್ವಲ್ಪ ರೂಲ್ಸ್ ಇರಬೇಕು, ರೂಲ್ಸ್ ವಿತ್ ಲಾಜಿಕ್ ಇರಬೇಕು, ಮಗುಗೆ ಲಾಜಿಕಲ್ ಪೇರೆಂಟಿಂಗ್ ಮಾಡಬೇಕು. ಏನು ಮಾಡಿದ್ರೆ ಒಳ್ಳೇದು, ಏನು ಮಾಡಿದ್ರೆ ಕೆಟ್ಟದ್ದು, ಆ ಥರ ಒಂದು ಫರ್ಮ್ ಗ್ರೌಂಡ್ ಇಟ್ಕೊಂಡು ಮಗುನ ಒಂದು ಮಿಡಲ್ ಅಂದರೆ ರೂಲ್ಸ್ ಶುಡ್ ನಾಟ್, ಅಂದರೆ ಮಗುದು ಫ್ರೀಡಮ್ಗೆ ಹಾನಿಕಾರಕ ಆಗಬಾರ್ದು, ಮಾಡಲೇಬಾರ್ದು, ನೋಡಲೇಬಾರ್ದು, ಆ ಥರ ಅಲ್ಲ. ಅದು ಏನಕ್ಕೆ ಮಾಡಬಾರ್ದು, ಆ ಥರ ಎಕ್ಸ್ಪ್ಲೈನ್ ಮಾಡ್ಕೊಂಡು ಒಂದು ಲಾಜಿಕಲ್ ವೇ ಆಫ್ ಪೇರೆಂಟಿಂಗ್, ಇದಕ್ಕೆ ನಾವು ಅಥಾರಿಟೇಟಿವ್ ಪೇರೆಂಟಿಂಗ್ ಅಂತ ಹೇಳ್ತೀವಿ. ಅಥಾರಿಟೇಟಿವ್ ಪೇರೆಂಟಿಂಗ್, ಎಸ್, ಇಟ್ ಈಸ್ ದ ಬೆಸ್ಟ್ ಪ್ರಿಸ್ಕ್ರೈಬ್ ಪೇರೆಂಟಿಂಗ್. Like when you come to child psychology, describe this for me. ಅಥಾರಿಟೇಟಿವ್ ಪೇರೆಂಟಿಂಗ್ ಅಂದ್ರೆ ಲೀನಿಯನ್ಸು ಇರುತ್ತೆ ಮಗುಗೆ, ರೂಲ್ಸು ಇರುತ್ತೆ, ಆ ಮಿಡಲ್ ಅಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ದೇಗೋ. ಇಟ್ಸ್ ಅ ವೆರಿ ಲಾಜಿಕಲ್ ವೇ ಆಫ್ ಪೇರೆಂಟಿಂಗ್. ಸೊ ವಿತೌಟ್ ರೀಸನ್, ಈಗ ಇವತ್ತು 8 ಗಂಟೆ ಒಳಗೆ ಬರಬೇಕು, ಅದು ಏನಕ್ಕೆ 8 ಗಂಟೆ ಒಳಗೆ ಬರಬೇಕು, ಇಲ್ಲ ಹೋಮ್ವರ್ಕ್ ಇವತ್ತು ಮಾಡಬೇಕು, ವಿತೌಟ್ ರೀಸನ್ ಹೋಮ್ವರ್ಕ್ ಮಾಡಲೇಬೇಕು ಅಂತ ಅಲ್ಲ, ಏನಕ್ಕೆ ಮಾಡಿದ್ರೆ ನಿಂಗೆ ಮಗುಗೆ ಏನಕ್ಕೆ ಒಳ್ಳೇದಾಗುತ್ತೆ, ಆ ಥರ ಲಾಜಿಕಲ್ ವೇ ಅಲ್ಲಿ ರೂಲ್ಸ್ ಇರುತ್ತೆ, ರೂಲ್ಸ್ ಇಲ್ಲ ಅಂತಲ್ಲ, ಬಟ್ ಇಟ್ ಈಸ್ ಮೋರ್ ಲೈಕ್ ಅ ಪೇರೆಂಟ್ ಅಂಡ್ ಚೈಲ್ಡ್ ಇಬ್ರು ಟುಗೆದರ್ ದೇ ಗೋ ಫಾರ್ವರ್ಡ್. ಇಟ್ ಇಸ್ ನಾಟ್ ಡೈಡಾಕ್ಟಿವ್. ಸಾರಿ ಟು ಇಂಟರಪ್ಟ್ ಯು. ಈಗ ನಾವು ಇದೇ ರೀತಿ ಮಾಡುವಾಗ ಒಂದಿಷ್ಟು ಇನ್ಸ್ಟೆನ್ಸಸ್ ಬರುತ್ತೆ, ಎಲ್ರೂ ಮಕ್ಕಳಿದ್ದಾಗ ಇನ್ಕ್ಲೂಡಿಂಗ್ ಮೀ, ನಾವು ತಿಳ್ಕೊಳ್ಳೋವಾಗ ಒಂದಿಷ್ಟು ರೂಲ್ಸ್ ಸೆಟ್ ಮಾಡಿರೋದನ್ನ
ಹೌದು. ಬ್ರೀಚ್ ಮಾಡೇ ಮಾಡ್ತೀವಿ. ಹೌದು right? ಹೌದು ಹೌದು ಇವಾಗ ನಾವು ಬೆಳೆಯುವಾಗ ಪೇರೆಂಟಿಂಗ್ ಸ್ಟೈಲ್ ಇದ್ದಿದ್ದು ಬೇರೆ, ಹೌದು. ನನ್ ತಂದೆ ತಾಯಿ ಇರ್ಬೋದು, ಅವ್ರು ಬೆಳೆದಿದ್ ರೀತಿನೇ ಬೇರೆ. ಹೌದು ಹೌದು ಬಟ್ ಇವಾಗ ನನ್ ಮಗಳಿಗೆ ಬೆಳೆಸೋ ರೀತಿನೇ ಬೇರೆ ಹೌದು ಇರುತ್ತೆ. ಹೌದು ಬಟ್ ಇದೆಲ್ಲದರಲ್ಲೂ ಒಂದೊಂದ್ಸರಿ ಪೇಷನ್ಸ್ ಕಳ್ಕೊಂತೀವಿ, ಅಥವಾ ಒಂದು ರೂಲ್ ತುಂಬಾ ಬ್ರೇಕ್ ಆದಾಗ ಕಿರ್ಚ್ ಬಿಡ್ತೀವಿ. ಹೌದು. ಇದರಿಂದ ಮಗು ಬ್ರೈನ್ ಡೆವಲಪ್ಮೆಂಟ್ ಏನಾದ್ರು ಎಫೆಕ್ಟ್ ಆಗುತ್ತೆ? ಒಂದ್ ಯಾವಾಗ್ಲೂ ಒಂದ್ಸತಿ ಹ್ಮ್. ನೋ ಬಡಿ ಇಸ್ ಪರ್ಫೆಕ್ಟ್ ಅಲ್ವಾ. ಆಸ್ Yeah. ಪೇರೆಂಟ್ಸ್ ಆರ್ ಆಲ್ಸೋ ನಾಟ್ ಪರ್ಫೆಕ್ಟ್. Right. ಒನ್ಸ್ ಇನ್ ಅ ವೈಲ್ ಪೇರೆಂಟ್ಸ್ ಕಾಮ್ ಲೂಸ್ ಮಾಡ್ಬೋದು, ಒಂದ್ ವೇಳೆ ಒಂಚೂರು ಸಿಟ್ ಮಾಡ್ಬೋದು. ಬಟ್ ಆ ಸಿಟ್ ಮಾಡಿದ ಒಕೇಶನ್ ಆದ್ಮೇಲೆ ಕೋಪ್ ಹೆಂಗ್ ಮಾಡ್ತಾರೆ, ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್ ಆಫ್ಟರ್ ಸ್ಕೋಲ್ಡಿಂಗ್. ಆಮೇಲೆ ಮಗುಗೆ ಆ ಮೊಮೆಂಟ್ ಅಲ್ಲಿ ಕೋಪ ಬಂದ್ರು ಅದಾದ್ಮೇಲೆ ಮಗುನ ಕೂರಿಸ್ಕೊಂಡು ಸಮಾಧಾನವಾಗಿ, ನೋಡಪ್ಪ ಹಿಂಗ್ ಮಾಡಬಾರ್ದು, ಹಿಂಗ್ ಮಾಡಿದ್ರೆ ಹಿಂಗಾಗುತ್ತೆ, ಇದಕ್ಕೆ ನಾನು ಹಿಂಗ್ ಅಂದೆ ಅಂತ ಆ ಥರ ಹೇಳೋದು ಓಕೆ. ಇದು ಅಕ್ಯೂಟ್ 1 or 2 ಇನ್ಸಿಡೆಂಟ್ಸ್. ಬಟ್ ಇಮ್ಯಾಜಿನ್ ಒಂದು ಮಗು ಬೆಳೆಯೋ ಟೈಮಲ್ಲಿ ಎವ್ರಿ ಅದರ್ ಡೇ ಎಲ್ಲದಕ್ಕೂ ಬೈಸ್ಕೋತಾ ಇರುತ್ತೆ ಥ್ರೂ ಆ್ಯಂಡ್ ಮಗುಗೆ ಒಂದು ಸೇಫ್ಟಿ ಫೀಲ್ ಆಗಲ್ಲ. ನಾನು ಏನು ಮಾಡಿದ್ರೆ ಬೈಸ್ಕೋತೀನಿ, ಆ ಹಿಂಜರಿಕೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಮಗು ಬೆಳೀತಾ ವಲ್ನರಬಲ್ ಫೀಲ್ ಮಾಡುತ್ತೆ. ಮತ್ತೆ ಒಂಥರ ಏನ್ ಮಾಡಿದ್ರೆ ಬೈಸ್ಕೋತೀನಿ, ನೆಕ್ಸ್ಟ್ ಯಾವಾಗ ಬೈಸ್ಕೋತೀನಿ ಅನ್ನೋ ಫೀಲಿಂಗ್ ಬರ್ತಾ ಇರುತ್ತೆ. ಅದರ ಪ್ರಕಾರ ಡಿಸಿಷನ್ ಮಾಡೋದಕ್ಕೆ ಹೆದರ್ಕೊಳ್ಳುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಅನ್ಸಿದ್ರು ಅದ್ ಮಾಡಲ್ಲ. ಈ ತರ ಬೆಳ್ದು ಮುಂದೆ ಹೋದಾಗ ಮುಂದೆ ಅವ್ರು ಇವೆಂಚುಲಿ ಅವರು ಸೋಷಿಯಲ್ ಆಂಗ್ಸೈಟಿ ಇರುತ್ತೆ ಅವರಿಗೆ, ಅಂಡ್ ಡಿಸಿಷನ್ಸ್ ಮೇಕಿಂಗ್ ಸ್ಕಿಲ್ಸ್ ಬರಲ್ಲ, ಅಂಡ್ ಬೇರೆಯವ್ರ ಜೊತೆ ಒಂದು ಇಂಟ್ರಾಕ್ಟ್ ಮಾಡೋದು, ಒಂದು ಕಾನ್ಫಿಡೆನ್ಸು ಅದಿರಲ್ಲ, ಅಂಡ್ ಸೇಫ್ಟಿ ಅನ್ನೋದು ಫೀಲ್ ಆಗ್ಲಿಲ್ಲ ಅಂದ್ರೆ ಆಸ್ ಅ ಚೈಲ್ಡ್, ಆ ಚೈಲ್ಡ್ಹುಡ್ ಟ್ರಾಮಾ, ಕಾನ್ಸ್ಟೆಂಟ್ ಸ್ಟ್ರೆಸ್ಫುಲ್ ಎನ್ವಿರಾನ್ಮೆಂಟ್ ಆಗುತ್ತೆ ಮಗುಗೆ. ಆ್ಯಂಡ್ ದೊಡ್ಡವ್ರ ಥರ ಮಕ್ಕಳು ಸ್ಟ್ರೆಸ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಈಗ ನಾವಾದರೆ ತುಂಬ ಸ್ಟ್ರೆಸ್ ಆದರೆ ವಿಲ್ ಟಾಕ್ ಟು ಸಮ್ಮನ್, ಮನೆ ಅಕ್ಕಪಕ್ಕ ಇರೋರಿಗೆ ಹೇಳ್ತೀವಿ. ಮಗುಗೆ ಆ ಸ್ಟ್ರೆಸ್ ಅನ್ನೋ ಕಾನ್ಸೆಪ್ಟೇ ಗೊತ್ತಿರಲ್ಲ, ಬಟ್ ಇನ್ಹೆರೆಂಟ್ಲಿ ಬಾಡಿ ಒಳಗೆ ಅದು ಫೀಲ್ ಆಗ್ತಾ ಇರುತ್ತೆ. ಸೊ ಕಾನ್ಸ್ಟೆಂಟಾಗಿ ಸ್ಟ್ರೆಸ್ ಜಾಸ್ತಿ ಆದಾಗ ಕಾರ್ಟಿಸಾಲ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ. ಕಾನ್ಸ್ಟೆಂಟಾಗಿ ಈ ಥರ ಕಾರ್ಟಿಸಾಲ್ ಲೆವೆಲ್ ಜಾಸ್ತಿ ಆಗಿ ಆದಾಗ, ಆ್ಯಸ್ ವಿ ನೋ ಬ್ರೈನ್ ಇಸ್ ಡೆವಲಪಿಂಗ್. ಸೊ ಬ್ರೈನಲ್ಲಿ ಡೆವಲಪ್ ಆಗೋ ಕೆಲವು ಇಂಪಾರ್ಟೆಂಟ್ ಜಾಗಗಳು, ಹಿಪ್ಪೋ ಕ್ಯಾಂಪಸ್, ಪ್ರಿಫ್ರಾಂಟಲ್ ಕಾರ್ಟೆಕ್ಸ್, ಇವೆಲ್ಲ ವಿಚ್ ಇಸ್ ಇಂಪಾರ್ಟೆಂಟ್ ಫಾರ್ ಯೋರ್ ಮೆಮೊರಿ, ಎಮೋಷನಲ್ ರೆಗ್ಯುಲೇಷನ್, ಡಿಸಿಷನ್ ಮೇಕಿಂಗ್, ಇದಕ್ಕೆಲ್ಲ. ಸೊ ಈ ಏರಿಯಾಸಲ್ಲಿ ಕನೆಕ್ಷನ್ಸ್ ನಾರ್ಮಲ್ ಆಗಿ ಹೆಂಗೆ ಫಾರ್ಮ್ ಆಗಬೇಕು, ಅದರಲ್ಲಿ ಸ್ವಲ್ಪ ಅಬ್ನಾರ್ಮಲ್ ಕನೆಕ್ಷನ್ಸ್ ಫಾರ್ಮ್ ಆಗುತ್ತೆ. ಸೊ ಇವೆಂಚುಲಿ ಅವರು ಮುಂದೆ ಅವ್ರದ್ದು ಪರ್ಸನಾಲಿಟಿ ಚೇಂಜಸ್ಸು ಡ್ಯೂ ಟು ಕ್ರಾನಿಕ್ ಸ್ಟ್ರೆಸ್. ಸೊ ಪದೇ ಬೈಸ್ಕೊಂಡು ಆ ಎನ್ವಿರಾನ್ಮೆಂಟಲ್ಲೇ ಬೆಳೆದಾಗ, ಸೊ ಅದು ಓವರ್ ದ ಟೈಮ್ ದ ನ್ಯೂರಲ್ ಕನೆಕ್ಷನ್ಸ್, ಆ ನರದ್ದು ಕನೆಕ್ಷನ್ಸ್ ಎಲ್ಲ ಇರೋದು ಒನ್ ವೇಯಲ್ಲಿ ಹೋಗ್ಬೇಕಾಗಿದ್ದು ಇನ್ನೊಂದು ವೇಯಲ್ಲಿ ಇರುತ್ತೆ, ಮ್ಯಾಲ್ ಅಡಾಪ್ಟಿವ್ ಕನೆಕ್ಷನ್ಸ್ ಥರ ಆಗುತ್ತೆ. ಸೊ ದಟ್ ಇವೆಂಚುಲಿ ಅವರಿಗೆ ಮುಂದೆ ಪರ್ಸನಾಲಿಟಿ ಇಶ್ಯೂಸ್, ಮೆಂಟಲ್ ಹೆಲ್ತ್ ಇಶ್ಯೂಸ್, ಬಿಹೇವಿಯರಲ್ ಇಶ್ಯೂಸ್, ಇವೆಲ್ಲ ಮುಂದೆ ಕಾಣ್ಕೊಂಬರುತ್ತೆ. ಸೊ ನೀವು ಈಗ ಹೇಳಿದ್ದು ತುಂಬಾನೇ ಚೆನ್ನಾಗಿತ್ತು ಅಂಡ್ ವೆರಿ ಇಂಟ್ರೆಸ್ಟಿಂಗ್ ಫಾರ್ ಮಿ. ಸೊ ನೀವು ಹೇಳಿದ್ದು ಸಮ್ ವರ್ಡ್ಸ್, ಒಂದು ಆಂಗ್ಸೈಟಿ ಹೇಳಿದ್ರಿ, ಡಿಪ್ರೆಷನ್ ಪ್ರಾಬ್ಲಿ, ಕೋಪ ಅಂತ ಹೇಳಿದ್ರಿ, ಹಿಂಜರಿಕೆ, ಸೋಲೊಪ್ಕೊಳ್ಳೋದು, ವಿಚ್ ಆರ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಇಶ್ಯೂಸ್ ಇನ್ ದಿ ಪ್ರೆಸೆಂಟ್ ಅಡಲ್ಟ್ಹುಡ್, ಅಥವಾ ಈಗಿನ ಕಾಲದಲ್ಲಿ ಇದು ಒಂದಿಷ್ಟು ಕಾಮನ್ ಇಶ್ಯೂಸ್ ಆಗೋಗಿದೆ. ಸೊ ವಾಟ್ ಐ ಅಂಡರ್ಸ್ಟ್ಯಾಂಡ್ ಇಸ್, ಇದೆಲ್ಲದಕ್ಕೂ ನನ್ನ ಅಕ್ಕಪಕ್ಕದಲ್ಲಿರೋ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಅಲ್ಲ, ಬಟ್ ನನ್ನ ಚೈಲ್ಡ್ಹುಡ್ ರೆಸ್ಪಾನ್ಸಿಬಲ್. ಫಾರ್ಮೇಟಿವ್ ಅಂದರೆ ನಾನು ಈಗ ಒಬ್ರು ಒಳ್ಳೆ ಚೈಲ್ಡ್ಹುಡ್ ಇಟ್ಕೊಂಡು ಇವೆಂಚುಲಿ ಅಡಲ್ಟ್ಹುಡಲ್ಲಿ ಸಮಥಿಂಗ್ ಮೇಜರ್ ಹ್ಯಾಪನ್ಸ್, ದೆನ್ ದೇ ಮೈಟ್ ಚೇಂಜ್. ಬಟ್ ದೇ ಮೈಟ್ ಚೇಂಜ್ ಅಂದರೆ ಈಗ ಸಮ್ ಮೇಜರ್ ಇನ್ಸಿಡೆಂಟ್ ಹ್ಯಾಪನ್, ದೇ ಹ್ಯಾವ್ ಅ ಗುಡ್ ಚೈಲ್ಡ್ಹುಡ್ ಆಲ್ ಥ್ರೂ ಔಟ್, ಒನ್ ಮೇಜರ್ ಲೈಫ್ ಚೇಂಜಿಂಗ್ ಇನ್ಸಿಡೆಂಟ್ ಕ್ಯಾನ್ ಹ್ಯಾಪನ್. ಅದಾದಮೇಲೆ ಸಮ್ ಮೆಂಟಲ್ ಹೆಲ್ತ್ ಇಶ್ಯೂಸ್ ಕ್ಯಾನ್ ಹ್ಯಾಪನ್, ಫಾರ್ ಎಕ್ಸಾಂಪಲ್ ಪೋಸ್ಟ್ ಟ್ರಾಮೆಟಿಕ್ ಸ್ಟ್ರೆಸ್ ಡಿಸಾರ್ಡರ್, ಆ ಥರ PTSD ಅದಾಗ್ಬೋದು. ಬಟ್ ವಾಟ್ ಐ ವುಡ್ ಸೇ, ಸ್ಟ್ರೆಸ್ ಎಲ್ಲರಿಗೂ ಎನಿ ಟೈಮಲ್ಲಿ ಬರ್ಬೋದು, ಬಟ್ ಅವರು ಒಳ್ಳೆಯ ದಟ್ ಚೈಲ್ಡ್ಹುಡ್ ಡೆವಲಪ್ಮೆಂಟ್ ಹ್ಯಾಸ್ ಹ್ಯಾಪನ್ ವೆರಿ ನೈಸ್ಲಿ ಅಂದಾಗ ದೇ ವಿಲ್ ಹ್ಯಾವ್ ದ ಅಬಿಲಿಟಿ, ದಟ್ ರೆಸಿಲಿಯನ್ಸ್ ಟು ಕೋಪ್ ಅಪ್ ವಿತ್ ಇಟ್. ಪ್ರಾಬ್ಲಮ್ ಅಕ್ಯೂಟ್ ಇರುತ್ತೆ, ಒಂದು ಫ್ಯೂ ವೀಕ್ಸ್, ಫ್ಯೂ ಮಂತ್ಸ್ ದೇ ಮೈಟ್ ಹ್ಯಾವ್ ಅ ಪ್ರಾಬ್ಲಮ್. ಆಮೇಲೆ ಅವ್ರು ವಿತ್ ಸಪೋರ್ಟ್, ಬಿಕಾಸ್ ದೇ ಬಿನ್ ಬ್ರಾಟ್ ಅಪ್ ಇನ್ ಅ ಸರ್ಟನ್ ವೇ, ದೇರ್ ಕನೆಕ್ಷನ್ಸ್, ಮೆಂಟಲ್ ಕನೆಕ್ಷನ್ಸ್, ನ್ಯೂರಲ್ ಕನೆಕ್ಷನ್ಸ್ ಆರ್ ಸ್ಟ್ರಾಂಗ್. ಸೊ ಆ ಕೋಪಿಂಗ್ ಮೆಕ್ಯಾನಿಸಮ್ ಇರುತ್ತೆ, ಆ ರೆಸಿಲಿಯನ್ಸ್ ಇರುತ್ತೆ. ಸೊ ದೇ ವಿಲ್ ಕಮ್ ಔಟ್ ಆಫ್ ವಾಟ್ ಎವರ್ ಡಿಫಿಕಲ್ಟ್ ಸಿಚುವೇಶನ್ಸ್ ಮುಂದೆ ಲೈಫಲ್ಲಿ ಮುಂದೆ ಏನೇ ಪ್ರಾಬ್ಲಮ್ಸ್ ಆದ್ರೂ ಹೊರಗಡೆ ಬರೋ ಒಂದು ಕೆಪಾಸಿಟಿ ಇರುತ್ತೆ. ಅದೇ ಒಂದು ತುಂಬಾ ಟ್ರಾಮ್ಯಾಟಿಕ್ ಚೈಲ್ಡ್ಹುಡ್, ತುಂಬಾ ಈ ತರ ಸ್ಟ್ರೆಸ್ಫುಲ್ ಎನ್ವಿರಾನ್ಮೆಂಟ್ ಅಲ್ಲಿ ಇಲ್ಲ ನೆಗ್ಲೆಕ್ಟ್ ಎನ್ವಿರಾನ್ಮೆಂಟ್ ಅಲ್ಲಿ ಬೆಳೆದಿರೋ ಮಕ್ಳಿಗೆ ಆಸ್ ಅನ್ ಅಡಲ್ಟ್ ಕೋಪಿಂಗ್ ಸ್ಕಿಲ್ಸ್ ಕಮ್ಮಿ ಇರುತ್ತೆ. ಅಂದ್ರೆ ಆಗದೇ ಇಲ್ಲ ಅಂತಲ್ಲ, ಸಪೋರ್ಟ್ ಬೇಕಾಗುತ್ತೆ ಮುಂದೆ ಬೈ ದ ಫ್ಯಾಮಿಲಿ, ಬೈ ದ ಕೇರ್, ಸರೌಂಡಿಂಗ್ ಫ್ರೆಂಡ್ಸ್, ಸೋಷಿಯಲ್ ಸರ್ಕಲ್ ಅಲ್ಲಿ ದೇ ನೀಡ್ ಮೋರ್ ಸಪೋರ್ಟ್. ಓಕೆ. ಅಂಡ್ ನೀವು ಓದುವಾಗ ನೀವು ಕನ್ಸಲ್ಟ್ ಮಾಡೋ, ಐ ಮೀನ್ ನೀವು ಪೇಷಂಟ್ಸ್ ಕನ್ಸಲ್ಟ್ ಮಾಡ್ತೀರಾ. ಸೊ ಇಂಥ ಪೇಷಂಟ್ಸ್ಗಳಲ್ಲಿ ಈ ಇಶ್ಯೂಸ್ ಇದ್ದವರು ಎಷ್ಟು ಜನ ತಪ್ಪು ದಾರಿ ಹಿಡಿತಾರೆ? ವೆನ್ ತಪ್ಪು ದಾರಿ, ಈಗ ಸ್ಮೋಕಿಂಗ್ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು, ಡ್ರಗ್ ಅಬ್ಯೂಸ್ ಇರ್ಬೋದು, ಗ್ಯಾಮ್ಲಿಂಗ್ ಇರ್ಬೋದು. ಸೊ
ಆ ಕಡೆ ಹೋಗಕ್ಕೆ ಇದು ತುಂಬಾ ದೊಡ್ಡ ರೀಸನ್ ಟ್ರಾಮಾಸ್ ದಟ್ ವಿ ಫೇಸ್ ಇನ್ ದ ಚೈಲ್ಡ್ಹುಡ್. ಹೌದು. ಸೊ ಆಸ್ ವಿ ಡಿಸ್ಕಸ್ಡ್, ಈಗ ಹ್ಮ್. ಚೈಲ್ಡ್ಹುಡ್ ಅಲ್ಲಿ ಅನ್ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್ ಇಲ್ಲ ಸಮ್ ಟ್ರಾಮಾ ಇಲ್ಲ Can you just tell me some of the unpleasant experiences? What Un- can lead to this? yeah. Hmm. unpleasant experience maybe, as I said, the extreme parenting, very strict parenting, dictatorship ತರ parenting, that is one thing. or over pampered kids. Hmm. So ಕೆಲವು ಸತಿ ರಾಜಾ ಬೇಟಾ ಸಿಂಡ್ರೋಮ್ ಅಂತೀವಿ, ರಾಜಾ ಬೇಟಿ ಸಿಂಡ್ರೋಮ್. Right. ಓನ್ಲಿ ಚೈಲ್ಡ್ ಆರ್ ಓವರ್ ಪ್ಯಾಂಪರ್ಡ್, ಓವರ್ ಇದು. ಸೊ ಏನಾಗುತ್ತೆ ಅಂದ್ರೆ ಆಸ್ ದೇ ಆರ್ ಗ್ರೋಯಿಂಗ್, ಅವ್ರಿಗೆ ಒಂದು ಅಥಾರಿಟಿ ಅಂದ್ರೆ ಅವ್ರಿಗೆ ಒಂದು ಯಾರಿಗೇ ಆಗ್ಲಿ ಒಂದು ಎದುರ್ಕೊಳ್ಳೋದು, ಇಲ್ಲಾಂದ್ರೆ ಒಂದು ಅಂದ್ರೆ ಯು ಆರ್ ಆನ್ಸರಬಲ್ ಟು ಸಮ್ಮನ್ ಅನ್ನೋದು ಇರಲ್ಲ. Hmm. ಏನ್ ಮಾಡಿದ್ರು ಆಯ್ತು, ಐ ಆಮ್ ದ ಬಾಸ್ ಅಂತ. ಬಟ್ ಆಸ್ ಅ ಕಿಡ್ ದಟ್ ಇಸ್ ಫನ್, ಇಟ್ ಇಸ್ ಕ್ಯೂಟ್. ಓ ಮುದ್ದಿನ ಮಗ ಮುದ್ದಿನ ಮಗಳು ಅಂತ ಬಟ್ ಅವ್ರು ಯಾವತ್ತೂ ಡಿಸಿಷನ್ ತಗೊಳಲ್ಲ. ಅಂಡ್ ದೇ ವಿಲ್ ನಾಟ್ ನೋ ಅವ್ರದ್ದೇನ್ ಫ್ಲಾಸ್ ಏನಿದೆ, ಏನ್ ಕಮ್ಮಿ ಏನಿದೆ ಅವರಲ್ಲಿ ಅಂತ ಅದು ಗೊತ್ತಿರಲ್ಲ. ಫಾರ್ ದ ಲಾಂಗೆಸ್ಟ್ ಟೈಮ್ ದೇ ವಿಲ್ ಬಿ ಇನ್ ದಟ್ ಇಲ್ಯೂಷನ್ ಲೈಕ್ ಐ ಆಮ್ ದ ಬೆಸ್ಟ್ ಅಂತ. ಬಟ್ ಆಬ್ವಿಯಸ್ಲಿ ಒನ್ಸ್ ಯು ಗೋ ಇನ್ ಟು ಅಡೋಲೆಸೆನ್ಸ್, ಅಡಲ್ಟ್ಹುಡ್ಡಿಗೆ ಹೋದಾಗ, then you start realizing your flaws, and everyone has their flaws ಅಲ್ವಾ. ಬಟ್ ಯು won't have the ಏನಂತಾರೆ, ಒಂದು ಕೆಪಾಸಿಟಿ ಟು ಅದನ್ನ ಓವರ್ಕಮ್ ಮಾಡೋ ಒಂದು ಕೆಪಾಸಿಟಿ ಬರಲ್ಲ ಅವಾಗ. Right. ಬಿಕಾಸ್ ನೀವು ಯಾವಾಗ್ಲೂ ಅದಕ್ಕೆ ಅಭ್ಯಾಸನೇ ಇಲ್ವಲ್ಲ, ಓವರ್ಕಮ್ ಹೆಂಗ್ ಮಾಡೋದು, ಪ್ರಾಬ್ಲಮ್ಸ್ನ ಹೆಂಗ್ ಫೇಸ್ ಮಾಡೋದು ಅಂತ ಒಂದು ಕಲ್ತೆ ಇಲ್ಲ ಅಂದಾಗ, ಮುಂದೆ ನೀವು ಅದನ್ನ ಸಡನ್ ಆಗಿ ಯು ಕಾಂಟ್. ಈಗ ಸಡನ್ ಆಗಿ ಏನೋ ಒಂದು ತೊಂದರೆ ಆದ್ರೆ ಮುಂದೆ ಅದನ್ನ ಓವರ್ಕಮ್ ಮಾಡೋದು, ಇಲ್ಲಾಂದ್ರೆ ಸೋಲ್ನ ಫೇಸ್ ಮಾಡೋದು, ಇಲ್ಲಾಂದ್ರೆ ಒಂದು ಎನಿ ನೆಗೆಟಿವ್ ಎಕ್ಸ್ಪೀರಿಯನ್ಸ್ ನ ಫೇಸ್ ಮಾಡಕ್ಕೆ ಒಂದು ಕೆಪಾಸಿಟಿ ಇರಲ್ಲ. ಕೆಪಾಸಿಟಿ ಇಲ್ಲ ಅಂದಾಗ ಏನ್ ಮಾಡ್ತೀವಿ, ಇಟ್ ಇಸ್ ಯು ವಿಲ್ ಫೀಲ್ ಬ್ಯಾಡ್ ಅಲ್ವಾ, ಫ್ರಸ್ಟ್ರೇಷನ್ ಬರುತ್ತೆ. ಯಾಕಂದ್ರೆ ಯು ಡೋಂಟ್ ನೋ ನಾ ಹೆಂಗ್ ಡೀಲ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಆವಾಗ ಈ ಅದರ್ ವೇಸ್ ವಿಲ್ ಸ್ಟಾರ್ಟ್, ಲೈಯಿಂಗ್, ಸುಳ್ಳು ಹೇಳೋದು, ಇಲ್ಲ ಫಾರ್ ಎಕ್ಸಾಂಪಲ್ ಗೋಯಿಂಗ್ ಟು ಈ ತರ ಹ್ಯಾಬಿಟ್ಸ್ ಲೈಕ್ ಆಲ್ಕೋಹಾಲ್, ಸ್ಮೋಕಿಂಗ್, drug use, or theft, gambling, all of this. Because these are other alternative ways where you can overcome those acute things. ಒಂದು ಆ ಸಿಚುವೇಶನ್ ಇಂದ ಮುಂದೆ ಹೋಗಕ್ಕೆ ಯೂಸಿಂಗ್ ದಿ ಶಾರ್ಟ್ ಕಟ್ಸ್. ಇನ್ನೊಂದು, ಇಟ್ ಇಸ್ ಅನ್ ಅನ್ಪ್ಲೆಸೆಂಟ್ ಫೀಲಿಂಗ್ ಅಲ್ವಾ, ಈ ತರ ಒಂದು ಯುವರ್ ಇನ್ ಅ ಪ್ರಾಬ್ಲಮ್, ಇಟ್ ಇಸ್ ಅನ್ ಅನ್ಪ್ಲೆಸೆಂಟ್ ಫೀಲಿಂಗ್, ನಿಮಗೆ ಅದನ್ನ ಕೋಪ್ ಮಾಡಕ್ ಆಗ್ತಾ ಇಲ್ಲ. ಸೊ ದೀಸ್ ಆರ್ ಅದರ್ ಶಾರ್ಟ್ ಕಟ್ಸ್ ವಿಚ್ ಅವ್ರು ಯೂಸ್ ಮಾಡೋದು, so that you will get a pleasant feeling. And obviously all these what they do, gambling or alcohol or smoking, or all of that habits. So it is like a dopamine hit barutte, which is the hormone that makes you feel happy. Happy hormone. Happy hormone natural ways allu ಆಗಬಹುದು, but this is a shortcut. Immediately ನಿಮ್ದು ಡೋಪಮಿನ್ ಸರ್ಕ್ಯೂಟ್ ಇದಾಗುತ್ತೆ, ಯು ಫೀಲ್ ಹ್ಯಾಪಿ, ಆ ಸಿಚುವೇಶನ್ಗೆ ನಿಮ್ಗೆ ಮರ್ತಂಗ್ ಆಗುತ್ತೆ. ಆಮೇಲೆ ದೆನ್ ಇಟ್ ಬಿಕಮ್ಸ್ ಅಡಿಕ್ಟಿವ್. ಈ ಶಾರ್ಟ್ ಕಟ್ ಸೊ ಈಸಿ, ಹಿಂಗೆ ಮಾಡ್ಕೊಂಡು ಹೋಗ್ಬೋದಲ್ಲ. ಸೊ ಹಂಗೆ ಇಟ್ ಬಿಕಮ್ಸ್ ಅ ಹ್ಯಾಬಿಟ್ ಅಂಡ್ ಇಟ್ ಬಿಕಮ್ಸ್ ದೇರ್ ಪರ್ಸನಾಲಿಟಿ. ಓಕೆ, ಆ ತರ. ಸೊ ಎವ್ರಿಥಿಂಗ್ ಇಸ್ ಬೇಸಿಕ್ಲಿ ರಿಲೇಟೆಡ್ ಟು ಚೈಲ್ಡ್ಹುಡ್. ಹೌದು. ಇದೇ ರೀತಿ ಈಗ ಪೇರೆಂಟ್ಸ್ ಓವರ್ ಪ್ಯಾಂಪರ್ ಮಾಡೋದ್ ಬಗ್ಗೆ ಮಾತಾಡಿದ್ವಿ. ಬಟ್ ಒಂದಿಷ್ಟು ಜನ ಇರ್ತಾರೆ, ಅನ್ಫಾರ್ಚುನೇಟ್ಲಿ ಒಬ್ಬ ಪೇರೆಂಟ್ನ ಅಥವಾ ಇಬ್ರು ಪೇರೆಂಟ್ಸ್ನ ದೇ ಲೂಸ್ ಇನ್ ದಿ ವೆರಿ ಅರ್ಲಿ ಡೇಸ್ ಆಫ್ ದಿ ಚೈಲ್ಡ್ಹುಡ್, ರೈಟ್? ಈ ತರ ಮಕ್ಕಳುಗಳಲ್ಲಿ ಅವ್ರ ಬ್ರೈನ್ ಡೆವಲಪ್ಮೆಂಟ್ ಹೇಗೆ ಡಿಫ್ರೆಂಟ್ ಆಗಿರುತ್ತೆ ಟು ಎನಿ ಅದರ್ ಚೈಲ್ಡ್? ಏನೇ ಆಗ್ಲಿ ಪೇರೆಂಟಿಂಗ್ ಅಲ್ಲಿ ಹ್ಯಾವಿಂಗ್ ಬೋತ್ ಪೇರೆಂಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್, ದಟ್ ವಿ ಆಲ್ ನೋ. ಆಸ್ ಅ ಫಾದರ್, ಆಸ್ ಅ ಮದರ್, ಬೋತ್ ಹ್ಯಾವ್ ದೇರ್ ರೋಲ್ಸ್ ಟು ಪ್ಲೇ ಇನ್ ಅ ಪೇರೆಂಟಿಂಗ್. ಬಟ್ ಅನ್ಫಾರ್ಚುನೇಟ್ಲಿ ಕೆಲವು ಸತಿ ಈ ತರ ತಂದೆ ಇಲ್ಲ ತಾಯಿನ ಕಳ್ಕೊಂಡಾಗ ಸಿಂಗಲ್ ಪೇರೆಂಟ್ ವಿಲ್ ಕಾಂಪನ್ಸೇಟ್, ಬಟ್ ಅಂದ್ರೂ ಮಗುಗೆ ಅದೊಂದು ಕಮ್ಮಿ ಇದ್ದೇ ಇರುತ್ತೆ ಮೈಂಡಲ್ಲಿ. ಒಂದು ಅಂದ್ರೆ ಒಬ್ರದ್ದು ಆಬ್ಸೆನ್ಸ್, ವಾಟ್ ಎವರ್ ರೋಲ್ ದ ಅದರ್ ಪೇರೆಂಟ್ ವಾಸ್ ಪ್ಲೇಯಿಂಗ್, ಸಡನ್ಲಿ ಇಟ್ ಇಸ್ ನಾಟ್ ದೇರ್. ಅಂಡ್ ಅದು ಅರ್ಲಿ ಚೈಲ್ಡ್ಹುಡ್ ಅಲ್ಲಿ, ತುಂಬಾ ಅರ್ಲಿ ಇದ್ದಾಗ, ಸಿ ವೆನ್ ದ ಬೇಬಿ ಇಸ್ ಲೆಸ್ ದನ್ 3 years ಅಷ್ಟು ಗೊತ್ತಾಗಲ್ಲ, ಇನ್ನು ಬ್ರೈನ್ ಡೆವಲಪ್ಮೆಂಟ್ ಎಲ್ಲ ಅಷ್ಟಾಗಿಲ್ಲ. ದೇ ವುಡ್ ನಾಟ್. And what age would they realize that grief generally? ಗ್ರೀಫ್ ಆ ಥರ ಲೆಸ್ ದೆನ್ 2 years ಎಲ್ಲ ವೆರಿ ಪ್ಲೇನ್ ಎಮೋಷನ್ಸ್ ಇರುತ್ತೆ. ಖುಷಿ ಪಡೋದು, ಏನಾರು ಇಲ್ಲ ಅಂದ್ರೆ ದುಃಖ ಪಡೋದು ಅಷ್ಟೇ, ಹ್ಯಾಪಿ, ಜಾಯ್, ಆಮೇಲೆ ಏನಾರು ಅಟೆನ್ಷನ್ ಸೀಕಿಂಗ್ ಆ ಥರ. ಬಟ್ ಆಸ್ ಅ ಗ್ರೀಫ್ ಆ ಥರ ಎಲ್ಲ ಎಮೋಷನ್ಸ್, ಗ್ರೀಫ್, ಲಾಸ್ ಅದೆಲ್ಲ ರಿಯಲೈಸ್ ಆಗೋದು ಪ್ರಾಬ್ಲಿ ಅರೌಂಡ್ 3-4 years ಆದ್ಮೇಲೆ. ಬಿಕಾಸ್ ಅಲ್ಲಿ ತನಕ ಅವರಿಗೆ ಈಗ ತಂದೆ ತಾಯಿ ಗೊತ್ತಿರುತ್ತೆ, ಬಟ್ ದಟ್ ಅಟ್ಯಾಚ್ಮೆಂಟ್, ವಾಟ್ ಇಸ್ ದ ಇಂಪ್ಲಿಕೇಶನ್, ಕಾಂಪ್ಲೆಕ್ಸ್ ಎಮೋಷನ್ಸ್ ಎಲ್ಲ ಟಾಡ್ಲರ್ ಏಜ್ ಗ್ರೂಪ್ ದಾಟ್ಕೊಂಡ್ಮೇಲೆ ಗೊತ್ತಾಗೋದು. ಸೊ ಆ ಏಜ್ ಗ್ರೂಪ್ ಅಲ್ಲಿ ಲೂಸ್ ಆದಾಗ ಇಟ್ ಈಸ್ ಮೋರ್, ಇಟ್ ಅಫೆಕ್ಟ್ಸ್, ಬಿಕಾಸ್ ಮಗುಗೂ ಕೋಪ್ ಮಾಡಕ್ಕೆ ಸಡನ್ಲಿ ದಟ್ ಪರ್ಸನ್ ಇಸ್ ನಾಟ್ ದೇರ್, ಅಂಡ್ ದ ಕಾನ್ಸೆಪ್ಟ್ ಆಫ್ ಡೆತ್ ಅದಕ್ಕೆ ಏನಿದು ಅಂತ ಗೊತ್ತಿರಲ್ಲ. ಸೊ ಅದನ್ನ, ಬಟ್ ಇಟ್
ಇಟ್ ಇಸ್ ನಾಟ್ ಲೈಕ್ ಅದರಿಂದ ಪರ್ಮನೆಂಟ್ ಇಶ್ಯೂಸ್ ಆಗುತ್ತೆ ಅಂತ. ಅದು ಆ ಟೈಮಲ್ಲಿ ಇಟ್ಸ್ ವೆರಿ ಕ್ರೂಷಿಯಲ್ ಹೂಎವರ್ ಇಸ್ ದ ಅದರ್ ಪೇರೆಂಟ್, ಫ್ಯಾಮಿಲಿ ಮೆಂಬರ್ಸ್, ಕೇರ್ ಗಿವರ್ಸ್, ಯಾರು ಸುತ್ತಮುತ್ತ ಇರೋರು, ಹೌ ದೇ ಮೇಕ್ ದ ಚೈಲ್ಡ್ ಅಂಡರ್ಸ್ಟ್ಯಾಂಡ್, ಚೈಲ್ಡಿಗೆ ಕೋಪ್ ಮಾಡೋಕ್ಕೆ ಎಷ್ಟು ಸಪೋರ್ಟ್ ಮಾಡ್ತಾರೆ. ಸೊ ದಟ್ ಫಾರ್ಮ್ಸ್ ವೆರಿ ಇಂಪಾರ್ಟೆಂಟ್. ಅಲ್ಲಿ ಮಗುಗೆ ರೈಟ್ ಆಗಿ ಸಪೋರ್ಟ್ ಸಿಕ್ಕಿಲ್ಲ ಅಂದರೆ ದೆನ್ ಚೈಲ್ಡ್ ಅವ್ರಿಗೆ ಎಕ್ಸ್ಪ್ರೆಸ್ಸು ಮಾಡೋಕ್ಕಾಗಲ್ಲ. ಸೊ ಅದು ಒಳ್ಳೊಳಗೆ ಅದು ಅಗೇನ್ ಇಸ್ ಅ ಸ್ಟ್ರೆಸ್ಫುಲ್ ಸಿಚುವೇಶನ್. ಅಗೇನ್ ಇಟ್ ವಿಲ್ ಅಫೆಕ್ಟ್ ದ ಸ್ಟ್ರೆಸ್ಫುಲ್ ಸಿಚುವೇಶನ್, ಹಾರ್ಮೋನಲ್ ಇಂಬ್ಯಾಲೆನ್ಸ್, ಕೆಮಿಕಲ್ ಬ್ರೈನಲ್ಲೆಲ್ಲ ಇಂಬ್ಯಾಲೆನ್ಸ್ ಆಗುತ್ತೆ. ರೈಟ್. ಆಮೇಲೆ ಬ್ರೈನ್ ಡೆವಲಪ್ಮೆಂಟಿಗೆ ಅಫೆಕ್ಟ್ ಅಂದರೆ ಮೈಲ್ಡ್ ಆಗಿ ಅಫೆಕ್ಟ್ ಆಗುತ್ತೆ. ಇವೆಂಚುಲಿ ಇಟ್ ವಿಲ್ ಲೀಡ್ ಟು ಅಗೇನ್ ಪರ್ಸನಾಲಿಟಿ ಇಶ್ಯೂಸ್, ಬಿಹೇವಿಯರಲ್ ಇಶ್ಯೂಸ್ ಇನ್ ಲಾಂಗ್ ಟರ್ಮ್. ಸೊ ಪ್ರಾಬ್ಲಮ್ ಆದ್ರೂ ಹೌ ವಿ ಕೋಪ್ ಆ ಮೊಮೆಂಟಲ್ಲಿ, ಹೌ ಯು ಮೇಕ್ ದ ಚೈಲ್ಡ್ ಕಂಫರ್ಟಬಲ್, ಗಿವಿಂಗ್ ಟೈಮ್ ಇಸ್ ಇಂಪಾರ್ಟೆಂಟ್. ಚೆನ್ನಾಗಿ ಮಗುಗೆ ಆ ಥರ ಸ್ಟ್ರೆಸ್ಫುಲ್ ಸಿಚುವೇಶನಲ್ಲಿ ಯಾರೇ ಫ್ಯಾಮಿಲಿ ಮೆಂಬರ್ಸ್ ಇರೋರು ಹೆಚ್ಚಾಗಿ ಟೈಮ್ ಕೊಡಬೇಕು. ಆ ಮಗುಗೆ ಒಂದು ಸೇಫ್ ಫೀಲಿಂಗ್ ಆಫ್ ಬೀಯಿಂಗ್ ಲವ್ಡ್, ಆ ಫೀಲಿಂಗ್ ಬಂದಾಗ ದೆನ್ ದೇ ವಿಲ್ ನೋ ಹೌ ಟು ಕೋಪ್ ಮುಂದೆ. ಓಕೆ. ಆ್ಯಂಡ್ ಈಗಿನ ಕಾಲದಲ್ಲಿ ಐ ಥಿಂಕ್ ಲಾಟ್ ಇಸ್ ಬೀಂಗ್ ಸ್ಪೋಕನ್ ಅಬೌಟ್ ದಿಸ್ ಆ್ಯಂಡ್ ಐಮ್ ಪ್ರಿಟಿ ಶೋರ್ ಮುಂಚೆನೂ ಆಗ್ತಿತ್ತು, ಎಸ್ಪೆಷಲಿ ಇನ್ ಗರ್ಲ್ ಚೈಲ್ಡ್ಸ್. ವಿ ಹಿಯರ್ ಅಬೌಟ್ ದೀಸ್ ಬ್ಯಾಡ್ ಟಚಸ್, ರೈಟ್? Right. We hear about these unfortunate incidents of sexual abuse, right? Have any such patients come to you for any consultations? What do they go through? ಸೊ ನಾಟ್ ಲೈಕ್ ಅಕ್ಯೂಟ್ಲಿ ದೇ ಡೋಂಟ್ ಕಮ್, ಬಿಕಾಸ್ ಅಕ್ಯೂಟ್ ಆಗಿ ಆ ಥರ ಏನಾರು ಇದ್ದಾಗ ದೇ ವಿಲ್ ಗೋ ಪ್ರೈಮರಿ ಟು ಪೀಡಿಯಾಟ್ರಿಷಿಯನ್. ಸೊ ಇವೆಂಚುಲಿ ಅವರಿಗೆ ಅದರಿಂದ ರಿಲೇಟೆಡ್ ಬಿಹೇವಿಯರ್ ಇಶ್ಯೂಸ್ ಆದಾಗ ದೆನ್ ದೇ ವುಡ್ ಕಮ್, ಆ್ಯಂಡ್ ಇದರ್ ದೇ ಕಮ್ ಟು ಅಸ್ ಆರ್ ಅ ಚೈಲ್ಡ್ ಸೈಕಾಲಜಿಸ್ಟ್ ಆಲ್ಸೋ, Okay. ರೈಟ್? ಸೊ ಬಿಹೇವಿಯರ್ ಇಶ್ಯೂಸ್ ಅದರಿಂದ ಪ್ರಾಬ್ಲಿ ಎನಿಥಿಂಗ್ ದೆನ್ ಅಟೆನ್ಷನ್ ಇಶ್ಯೂಸ್ ಇರ್ಬೋದು, ಇಲ್ಲಾಂದರೆ ಲರ್ನಿಂಗ್ ಅಫೆಕ್ಟ್ ಆಗಿರ್ಬೋದು, ಅಕಾಡೆಮಿಕ್ ಪರ್ಫಾರ್ಮೆನ್ಸ್, ಆ ಥರ ಇದ್ದಾಗ ದೇ ವಿಲ್ ಕಮ್ ಟು ಅಸ್, ನಾಟ್ ಇನ್ ದ ಇಮಿಡಿಯೇಟ್ ಫೇಸ್, ಬಟ್ ಇವೆಂಚುಲಿ ಒನ್ಸ್ ದ ಇಶ್ಯೂ ಸ್ಟಾರ್ಟ್ ದೆನ್ ಬರ್ತಾರೆ. ಬಟ್ ಅದನ್ನೇ ಅಗೇನ್ ಇಟ್ ಡಿಪೆಂಡ್ಸ್ ಏಜ್ ಆಫ್ ಎಕ್ಸ್ಪೋಜರ್ ಟು ದೀಸ್ ಅನ್ಪ್ಲೆಸೆಂಟ್ ಇವೆಂಟ್ಸ್. ಯಾವ ವಯಸ್ಸಲ್ಲಿ ಈ ಥರ ಆಯಿತು, ಬಿಕಾಸ್ ತಿಳುವಳಿಕೆನೂ ಆ ಥರ ಇರುತ್ತೆ ಮಗುಗೆ ಅಲ್ವಾ. ಸೊ ವಾಟ್ ಎವರ್ ಇಟ್ ಈಸ್, ಆಲ್ ಆಸ್ ಯು ಸೆಡ್, ಸೆಕ್ಷುವಲ್ ಅಬ್ಯೂಸ್ ಆರ್ ಬ್ಯಾಡ್ ಟಚ್, ಇಟ್ ಈಸ್ ಅಗೇನ್ ಅನ್ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್ ಮಗುಗೆ. ಇಟ್ ಈಸ್ ಅ ಸ್ಟ್ರೆಸ್ಫುಲ್ ಸಿಚುವೇಶನ್, ಬಿಕಾಸ್ ಮಗುಗೆ ಅದು ಏನು ಅಂತ ಅರ್ಥ ಆಗಲ್ಲ. ಬಟ್ ಇಟ್ ಈಸ್ ನಾಟ್ ಅ ಪ್ಲೆಸೆಂಟ್ ಫೀಲಿಂಗ್, ದೇ ಡೋಂಟ್ ನೋ ವಾಟ್ ಟು ಎಕ್ಸ್ಪ್ರೆಸ್. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಮಕ್ಕಳಲ್ಲಿ ಗುಡ್ ಟಚ್ ಬ್ಯಾಡ್ ಟಚ್ನ ಒಂದು ಹೇಳ್ಕೊಡೋದು. ವಿಚ್ ಪಾರ್ಟ್ಸ್ ಆಫ್ ದ ಬಾಡಿ, ಬರೀ ಅಂದರೆ ಪೇರೆಂಟ್ಸ್ ಬಿಟ್ಟು, ಲೈಕ್ ಎಕ್ಸೆಪ್ಟ್ ಫಾರ್ ಯೋರ್ ಕೇರ್ ಗಿವರ್, ಬೇರೆಯವರಲ್ಲಿ ಯಾವ ಪಾರ್ಟ್ಸ್ನ ಮುಟ್ಬಾರ್ದು, ಆ ಥರ ಮುಟ್ಟಿದ್ರೆ ಏನಾದ್ರು ಅನ್ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್ ಇದ್ದರೆ ಬಂದ್ಬಿಟ್ಟು ತಂದೆ ತಾಯಿ ಹತ್ರ ಹೇಳೋ ಒಂದು ಸೇಫ್ ಎನ್ವಿರಾನ್ಮೆಂಟ್ನ ಇನ್ಕಲ್ಕೇಟ್ ಮಾಡಬೇಕು. ಬಿಕಾಸ್ ಈಗ ಮುಂಚಿನ ಥರ ಕಾಲ ಅಲ್ಲ, ಹೌದು. ಟೈಮ್ಸ್ ಹ್ಯಾವ್ ಚೇಂಜ್ಡ್ ವಿತ್ ಮೀಡಿಯಾ, ವಿತ್ ಟೆಕ್ನಾಲಜಿ, ವಿತ್ ದ ವೇ ಪೀಪಲ್ ಆರ್ ಅರೌಂಡ್. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಮುಂಚಿನ ಥರ ಬೆಳೀತಾ ಎಲ್ಲಾನು ಎಲ್ಲರಿಗೂ ಅರ್ಥ ಆಗುತ್ತೆ ಅನ್ನೋ ಥರ ಈಗ ಆ ಥರ ಆಗಲ್ಲ. ಪೇರೆಂಟಿಂಗ್ ಹ್ಯಾಸ್ ಟು ಚೇಂಜ್. ನೀವು ಆಸ್ ಅ ಪೇರೆಂಟ್ಸ್ ಅವ್ರು ಹೇಳ್ಕೊಡ್ಲಿಲ್ಲ ಅಂದ್ರೂ ದೇ ಲರ್ನ್ ಫ್ರಮ್ ಎಲ್ಸ್ವೇರ್. The way they learn it is makes difference. Exactly, the way they learning from a parent or a teacher makes more, ಅದರಿಂದ ಒಂದು ಮಗುಗೆ ಒಂದು ಸೇಫ್ ಫೀಲಿಂಗು ಬರುತ್ತೆ, ಅದನ್ನ ಒಂದು ನಂಬಿಕೆ ಬರುತ್ತೆ ಹೇಳ್ಕೊಟ್ಟಿರೋರ್ ಮೇಲೆ. ಸೊ ಅದು ಒಳ್ಳೇದು ದ್ಯಾನ್ ಲರ್ನಿಂಗ್ ಫ್ರಮ್ ಬೇರೆ ಯಾರೋ ಅಕ್ಕಪಕ್ಕ ಬೇರೆ ಮಕ್ಳು ಇಲ್ಲ ಬೇರೆ ಪಿಯರ್ಸ್ ಹೇಳ್ಕೊಡೋದು, ಇಲ್ಲಾಂದ್ರೆ ಎಲ್ಲೋ ಏನಂತಾರೆ ಆನ್ಲೈನ್ ಇಲ್ಲ ಮೀಡಿಯಾದಲ್ಲಿ ನೋಡಿ ಇದು ಮಾಡೋದು. ಅದ್ರ ಬದಲು ಇಟ್ ಈಸ್ ಆಲ್ವೇಸ್ ಬೆಟರ್ ಹೇಳ್ಕೊಡೋದು. ವಾಟ್ ಈಸ್ ಗುಡ್ ಟಚ್, ವಾಟ್ ಈಸ್ ಬ್ಯಾಡ್ ಟಚ್ ಅಂತ. ಸೊ ನೀವು ಪ್ರಾಕ್ಟೀಸ್ ಮಾಡ್ತೀರಾ, ನೀವು ಐ ಆಮ್ ಪ್ರಿಟಿ ಶೋರ್ ಡಾಕ್ಟರ್ಸ್ ಕಾನ್ಫರೆನ್ಸ್ ತುಂಬಾ ಇರುತ್ತೆ. ದೇರ್ ಇಸ್ ಲಾಟ್ ಆಫ್ ನ್ಯೂ ಸ್ಟಡೀಸ್ ಕಮಿಂಗ್ ಎವ್ರಿ ಡೇ. ಪ್ರತಿದಿನ ಏನೋ ಒಂದು ಹೊಸ ವಿಷಯ ತಿಳಿತಾ ಇದೆ. ಈಗ ನೀವು ನೋಡ್ದಂಗೆ ಈಗ ಚಿಕ್ಕ ಪೇರೆಂಟಿಂಗ್ ನಾವು ಮಾತಾಡ್ದಂಗೆ ತುಂಬಾ ಚೇಂಜ್ ಆಗಿದೆ. ಬಟ್ ಹೌ ಇಸ್ ದ ಫ್ಯೂಚರ್ ಲುಕಿಂಗ್? ಈಗ ಫ್ಯೂಚರ್ ಅಲ್ಲಿ ಯಾವ ತರ ಇಶ್ಯೂಸ್ ಜಾಸ್ತಿ ಆಗ್ಬೋದು? ಬಿಕಾಸ್ ವಿ ಹಿಯರ್ ಡಿಪ್ರೆಷನ್, ಆಂಗ್ಸೈಟಿ ಇಸ್ ಓನ್ಲಿ ಗೋನ್ ಟು ಇನ್ಕ್ರೀಸ್. And now in present world ali everybody is anxious for everything. Yes. So what does the future hold, and how do you think kids will cope in future? The future, I feel, because with technology booming so much, with artificial intelligence being there so much, with ellargu accessible irodu, it is there, everything is accessible for everyone, and safety and raising a child safely in an ಈ ಥರ ಎನ್ವಿರಾನ್ಮೆಂಟಲ್ಲಿ
is going to be difficult for ತುಂಬಾ future parents. challenging. It's very challenging. ಹ್ಮ್ It's not impossible, but challenging. Parents need to give more time ಮಗುಗೆ. ರೈಟ್ ಅವ್ರದ್ದು ಮುಂಚಿನ ತರ ಆಗಲ್ಲ, ಏನೋ ಮಾಡ್ಕೊ ಹಿಂಗೋ ನಡೆದೋಗ್ತಿತ್ತು. ವಿ ನೋ ಹೌ ರೈಟ್, ಲೈಕ್ ಹೌದು ಸ್ಕೂಲ್ಗೆ ಹೋಗ್ತಿದ್ವಿ ಬರ್ತಿದ್ವಿ, ಪೇರೆಂಟ್ಸ್ ವರ್ಕಿಂಗ್, ಬಟ್ ದಟ್ ಇಸ್ ನಾಟ್ ಹೌ ಇಟ್ ವರ್ಕ್ಸ್ ಈಗ. Parents need to give that time, that formative years, that initial 6 years of the child. Parents need to give maximum time and inculcate ಮಕ್ಕಳಿಗೆ ವ್ಯಾಲ್ಯೂಸ್ core values inculcate ಆಗಬೇಕು. ಸೊ ದೀಸ್ ಫಸ್ಟ್ 6 years are the most critical years. Yes, why ಅಂದ್ರೆ I'll tell you. ಸೊ ಹುಟ್ಟೋ ಮಗು ಹುಟ್ಟಿದಾಗ ವಾಟ್ ಎವರ್ ಬ್ರೈನ್ ಇಟ್ ಇಸ್ 25% of the adult brain Okay. when the baby is born. Size in terms ಬ್ರೈನ್ of ಸೈಜ್, ಫಂಕ್ಷನಾಲಿಟಿ ಎಲ್ಲ Functionality. ಕಂಪೇರ್ ಟು ದೊಡ್ಡವ್ರದ್ದು ಬ್ರೈನಿಗೆ ಹೋಲಿಸಿದ್ರೆ ಇಟ್ ಇಸ್ ಜಸ್ಟ್ 25%. Okay. Maximum brain development happens in the first 2 years. So 25% ಇಂದ 80% of the brain development as an adult brain compare ಮಾಡಿದ್ರೆ happens in the first 2 years. Every second ಲಕ್ಷಾಂತರ connections will be forming in the brain. ಸೊ ಮಗುನ ಹೆಂಗ್ ವಾತಾವರಣದಲ್ಲಿ ಹೆಂಗ್ ಸ್ಟಿಮ್ಯುಲೇಟ್ ಮಾಡ್ತೀರಾ, ಹೆಂಗೆ ಲೈಕ್ ಹೌ ಯು ಎಕ್ಸ್ಪೋಸ್ ದ ಚೈಲ್ಡ್ ಟು ಡಿಫ್ರೆಂಟ್ ಥಿಂಗ್ಸ್ ಆ್ಯಂಡ್ ಹೌ ಯು ಮಗುಗೆ ಯಾವ ಥರ ಹೇಳ್ಕೊಡ್ತೀರಾ, ಹೆಂಗೆ ನೀವು ಪೇರೆಂಟ್ ಬಾಂಡಿಂಗ್ ಹೆಂಗಿರುತ್ತೆ, ಫ್ಯಾಮಿಲಿ ಬಾಂಡಿಂಗ್ ಹೆಂಗಿರುತ್ತೆ, ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆ ಟೈಮಲ್ಲಿ. ಆ ಟೈಮಲ್ಲಿ ಡಿಪ್ರೈವ್ ಮಾಡಿದ್ರೆ ಮಗುಗೆ ಅಂದ್ರೆ ಸುತ್ತಮುತ್ತ ಸೌಂಡ್, ಲೈಟ್, ಇದನ್ನ ಮಾಡಬೇಡ ಅದನ್ನ ಟೆಕ್ಸ್ಚರ್ ಮಾಡಬೇಡ ಎಲ್ಲಾನು, ಫುಡ್, ಎವ್ರಿಥಿಂಗ್ ಎಲ್ಲಾನು ಡಿಫ್ರೆಂಟ್ ಟೈಪ್ ಆಫ್ ಎಕ್ಸ್ಪೋಜರ್ ಆಗಬೇಕು ಮಗುಗೆ. ಅವಾಗ್ಲೇನೆ ಬ್ರೈನ್ದಲ್ಲಿ ಆಲ್ ದ ಆಸ್ಪೆಕ್ಟ್ಸ್, ಬ್ರೈನ್ದು ಎಲ್ಲ ಜಾಗಗಳು ಸ್ಟಿಮ್ಯುಲೇಟ್ ಆಗುತ್ತೆ, ಎವ್ರಿಥಿಂಗ್ ಡೆವಲಪ್ಸ್ ಇನ್ ಅ ಗುಡ್ ವೇ. ಸೊ 2 years ಆದ್ಮೇಲೆ 2 to 6 years, ಬೈ ದ ಟೈಮ್ ಚೈಲ್ಡ್ ರೀಚ್ ಆಲ್ಮೋಸ್ಟ್ 6 ವರ್ಷ ರೀಚ್ ಆಗೋಷ್ಟೊತ್ತಿಗೆ 90-95% of the development happens. And the rest 5% happens through the life. The connections keep forming. Okay. But as you see, the rate ತುಂಬಾನೇ ಜಾಸ್ತಿ maximum brain development ಆಗೋದು first 2 years, then 6 years. So overall I say 6 years is very formative ಒಂದು ಮಗು ಡೆವಲಪ್ಮೆಂಟ್ ಅಲ್ಲಿ. Okay. ಆ ಟೈಮಲ್ಲಿ ನಾವು ಎಷ್ಟು ಪೇರೆಂಟ್ಸ್, ಕೇರ್ ಗಿವರ್ಸ್ ಎಷ್ಟು ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಮಗುಗೆ ಒಂದು ಆಟ, ಪ್ಲೇ ಇಸ್ ವೆರಿ ಇಂಪಾರ್ಟೆಂಟ್ ಮಕ್ಳಿಗೆ. ಪ್ಲೇ ಅಂದ್ರೆ ಸುಮ್ಮನೆ ಆಟ, ಇಟ್ಸ್ ನಾಟ್ ಸಮಥಿಂಗ್ ಟು ಬಿ ಟೇಕನ್ ವೆರಿ ಲೈಟ್ಲಿ. ಒಂದ್ ಮಗು ಒಂದು ಆಟ ಆಡ್ಬೇಕಾದ್ರೆ ಬ್ರೈನ್ದು ಎಷ್ಟೊಂದು ಜಾಗಗಳು ಸ್ಟಿಮ್ಯುಲೇಟ್ ಆಗುತ್ತೆ. Okay. ಕೇಳಿಸ್ಕೊಳ್ಳೋದು, ನೋಡೋದು, ಆ ಟೆಕ್ಸ್ಚರ್ ಫೀಲ್ ಮಾಡೋದು, ಅಂಡ್ ಎಮೋಷನ್ ಡೆವಲಪ್ಮೆಂಟು ಆಗುತ್ತೆ, ಖುಷಿ ಆಗುತ್ತೆ. ಏನಾದ್ರು ಒಂದು ಟಾಸ್ಕ್ ಕಂಪ್ಲೀಟ್ ಮಾಡಿದಾಗ ಲಾಜಿಕಲ್ ಥಿಂಕಿಂಗ್ ಮಾಡೋದು, ಇವೆಂಚುಲಿ ಅದು ಅಬ್ಸ್ಟ್ರಾಕ್ಟ್ ಥಿಂಕಿಂಗ್ ಹೋಗೋದು, ಇವೆಲ್ಲಾನು ಪ್ಲೇ ಆಟ ಅನ್ನೋದು ಮಗುಗೆ ಏಜ್ ಅಪ್ರೋಪ್ರಿಯೇಟ್ ಆಟಗಳು. Okay. ಸೊ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಮಕ್ಕಳಿಗೆ ಎಲ್ಲ ರೀತಿಯಲ್ಲೂ ನಾವು ಎಕ್ಸ್ಪೋಜರ್ ಕೊಡ್ಬೇಕು ಆ ವಯಸ್ಸಲ್ಲಿ, ಫಸ್ಟ್ 6 years. ಸಂಗೀತ ಆಗ್ಬೋದು, ಡ್ಯಾನ್ಸ್ ಆಗ್ಬೋದು, ಇಲ್ಲ ಸ್ಪೋರ್ಟ್ಸ್, ಇಲ್ಲಾಂದ್ರೆ ಡ್ರಾಯಿಂಗ್, ಕಲೆ, ವಾಟ್ ಎವರ್ ಚೈಲ್ಡ್ ಏನ್ ಪ್ಯಾಷನ್ ಇದೆ ಅದನ್ನ ಎಕ್ಸ್ಪ್ಲೋರ್ ಮಾಡಕ್ ಒಂದು ಚಾನ್ಸ್ ಕೊಡಬೇಕು. Okay. ಸೊ ಮಗುಗೆ ಯಾವ್ದು ಆಕ್ಟಿವಿಟಿ ಹೆಚ್ಚಾಗಿ ಇಲ್ಲ ಇನ್ಹೆರೆಂಟ್ ಟ್ಯಾಲೆಂಟ್ ಇರ್ಬೋದು, ಇಲ್ಲಾಂದ್ರೆ ಮಾಡ್ದಾಗ ಖುಷಿ ಆಗ್ಬೋದು. ಸೊ ಅದನ್ನೆಲ್ಲ ನೀವು ಹೆಂಗೆ ನಾವು ಎನ್ಕರೇಜ್ ಮಾಡ್ತೀವಲ್ಲ, ಸೊ ಈ ತರ ಒಂದು ಸ್ಟ್ರಾಂಗ್ ಚೈಲ್ಡ್ಹುಡ್ ಇದ್ದಾಗ ಇವೆಂಚುಲಿ ಈವನ್ ಇನ್ ಫ್ಯೂಚರ್ ಅಲ್ಲಿ ನಾವು ಮಕ್ಳನ್ನ ಬೆಳೆಸಿದಾಗ ದೇ ವಿಲ್ ಹ್ಯಾವ್ ದಟ್ ಕೋರ್ ವ್ಯಾಲ್ಯೂ, ಒಂದು ಸೆನ್ಸ್ ಆಫ್ ವೆಲ್ ಬೀಯಿಂಗ್ ಇರುತ್ತೆ ಮಗುಗೆ. ಸೊ ಆಮೇಲೆ ದೇ ವಿಲ್ ಬಿಕಮ್ ಅ ಬೆಟರ್ ಅಡಲ್ಟ್. ದೇ ವಿಲ್ ಹ್ಯಾವ್ ದ ಪೊಟೆನ್ಶಿಯಾಲಿಟಿ ಡಿಸ್ಪೈಟ್ ಎಷ್ಟೇ ಮೀಡಿಯಾ, ಟೆಕ್ನಾಲಜಿ, ಎವ್ರಿಥಿಂಗ್, ವಾಟ್ ಎವರ್ ಅಪ್ಸ್ ಆ್ಯಂಡ್ ಡೌನ್ಸ್ ಆರ್ ದೇರ್ ಡ್ಯೂ ಟು ದಟ್. ಸೊ ದೇ ವಿಲ್ ಹ್ಯಾವ್ ದ ಅಬಿಲಿಟಿ ಟು ಕೋಪ್ ವಿತ್ ದಟ್. ಆ ಮೆಂಟಲ್ ಸ್ಟ್ರೆಂತ್ ಇರುತ್ತೆ, ರೆಸಿಲಿಯನ್ಸ್ ಇರುತ್ತೆ, ಓಕೆ. ಆ ತರ. ಸೊ ಇವಾಗ ಲೆಟ್ಸ್ ಸ್ಟಾರ್ಟ್ ಫ್ರಮ್ ಬಿಗಿನಿಂಗ್. ಸೊ ಇಲ್ಲಿವರೆಗೂ ನಾವು ಜನರಲ್ ಟಾಪಿಕ್ಸ್ ಮಾತಾಡ್ತಾ ಇದ್ವಿ. ಈಗ ಮಗು ಹುಟ್ಟಿದ ತಕ್ಷಣ ಇನ್ ದ ಫಸ್ಟ್ ಇಯರ್ ಸಮ್ ಆಫ್ ದ ಕಾಮನ್ ಮಿಸ್ಟೇಕ್ಸ್ ವಿಚ್ ಅಫೆಕ್ಟ್ ದ ಬ್ರೈನ್ ಡೆವಲಪ್ಮೆಂಟ್, ತಂದೆ ತಾಯಂದಿರು ಮಾಡೋದು ಏನು? ಸೊ ಮಗು ಹುಟ್ಟಿದ ತಕ್ಷಣ ಐ ವುಡ್ ಸೇ ಫಸ್ಟ್ ಕ್ರೈ ಅಂತೀವಿ. ಹುಟ್ಟಿದ ತಕ್ಷಣ ಮಗು ಅಳ್ಬೇಕು, ಅರ್ಥ ಆಯ್ತಾ? ಮಗು ಫಸ್ಟ್ ಬ್ರೆತ್ ಅಳ್ಳಿಲ್ಲ ಅಂದ್ರೆ ಸ್ವಲ್ಪ ಲೇಟಾಗಿ ಅಳ್ತು ಅಂತ ಕೆಲವು ಸತಿ ಕೇಳ್ಪಡ್ತೀವಿ. ಹುಟ್ಟಿದ ತಕ್ಷಣ ಮಗು ಅಳ್ಳಿಲ್ಲ, ಇಟ್ ಇಸ್ ಲೈಕ್ ಅ ಅಲಾರ್ಮಿಂಗ್ ಸಿಚುವೇಶನ್. ಯಾಕೆಂದ್ರೆ ಅಳೋದು ಅಂದ್ರೆ ಏನು, ಅಳೋದಷ್ಟೇ ಅಲ್ಲ, ಫಸ್ಟ್ ಬ್ರೆತ್ ತಗೊಳುತ್ತೆ ಮಗು, ಫಸ್ಟ್ ಆಕ್ಸಿಜನ್ ಸಪ್ಲೈ ಹೋಗುತ್ತೆ. ಅಕಸ್ಮಾತ್ ಹುಟ್ಟಿದ ಟೈಮಲ್ಲಿ ಸ್ವಲ್ಪ ಅಳೋದ್ರಲ್ಲಿ ಡಿಲೇ ಆಯಿತು, ಏನೇ ಕಾರಣಕ್ಕೆ, ಡೆಲಿವರಿ ಕಷ್ಟ ಆಗಿರ್ಬೋದು, ಬೇರೆ ತಾಯಿದು ಏನಾದ್ರು ಫ್ಯಾಕ್ಟರ್ಸ್ ಇರ್ಬೋದು, ಇಲ್ಲ ಮಗು ಹುಟ್ಟೋ ಟೈಮಲ್ಲಿ ಏನಾದ್ರು ಗಲೀಜ್ ನೀರು ಕುಡ್ದಿರ್ಬೋದು, ಸಮಥಿಂಗ್, ಇಲ್ಲ ಕರಳು ಬಳ್ಳಿ ಕುತ್ಕೆ ಸುತ್ತಾ ಇರ್ಬೋದು, ಎನಿ ಆಫ್ ದೀಸ್ ಇಶ್ಯೂಸ್ ಇಂದ ಮಗು ಹುಟ್ಟಿದ ತಕ್ಷಣ ಫಸ್ಟ್ ಬ್ರೆತ್ ಇಮಿಡಿಯೇಟ್ ಆಗಿ ತಗೊಂಡಿಲ್ಲ. ಅವಾಗ ಏನಾಗುತ್ತೆ, ಬ್ರೈನಿಗೆ ಆಕ್ಸಿಜನ್ ಫ್ಯೂ ಸೆಕೆಂಡ್ಸ್ ಡಿಲೇ ಆಗುತ್ತೆ. ಹುಟ್ಟೋ ಮಗುದು ಬ್ರೈನ್ ತುಂಬಾ ಸೆನ್ಸಿಟಿವ್ ಇರುತ್ತೆ. ಆ ಫ್ಯೂ ಸೆಕೆಂಡ್ಸ್ ಆಕ್ಸಿಜನ್ ಡಿಲೇ ಆದಾಗ ಬ್ರೈನಲ್ಲಿ ಚೇಂಜಸ್ ಆಗುತ್ತೆ. ಫ್ಯೂ ಚೇಂಜಸ್ ಕ್ಯಾನ್ ಬಿ ಮೈಲ್ಡ್ ಇರ್ಬೋದು, ಮಾಡರೇಟ್ ಇರ್ಬೋದು, ಇಲ್ಲ ತೀವ್ರವಾಗೂ ಇರ್ಬೋದು. ಸೊ ಅದು ಒಂದು ಇದೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್. ಇದ್ರ ಮೇಲೆ ನೆಕ್ಸ್ಟ್ ಬರೋದು ಫೀಡಿಂಗ್. ಮಗುಗೆ ಕರೆಕ್ಟಾಗಿ 2 ಗಂಟೆಗೆ ಒಂದ್ಸತಿ ಕರೆಕ್ಟಾಗಿ ಫೀಡಿಂಗ್ ಆಗಬೇಕು. ಫೀಡಿಂಗ್ ಸರಿಯಾಗಿ ಆಗಲಿಲ್ಲ ಅಂದರೆ,
ಅವಾಗ ಏನಾಗುತ್ತೆ ಬಾಡಿಯಲ್ಲಿ ಗ್ಲೂಕೋಸ್ ಕಮ್ಮಿ ಆಗುತ್ತೆ. ಹ್ಮ್. ಮಗು ಆ್ಯಂಡ್ ದೊಡ್ಡವ್ರಿಗೆ ನಾವೇನು ಈಗ ವಿಲ್ ಬಿ ಫಾಸ್ಟಿಂಗ್ ಫಾರ್ 6 to 8 hours ನಥಿಂಗ್ ವಿಲ್ ಹ್ಯಾಪನ್. ಬಟ್ ಮಗುಗೆ ಬಾಡಿಯಲ್ಲಿ ಗ್ಲೂಕೋಸ್ ವೆರಿ ಸೆನ್ಸಿಟಿವ್ ಇರುತ್ತೆ. ಸೊ ಬಾಡಿಯಲ್ಲಿ ಗ್ಲೂಕೋಸ್ ಕಮ್ಮಿ ಆದಾಗ ಎಗೇನ್ ಬ್ರೈನಲ್ಲಿ ಚೇಂಜಸ್ ಆಗುತ್ತೆ. ಬ್ರೈನ್ದು ಹಿಂಭಾಗದಲ್ಲಿ ಚೇಂಜಸ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಇದೊಂದು. ಆಮೇಲೆ ಏನಾದ್ರು ಪೂರ್ ಹ್ಯಾಂಡ್ಲಿಂಗ್, ಮಗುನ ಕರೆಕ್ಟಾಗಿ ಹ್ಯಾಂಡಲ್ ಮಾಡಲ್ಲ, ಹೈಜೀನ್ ಹ್ಯಾಂಡ್ಲಿಂಗ್ ಆಗಿಲ್ಲ ಅಂದರೆ ಇನ್ಫೆಕ್ಷನ್ ಆದರೆ ಅದರಿಂದನೂ ಪ್ರಾಬ್ಲಮ್ ಆಗುತ್ತೆ. ಹ್ಮ್. ಆಮೇಲೆ ಇಮ್ಯುನೈಸೇಷನ್, ಚುಚ್ಚುಮದ್ದುಗಳನ್ನೆಲ್ಲ ಕರೆಕ್ಟಾಗಿ ಹಾಕಿಸ್ಬೇಕು. ಏನೇ ಕೆಲವು ಮಿತ್ಗಳಿರುತ್ತೆ. ಈಗ ಇದನ್ನ ಹಾಕ್ಸಿದ್ರೆ ಏನೋ ಮಗುಗೆ ಇಂಜೆಕ್ಷನ್ ಹಾಕ್ಸಿದ್ರೆ ಮಗುಗೆ ಏನಾದ್ರು ಆಟಿಸಮ್ ಬರ್ಬೋದು, ಇಲ್ಲ ಇಂಜೆಕ್ಷನ್ ಹಾಕ್ಸಿದ್ರೆ ಏನೋ ಬಿಹೇವಿಯರಲ್ ಪ್ರಾಬ್ಲಮ್ ಬರ್ಬೋದು, ಬೇರೆ ಏನೋ ರಿಯಾಕ್ಷನ್ ಆಗ್ಬೋದು ಅಂತ ಕೆಲವು ಮಿಸ್ಕನ್ಸೆಪ್ಷನ್ಸ್ ಇದೆ. ಡೆಫಿನೆಟ್ಲಿ ಆ ಥರ ಏನೂ ಇಲ್ಲ. ಇಂಜೆಕ್ಷನ್ಸ್ ಹಾಕ್ಸ್ಲಿಲ್ಲ ಅಂದರೆ ಮಗುದು ಇಮ್ಯುನಿಟಿ ಅದ್ರದ್ದು ಎಫೆಕ್ಟ್ ಆಗುತ್ತೆ. ಆ್ಯಂಡ್ ಇವೆಂಚುಲಿ ಬರಬಾರ್ದಾಗಿರೋಂಥ ಡೇಂಜರಸ್ ಆಗಿರೋ ಇನ್ಫೆಕ್ಷನ್ಗಳು ಬಂದರೆ ಅದರಿಂದ ಹಾನಿಕಾರಕ ತುಂಬ ಜಾಸ್ತಿನೇ ಇರುತ್ತೆ. Okay. ಸೊ ಇಮ್ಯುನೈಸೇಷನ್ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ನ್ಯೂಟ್ರಿಷನ್. ಸೊ ಫಸ್ಟ್ 6 months ಮಗುಗೆ ಎಕ್ಸ್ಕ್ಲೂಸಿವ್ ಆಗಿ ಬ್ರೆಸ್ಟ್ ಫೀಡಿಂಗ್ ಮಾಡಬೇಕು. ಟಾಪ್ ಫೀಡ್ಸ್ ಎಲ್ಲ ಏನೂ ಕೊಡಬಾರ್ದು. ಎಕ್ಸ್ಕ್ಲೂಸಿವ್ ತಾಯಿ ಹಾಲನ್ನೇ ಕೊಡಬೇಕು. ತಾಯಿ ಹಾಲು ತುಂಬ ಇಂಪಾರ್ಟೆಂಟ್ ಬ್ರೈನ್ ಡೆವಲಪ್ಮೆಂಟಿಗೆ. ನಾನು ಹೇಳಿದ್ನಲ್ಲ, ಎವ್ರಿ ಸೆಕೆಂಡ್ ಲಕ್ಷಾಂತರ ಕನೆಕ್ಷನ್ಸ್ ಫಾರ್ಮ್ ಆಗ್ತಿರುತ್ತೆ. ತಾಯಿ ಹಾಲಲ್ಲಿ ಎಲ್ಲ ನ್ಯೂಟ್ರಿಷನ್ಸ್ ತುಂಬಾ ಇರುತ್ತೆ. ನ್ಯೂಟ್ರಿಷನ್ಸು, ಆ್ಯಂಟಿಬಾಡೀಸು, ಮಗುಗೆ ಏನು ಬೇಕಾಗಿದೆ ಎಲ್ಲ ಫ್ಯಾಕ್ಟರ್ಸು, ಮಗು ಗ್ರೋತ್ ಹೆಲ್ಪ್ ಆಗೋವಂಥ ಫ್ಯಾಕ್ಟರ್ಸು ಎಲ್ಲನೂ ತಾಯಿ ಹಾಲಲ್ಲಿರುತ್ತೆ. ತಾಯಿ ಹಾಲು ಎಷ್ಟು ಈಗ ಬರಲಿಲ್ಲ ಅಂದರೆ ಕೆಲವು ಸತಿ ತಾಯಿಗೆ ಹಾಲು ಬರಲ್ಲ. ಆ ಆ ಥರ instances ಸಿಚುವೇಶನ್ ಆಗುತ್ತೆ. ಸಿಚುವೇಶನ್ ಸೈಡಿಗೆ ಇಡೋಣ. ಯಾರಿಗೆ ತಾಯಿ ಹಾಲು ಇರುತ್ತೆ, ನೀವೆಷ್ಟು ಕುಡಿಸ್ತಿರೋ ಮಗುಗೆ ಅಷ್ಟೇ ಮಗುದು ಬ್ರೈನ್ ಡೆವಲಪ್ಮೆಂಟು, ಮಗುದು ಇಮ್ಯುನಿಟಿ ಡೆವಲಪ್ಮೆಂಟ್ ಎಲ್ಲದಕ್ಕೂ ತುಂಬ ಹೆಲ್ಪ್ ಆಗುತ್ತೆ. Okay. ಸೊ ಇಗ್ನೋರ್ ಮಾಡಬಾರ್ದು. And ಏನೇ ಯಾವ ಏಜ್ ವರ್ಗೂ ಬ್ರೆಸ್ಟ್ ಫೀಡಿಂಗ್ ಮಾಡ್ಬೋದು? ಲೆಟ್ಸ್ ಸೇ 6 months ಮಿನಿಮಮ್ 6 ಮಾಡಲೇಬೇಕು. months ಎಕ್ಸ್ಕ್ಲೂಸಿವ್ ಆಗಿ ಮಾಡಲೇಬೇಕು. ಇಫ್ ಮಿಲ್ಕ್ ಔಟ್ಪುಟ್ ಇದ್ರೆ ಮಾಡಲೇಬೇಕು. ಅದಾದ್ಮೇಲೆ ಅಪ್ ಟು 2 years ಯು ಕ್ಯಾನ್ ಡೂ, ಆಸ್ ಲಾಂಗ್ ಆಸ್ ಯು ಆರ್ ಹ್ಯಾವಿಂಗ್ ಮಿಲ್ಕ್ ಪ್ರೊಡಕ್ಷನ್ ಇದ್ರೆ ಯು ಕ್ಯಾನ್ ಕಂಟಿನ್ಯೂ. ಇನ್ನೊಂದೇನು ಮಿಸ್ಟೇಕ್ ಮಾಡ್ತೀವಿ ಅಂದರೆ 6 months ಆದಮೇಲೆ ಮನೆ ಆಹಾರ ಸ್ಟಾರ್ಟ್ ಮಾಡ್ತೀವಲ್ಲ, ಕಾಂಪ್ಲಿಮೆಂಟ್ರಿ ಫೀಡಿಂಗ್ ಅಂತೀವಿ. ಅದು ಸ್ಟಾರ್ಟ್ ಮಾಡಾದ್ಮೇಲೆ ಸುಮಾರು ಜನ ಮಿಸ್ಟೇಕ್ ಮಾಡೋದು ದೆಲ್ ಸ್ಟಾಪ್ ಬ್ರೆಸ್ಟ್ ಫೀಡಿಂಗ್. ಸೊ ದಟ್ ಇಸ್ ನಾಟ್, ಆ ಥರ ಮಾಡಬಾರ್ದು. ಕಾಂಪ್ಲಿಮೆಂಟ್ರಿ ಫೀಡಿಂಗ್ ಸ್ಟಾರ್ಟ್ ಮಾಡಿದ್ಮೇಲೂ ಮದರ್ಗೆ ಮಿಲ್ಕ್ ಔಟ್ಪುಟ್ ಇದ್ರೆ ಯು ಶುಡ್ ಕಂಟಿನ್ಯೂ ಬ್ರೆಸ್ಟ್ ಫೀಡಿಂಗ್. ಓಕೆ. ಬ್ರೆಸ್ಟ್ ಮಿಲ್ಕ್ ಅಟ್ಲೀಸ್ಟ್ ನಿಮಗೆ ಡೈರೆಕ್ಟ್ ಬ್ರೆಸ್ಟ್ ಫೀಡಿಂಗ್ ಮಾಡಲ್ಲ ಅಂದರೆ ಯು ಕ್ಯಾನ್ ಪಂಪ್ ದ ಮಿಲ್ಕ್ ಆ್ಯಂಡ್ ಫೀಡ್ ದ ಬೇಬಿ. ಫಾರ್ ಎಕ್ಸಾಂಪಲ್, ಈಗ ಕೆಲವು ತಾಯಂದಿರು ಕೆಲ್ಸಕ್ಕೆ ಹೋಗ್ತಾರೆ, ಆ ಥರ ಇದ್ದಾಗ ಬಟ್ ಸ್ಟಿಲ್ ಯು ಕ್ಯಾನ್ ಪಂಪ್ ದ ಬ್ರೆಸ್ಟ್ ಮಿಲ್ಕ್ನ ಪಂಪ್ ಮಾಡಿ ಆಮೇಲೆ ಮಗುಗೆ ಫೀಡ್ ಮಾಡಿಸ್ಬೋದು. ಸೊ ಬ್ರೈನಿಗೆ ತುಂಬಾನೇ ಇಂಪಾರ್ಟೆಂಟ್. ತುಂಬಾ ಇಂಪಾರ್ಟೆಂಟು ತಾಯಿ ಹಾಲು, ತುಂಬಾನೇ ಇಂಪಾರ್ಟೆಂಟು. ಇದರ ಡೈರೆಕ್ಟ್ ಬ್ರೆಸ್ಟ್ ಫೀಡಿಂಗ್ ಮಾಡ್ಬೋದು, ಇಲ್ಲಾಂದ್ರೆ ಇಂಡೈರೆಕ್ಟ್ ಬ್ರೆಸ್ಟ್ ಮಿಲ್ಕ್ ಫೀಡಿಂಗ್ ಮಾಡ್ಬೋದು, ಎನಿ ವಿಚ್ ವೇಸ್. ಬಟ್ ಮಗುಗೆ ಅದನ್ನ ಕೊಡೋದು ಇಂಪಾರ್ಟೆಂಟ್. ಮ್ಯಾಕ್ಸಿಮಮ್ ನಿಮಗೆ ಎಲ್ಲಿ ತನಕ ಆಗುತ್ತೋ ಅಲ್ಲಿ ತನಕ ಕೊಟ್ರೆ ಇದು ತುಂಬಾ ಒಳ್ಳೇದು. ಸೊ ಇದರಿಂದ ಮಗುದು ನ್ಯೂಟ್ರಿಷನ್ನು ಆ್ಯಂಡ್ ಮಗುದು ಇಮ್ಯುನಿಟಿ, ಬ್ರೈನ್ ಡೆವಲಪ್ಮೆಂಟ್ ಎಲ್ಲದಕ್ಕೂ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಮಗುಗೆ ಹೆಚ್ಚಾಗಿ ಟೈಮ್ ಕೊಡ್ಬೇಕು. ಅದರಿಂದ ತಾಯಿ ಮಗುದು ಬಾಂಡಿಂಗೂ ಹೆಲ್ಪ್ ಆಗುತ್ತೆ. ತಾಯಿಗೂ ಡೆಲಿವರಿ ಆದಮೇಲೆ ಪೇನ್, ಸ್ಟ್ರೆಸ್ ಏನೇ ಇದ್ರೂ ಅದನ್ನೆಲ್ಲ ಕಮ್ಮಿ ಆಗೋದಕ್ಕೆ ತಾಯಿಗೆ ಹಾರ್ಮೋನ್ ಫೀಡ್ಬ್ಯಾಕಿಗೂ ಇದು ಹೆಲ್ಪ್ ಮಾಡುತ್ತೆ. ಅಂಡ್ ಈಗ ಹುಟ್ಟಿದ ಮಗು ಸುಮಾರು ಟೈಮ್ ವರೆಗೂ ಬರೀ ಮಲ್ಕೊಂಡೇ ಇರುತ್ತೆ, ಹೌದು. ಬಟ್ ನಾವು ಹೇಳ್ತೀವಿ ಬರೀ ಮಕ್ಕಳಲ್ಲ, ಎಲ್ರಿಗೂ ಬ್ರೈನ್ ಕರೆಕ್ಟಾಗಿ ಫಂಕ್ಷನ್ ಮಾಡ್ಬೇಕಂದ್ರೆ ನಿದ್ದೆ ಒಳ್ಳೇದಾಗ್ಲೇಬೇಕು. ಅಂಡ್ ಇಟ್ ಇಸ್ ಗುಡ್ ದಟ್ ಈಗಿನ ಕಾಲದಲ್ಲಿ ತುಂಬಾ ಜನ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಬಟ್ ನನ್ಗೊಂದು ಕ್ಯೂರಿಯಸ್ ಪ್ರಶ್ನೆ ಇರೋದು, ಈ ಮಗು 2 hour 3 hour ಎದ್ದು ಬಿಡುತ್ತೆ ರಾತ್ರಿ ಹೊತ್ತು ಹೇಳ್ತಾ ಇದ್ದೀವಿ, ಅದು ಏನಾದ್ರೂ ಅವ್ರ ಬ್ರೈನ್ ಡೆವಲಪ್ಮೆಂಟ್ ಪ್ರಾಬ್ಲಮ್ ಆಗುತ್ತಾ ಆ ತರ ಆದಾಗ? ನೀವು 1 yearಗಿಂತ ಕಮ್ಮಿ ಇರೋ 1 yearಗಿಂತ ಕಮ್ಮಿ ಇರೋ ಮಕ್ಕಳಲ್ಲಿ ಅದು 2 to 3 hours ಒಂದ್ಸತಿ ಮಗು ಏನಕ್ಕೆ ಎದ್ದೇಳುತ್ತೆ ಅಂದ್ರೆ ಫೀಡ್ ಡಿಮ್ಯಾಂಡ್ ಇರುತ್ತೆ ಮಗು. ದೊಡ್ಡವ್ರ ತರ ನಾವು ಡೈಲಿ 3 meals ಆಗಲ್ಲ. ಮಕ್ಳಿಗೆ ಎವ್ರಿ 2 hours ಬೇಕು. ದಟ್ ಯಾಕೆಂದ್ರೆ ಹೇಳ್ತಿದ್ದೀನಲ್ಲ, ಬ್ರೈನ್ ಡೆವಲಪ್ಮೆಂಟ್ ಅಷ್ಟಾಗ್ತಿರುತ್ತೆ, ಅದಕ್ಕೆ ಅಷ್ಟು ಎನರ್ಜಿ ಪ್ರೊಡಕ್ಷನ್ ಬೇಕು. ಮಗು ಇರೋದು ಸೈಜ್ ಇಷ್ಟೇ ಇರ್ಬೋದು, ಬಟ್ ದಟ್ ಎನರ್ಜಿ ರಿಕ್ವೈರ್ಮೆಂಟ್, ನ್ಯೂಟ್ರಿಷನ್ ರಿಕ್ವೈರ್ಮೆಂಟ್ ತುಂಬಾ ಜಾಸ್ತಿ ಇರುತ್ತೆ. ಬಿಕಾಸ್ ಬಾಡಿಯಲ್ಲಿ ಅಷ್ಟು ಚೇಂಜಸ್ ಎವ್ರಿ ಸೆಕೆಂಡ್ ಆಗ್ತಾ ಇರುತ್ತೆ. ಸೊ 2 to 3 hours ಒಂದ್ಸತಿ ಮಗು ಎದ್ದೇಳೋದು ಒಂದು ಫೀಡ್ ಡಿಮ್ಯಾಂಡ್ಗೆ. ಕೆಲವು ಸತಿ ಅಕಸ್ಮಾತ್ ಮಗು 3 hours ಮೇಲೆ ಮಲ್ಕೋತು ಅಂದ್ರೆ ಕಾಮನ್ ಆಗಿ ಪೇರೆಂಟ್ಸ್ ಏನ್ ಮಾಡ್ತಾರೆ, ಮಲ್ಗಿದೆ ಬಿಡು ಅಂತ. ಇಲ್ಲ, ಏನ್ ರಿಕ್ವೈರ್ಮೆಂಟ್ ಇದೆ ಆ ಟೈಮಿಗೆ ಎದ್ದೇಳಿಸ್ಬಿಟ್ಟು ಫೀಡಿಂಗ್ ಮಾಡಿಸ್ಬೇಕು. ಬಿಟ್ಬಿಡ್ಬಾರ್ದು. ಆ ಏಜ್ ಅಪ್ರೋಪ್ರಿಯೇಟ್ ಆಗಿ ಏನ್ ರಿಕ್ವೈರ್ಮೆಂಟ್ ಇದೆ ಫೀಡಿಂಗ್ ಮಾಡಿಸ್ಬೇಕು. ಯಾಕೆಂದ್ರೆ ಬಾಡಿಯಲ್ಲಿ ಒಂದು ಮೆಟಬಾಲಿಸಮ್ಗೆ, ಎನರ್ಜಿ ಉತ್ಪನ್ನ ಆಗೋಕ್ಕೆ, ಮತ್ತೆ ಗ್ಲೂಕೋಸ್ ಲೆವೆಲ್ಸ್ ಮೇಂಟೈನ್ ಆಗೋದು, ಇದೆಲ್ಲ ತುಂಬಾ ಕ್ರೂಷಿಯಲ್ ಆ ಇನಿಷಿಯಲ್ ಇಯರ್ಸ್ ಅಲ್ಲಿ. ಪದೇ ಪದೇ ಗ್ಲೂಕೋಸ್ ವೇರಿಯೇಷನ್ಸ್ ಆಗೋದು ಬಾಡಿಯಲ್ಲಿ, ಬ್ರೈನ್ ಅಲ್ಲಿ ಅದು ಪರ್ಮನೆಂಟ್ ಚೇಂಜಸ್ ಮಾಡುತ್ತೆ. ಅದ್ರದ್ದು ಎಫೆಕ್ಟ್ ನಾವು ಇವೆಂಚುಲಿ ಮತ್ತೆ ಮಗುದು ಡೆವಲಪ್ಮೆಂಟ್, ಇಲ್ಲಾಂದ್ರೆ ವಿಷನ್ ಇಶ್ಯೂಸು, ಇಲ್ಲ ಫಿಟ್ಸ್ ಬರ್ಬೋದು, ಈ ತರ ಇಶ್ಯೂಸ್ ಅಲ್ಲಿ ನಾವು ನೋಡ್ತೀವಿ. ಸೊ ಇಟ್ ಇಸ್ ತುಂಬಾನೇ ಇಂಪಾರ್ಟೆಂಟು ಕರೆಕ್ಟಾಗಿ ಫೀಡಿಂಗ್ ಟೈಮಿಗೆ ಮಾಡೋದು.
ಇಮ್ಯುನೈಸೇಷನ್ ಟೈಮಿಗೆ ಕೊಡೋದು, ಒಳ್ಳೆ ನ್ಯೂಟ್ರಿಷನ್ ಕೊಡಬೇಕು ಮಗುಗೆ, ಒಳ್ಳೆ ವಾತಾವರಣದಲ್ಲಿ ಬೆಳೆಸ್ಬೇಕು, ಹೈಜೀನಿಕ್ ಆಗಿ, ಅಂದರೆ ಇನ್ಫೆಕ್ಷನ್ಸ್ ಎಲ್ಲ ಆಗ್ಲಿಲ್ದೇ ಇರೋ ಥರ ನೋಡ್ಕೋಬೇಕು. ಹ್ಮ್. ಇದ್ರ ಜೊತೆಗೆ ತಾಯಿನೂ ತಮ್ಮ ಹೆಲ್ತ್ನ ಚೆನ್ನಾಗಿ ನೋಡ್ಕೋಬೇಕು. Okay. ಬಿಕಾಸ್ ತಾಯಿ ಅವ್ರ ನ್ಯೂಟ್ರಿಷನ್, ಅವ್ರ ಹೆಲ್ತ್ ಚೆನ್ನಾಗಿ ನೋಡ್ಕೊಂಡ್ರೆ ಆಟೋಮ್ಯಾಟಿಕ್ಲಿ ಮಗುಗೆ ಹೆಲ್ಪ್ ಆಗುತ್ತೆ. ನೀವು ಫಿಟ್ಸ್ ಬಗ್ಗೆ ಹೇಳಿದ್ರಿ, ಸೀಜರ್ಸ್ ಅಂತ ನಾವು ಹೌದು, ಕೇಳ್ತೀವಿ, ಎಷ್ಟೋ ಜನರಲ್ಲಿ ನೋಡ್ತೀವಿ. ಹೌದು. ನಾವು ಏನಕ್ಕೆ ಸೀಜರ್ ಆಗುತ್ತೆ ಫಸ್ಟ್ ಆಫ್ ಆಲ್ ಹೌದು. ನನಗೆ ಅದೊಂದು ಅರ್ಥ ಮಾಡ್ಕೋಬೇಕು. ಅಂಡ್ ಈ ಟೆಲ್ ಸೈನ್ಸ್ ಅಂತ ನಾವೇನು ಹೇಳ್ತೀವಿ, ಸೀಜರ್ ಆಗೋ ಸಾಧ್ಯತೆ ಇದೆ ಫ್ಯೂಚರ್ ಅಲ್ಲಿ ಇವ್ರಿಗೆ. ಹ್ಮ್. ವಾಟ್ ಆರ್ ದೀಸ್ ಸೈನ್ಸ್? ಸೊ ಫಿಟ್ಸು, ಸೀಜರ್ಸ್, ಎಪಿಲೆಪ್ಸಿ ಈ ಥರ ಕೇಳ್ಪಟ್ಟಿರ್ತೀವಿ. ಹೌದು. ಸೊ ಇದು ಬ್ರೈನಲ್ಲಿ ಅಬ್ನಾರ್ಮಲ್ ಆಗಿ ಸಿಗ್ನಲ್ಸ್, ಈಗ ನಾರ್ಮಲ್ ಸಿಗ್ನಲ್ ಹಿಂಗೆ ಹೋಗ್ತಾ ಇರಬೇಕು, ಬಟ್ ಏನೋ ಕಾರಣದಿಂದ ಅಬ್ನಾರ್ಮಲ್ ಆಗಿ ಸಿಗ್ನಲ್ ಉತ್ಪನ್ನ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಹೈ ಜ್ವರದಿಂದನೂ ಆಗುತ್ತೆ. ಹೈ correct ಆ? ಜ್ವರ, ಹೈ ಜ್ವರ ಅದೊಂದು ಒಳ್ಳೆ ಕ್ವಶನ್. ಹ್ಮ್. ಯಾಕಂದ್ರೆ ಸಣ್ಣ ವಯಸ್ಸಲ್ಲಿ ಎಸ್ಪೆಷಲಿ ಲೆಸ್ ದೆನ್ 6 years 6 ವರ್ಷಕ್ಕಿಂತ ಕೆಳಗಡೆ ಇರೋ ಮಕ್ಕಳಲ್ಲಿ ಸಡನ್ ಆಗಿ ಬಾಡಿಯಲ್ಲಿ ಒಂದು ಟೆಂಪ್ರೇಚರ್ ಜಾಸ್ತಿ ಆದಾಗ, ಹ್ಮ್. ಸೊ ಅವಾಗ ಬ್ರೈನಲ್ಲಿ ಸಿಗ್ನಲ್ಸ್ ಅಬ್ನಾರ್ಮಲ್ ಆಗಿ ಫೈರ್ ಆಗೋ ಅಂತ ರಿಸ್ಕ್ನ ಜಾಸ್ತಿ ಮಾಡುತ್ತೆ. ಯಾಕೆ ಇದು ಸಣ್ಣ ಮಕ್ಕಳಲ್ಲಿ ಯಾಕೆ ಆಗುತ್ತೆ, ದೊಡ್ಡವರಲ್ಲಿ ಯಾಕೆ ಈ ಥರ ಜ್ವರದ ಜೊತೆ ಫಿಟ್ಸು ಅಡಲ್ಟ್ಸ್ ಅಲ್ಲಿ ಎಲ್ಲಿ ಕೇಳ್ತೀವಿ ಹೇಳಿ, ಅಷ್ಟು ಕೇಳಲ್ಲ. ಮಕ್ಕಳಲ್ಲೇ ಯಾಕೆಂದ್ರೆ ಸಡನ್ ಬಾಡಿ ಟೆಂಪ್ರೇಚರ್ ಜಾಸ್ತಿ ಆದಾಗ ಮಗುದು, ಆಸ್ ಐ ಸೆಡ್, ಮಗು ಬ್ರೈನ್ ಇನ್ನೂ ಡೆವಲಪ್ ಆಗ್ತಾ ಇರುತ್ತೆ. ಇಟ್ ಈಸ್ ದೊಡ್ಡವ್ರ ಬ್ರೈನ್ ಥರ ಇನ್ನೂ ಇಲ್ಲ, ಇನ್ನೂ ಇಮ್ಮೆಚ್ಯೂರ್ ಆಗಿರುತ್ತೆ ಮಗು ಬ್ರೈನ್, ಹ್ಮ್. ಇನ್ನೂ ಬೆಳವಣಿಗೆ ಆಗ್ತಾ ಇದೆ. ಸೊ ಇಮ್ಮೆಚ್ಯೂರ್ ಆಗಿ ಪ್ರಿಮೆಚ್ಯೂರ್ ಆಗಿರೋ ಬ್ರೈನ್ ಇದ್ದಾಗ, ಸೊ ಈ ಥರ ಸಡನ್ ಬಾಡಿ ಟೆಂಪ್ರೇಚರ್ ಆದಾಗ ಅಬ್ನಾರ್ಮಲ್ ಆಗಿ ಫೈರ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಬ್ರೈನ್ ಒಳಗೆ. ಆವಾಗ ಮಗು ಫಿಟ್ಸ್, ಹೆಚ್ಚಾಗಿ ಜ್ವರ ಬಂದಾಗ ಫಿಟ್ಸ್ ಬರ್ಬೋದು. Okay. ಇದು ಅಪ್ ಟು 6 years ಈ ಥರ ರಿಸ್ಕ್ ಇರುತ್ತೆ. ಬಟ್ ಸುಮಾರು ಜನಕ್ಕೆ 1-2 ಸತಿ ಬಂದು ಹೋಗ್ಬಿಡುತ್ತೆ, ಮತ್ತೆ ಜೀವನ ಪೂರ್ತಿ ಫಿಟ್ಸ್ ಕಂಟಿನ್ಯೂ ಆಗುತ್ತೆ ಅನ್ನೋ ಥರ ಇರಲ್ಲ. ಸೊ ಚಿಕ್ಕ ಮಕ್ಕಳಿದ್ದಾಗ ಯಾರಿಗಾರ ಆ ಥರ ಆಯ್ತು ಅಂತಂದ್ರೆ ಅದು ಖಂಡಿತವಾಗಿ ಫ್ಯೂಚರ್ ಅಲ್ಲಿ ದೊಡ್ಡವರಾದ್ಮೇಲೂ ಆ ಪ್ರಾಬ್ಲಮ್ ಇರುತ್ತೆ ಅಂತ ಹೇಳಕ್ ಗ್ಯಾರಂಟಿ ಇಲ್ಲ. ಮೆಜಾರಿಟಿ ಆಫ್ ದ ಟೈಮ್ಸ್ ಅದು ಅಲ್ಲೇ 6 ವರ್ಷದೊಳಗೇನೆ ಆ ರಿಸ್ಕ್ ಮುಗ್ದೋಗುತ್ತೆ. ಎಲ್ಲೋ ಕೆಲವ್ರಿಗೆ ಫ್ಯಾಮಿಲಿಯಲ್ಲಿ ಬೇರೆಯವ್ರಿಗೆ ಫಿಟ್ಸ್ ಇರೋದು, ಜೆನೆಟಿಕ್ ಹಿಸ್ಟ್ರಿ, ಅನುವಾಂಶಿಕ ರಿಸ್ಕ್ ಇರೋರು, ಹ್ಮ್. ಇಲ್ಲ ಬೇರೆ ಕಾರಣಗಳು. ಈಗ ಫಿಟ್ಸ್ ನೀವು ಕೇಳಿದ್ರಿ ಏನೇನ್ ಕಾರಣಕ್ಕೆ ಬರ್ಬೋದು ಅಂತ, ಅನುವಾಂಶಿಕ ಕಾರಣ, ಜೆನೆಟಿಕ್, ಹ್ಮ್. ಇಲ್ಲ ಅಂದ್ರೆ ಮೆದುಳು ಬೆಳವಣಿಗೆಯಲ್ಲಿ ವ್ಯತ್ಯಾಸ ಇರ್ಬೋದು, ಹ್ಮ್. ಇಲ್ಲ ಅಂದ್ರೆ ಮಗುಗೆ ಏನಾದ್ರು ಮೆಟಬಾಲಿಸಮ್ ಇಶ್ಯೂಸ್ ಇರ್ಬೋದು, ಇಲ್ಲ ಅಂದ್ರೆ ಏನಾದ್ರು ಇನ್ಫೆಕ್ಷನ್ ಇಂದ ಬ್ರೈನಿಗೆ ಚೇಂಜಸ್ ಆಗಿರ್ಬೋದು, ಇಲ್ಲ ಹುಟ್ಟೋ ಟೈಮಲ್ಲಿ ಆಕ್ಸಿಜನ್ ವೇರಿಯೇಷನ್, ಗ್ಲೂಕೋಸ್ ವೇರಿಯೇಷನ್ಸ್ ಅದರಿಂದಾನು ಬ್ರೈನಿಗೆ ಚೇಂಜಸ್ ಆಗಿರ್ಬೋದು. ಸೊ ಇವೆಲ್ಲ ಕಾರಣಗಳಿದ್ ಬೇರೆ, ಈ ಬರೀ ಜ್ವರ ಬಿಟ್ಟು ಬೇರೆ ಇವೆಲ್ಲ ಫ್ಯಾಕ್ಟರ್ಸ್ ಇದ್ದಾಗ ಇವೆಂಚುಲಿ ಮುಂದೆ ಕಂಟಿನ್ಯೂ ಆಗೋ ಸಾಧ್ಯತೆಗಳು ಇರ್ಬೋದು. ಹ್ಮ್. ಬಟ್ ಮೆಜಾರಿಟಿ ಸಿಂಪಲ್ ಫೆಬ್ರೈಲ್ ಸೀಜರ್ಸ್ ಅಂತ ಹೇಳ್ತೀವಿ, ಅದು ಯೂಶಲಿ ಬೈ 6 yearsಗೆಲ್ಲ ರಿಸಾಲ್ವ್ ಆಗುತ್ತೆ, ಕಂಟಿನ್ಯೂ ಆಗಲ್ಲ. ಸೊ ಏನ್ ಫಿಟ್ಸ್ ಅಂದ್ರೆ ಯಾವ ತರ ಬರ್ಬೋದು, ಹೆಂಗೆ ಐಡೆಂಟಿಫೈ Signs, telltale signs. ಟೆಲ್ ಸೈನ್ಸ್ ಏನಂತ ಅಂದ್ರೆ, ಸೊ ಇನ್ನು ಕಾಮನ್ ಆಗಿ ಹೇಳೋದು ಯಾವ ಥರ ಫಿಟ್ಸು ಅನ್ನೋದನ್ನ ನಾನು ಹೇಳ್ತೀನಿ. ಯೂಶಲಿ ಮಗು ಕೈ ಮುಷ್ಟಿ ಮಾಡೋದು, ಕೈ ಮುಷ್ಟಿ ಮಾಡಿ ಕಣ್ ಮೇಲೆ ತೇಲ್ಸುತ್ತೆ, ರಿಯಾಕ್ಟೇ ಮಾಡಲ್ಲ, ಬೇರೆದೇನು. ಪ್ರಜ್ಞೆ ಇರಲ್ಲ, ಕೈಕಾಲು ಶೇಕಿಂಗ್ ಆಗ್ಬೋದು, ಬಾಯಿ ಸೊಟ್ಟ ಆಗ್ಬೋದು, ಬಾಯಿಂದ ಜೊಲ್ ಬರ್ಬೋದು. ಇದು ವೆರಿ ಕಾಮನ್ ಟೈಪ್. ಇದು ಬಿಟ್ಟು ಬೇರೆ ಥರ ಫಿಟ್ಸ್ಗಳು ಇರುತ್ತೆ. ದೊಡ್ಡವ್ರ ಥರ ಬರೀ ಒಂದೇ ಟೈಪ್ ಆಫ್ ಫಿಟ್ಸು ನಾವು ಮೂವಿಯಲ್ಲಿ ನೋಡ್ತೀವಲ್ಲ, ಅದೊಂದೇ ಟೈಪ್ ಫಿಟ್ಸು ಮಕ್ಕಳಲ್ಲಿ ಇರಲ್ಲ. ಮಕ್ಕಳಲ್ಲಿ ಫಿಟ್ಸಿಂದು ಹೆಂಗೆ ಕಾಣುತ್ತೆ ಅನ್ನೋದು ತುಂಬ ವೇರಿಡ್ ಆಗೇ ಬರುತ್ತೆ. ತುಂಬ ವೆರೈಟಿ ಆಫ್ ಟೈಪ್ಸಲ್ಲಿ ಮ್ಯಾನಿಫೆಸ್ಟ್ ಆಗುತ್ತೆ. ಯಾವ್ಯಾವ ಥರ ಇರ್ಬೋದು, ಕೆಲವು ಸತಿ ಆಬ್ಸೆನ್ಸ್ ಸೀಜರ್ಸ್ ಅಂತೀವಿ, ಅಂದರೆ ಕೂತಲ್ಲೇ ಸ್ಟಕ್ ಆಗೋದು, ಅಂದರೆ ಡೇ ಡ್ರೀಮಿಂಗ್ ಥರ. ಇದೆಲ್ಲ ಸ್ವಲ್ಪ ಮೂವ್ ಆಗಲ್ಲ. ಹಿಂಗ್ ಕ್ಲಾಸಲ್ಲಿ ಕೂತಿರುತ್ತೆ ಮಗು, ಸಡನ್ ಆಗಿ ಒಂದು ಫ್ಯೂ ಸೆಕೆಂಡ್ಸ್ ರೆಸ್ಪಾಂಡ್ ಮಾಡಲ್ಲ, ಮತ್ತೆ ವಾಪಸ್ ಬರ್ತಾರೆ. ಅವ್ರಿಗೆ ಆ ಫ್ಯೂ ಸೆಕೆಂಡ್ಸ್ ಏನಾಯ್ತು ಅಂತ ಗೊತ್ತಾಗಲ್ಲ. ಇದು ಚೈಲ್ಡ್ಹುಡ್ ಒಂದು 5 ವರ್ಷದ ಆದ್ಮೇಲೆ ಆ ಏಜ್ ಗ್ರೂಪಲ್ಲಿ ಬರ್ಬೋದು. ಚೈಲ್ಡ್ಹುಡ್ ಆಬ್ಸೆನ್ಸ್ ಅಂತೀವಿ, ಮತ್ತೆ ಇನ್ನು ಅಡೋಲೆಸೆನ್ಸ್ ಅಲ್ಲೂ ಜುವೆನೈಲ್ ಆಬ್ಸೆನ್ಸ್ ಅಂತೀವಿ. ಇದು ಒಂದು ಟೈಪ್. ಇದು ಬಿಟ್ರೆ ಕೆಲವು ಮಕ್ಕಳಿಗೆ ಬೆಚ್ ಬೀಳೋ ಟೈಪ್ ಫಿಟ್ಸ್ ಬರುತ್ತೆ. ಅಂದ್ರೆ ಜಸ್ಟ್ ಹಿಂಗೆ ಜರ್ಕ್ ಬರೋದು, ಜಸ್ಟ್ ಹಿಂಗೆ ಜರ್ಕ್ ಬರೋ ಥರ, ಜರ್ಕ್ ಅಷ್ಟೇನೆ, ಇನ್ನೇನು ಇರಲ್ಲ. ಸೊ ಇದು ಸಣ್ಣ ಮಕ್ಕಳಲ್ಲಿ ಕೆಲವ್ರಿಗೆ ನಿದ್ದೆಯಿಂದ ಎದ್ದ ತಕ್ಷಣ ಪದೇ ಹಿಂಗೆ ಬೆಚ್ಚ ಬೀಳ್ತಾರೆ, ಜಸ್ಟ್ ಹಿಂಗೆ ಬೆಚ್ಚ ಬೀಳೋದು. ಆ ಥರ ಕ್ಲಸ್ಟರ್ ಅಲ್ಲಿ, ಗುಂಪಲ್ಲಿ ಆಗುತ್ತೆ. ಸೊ ಇದನ್ನ ನಾವು ಇನ್ಫ್ಯಾಂಟೈಲ್ ಸ್ಪಾಸಮ್ಸ್ ಅಂತೀವಿ. ಇದೊಂದು ಟೈಪ್ ಆಫ್ ಫಿಟ್ಸು. ಇದು ವೆರಿ ಡೇಂಜರಸ್. ಈ ಸುಮಾರು ಸತಿ ಏನಾಗುತ್ತೆ ಅಂದ್ರೆ ಪೇರೆಂಟ್ಸಿಗೆ ಇದು ಫಿಟ್ಸು ಅಂತ ಗೊತ್ತಿರಲ್ಲ, ಸುಮ್ಮನೆ ಹೆಂಗ್ ಬೆಚ್ಚುತ್ತೆ, ಏನೋ ಮಗು ಮಾಡ್ತಾ ಇದೆ ಅಂತ. ಎಲ್ಲೋ ಕೆಲವ್ರಿಗೆ ತಿಳುವಳಿಕೆ ಇರೋರು ನೋಡ್ತಾರೆ, ವಿಚಾರಿಸ್ತಾರೆ, ಬಟ್ ಮೆಜಾರಿಟಿ ಆಫ್ ಟೈಮ್ ಇಗ್ನೋರ್ ಆಗುತ್ತೆ ಇದು. ಬಟ್ ಇದು ಮಗು ಕೆಲವೊಂದ್ಸರಿ ಮಲ್ಕೊಂಡಾಗ್ಲೂ ಹಿಂಗೆ ಮಾಡುತ್ತೆ, ಅದೇ ಸೊ ಅದು ನಿದ್ದೆಯಲ್ಲಿ ಬೆಚ್ಚ ಬೀಳೋದು ನಾರ್ಮಲ್. ಸಣ್ಣ ಮಕ್ಕಳು ಈಗ ಇನ್ಫ್ಯಾನ್ಸಿಯಲ್ಲಿ ನಿದ್ದೆಯಲ್ಲಿ ಬೆಚ್ಚ ಬೀಳ್ತಾರೆ, ಬಿನೈನ್ ಸ್ಲೀಪ್ ಮಯೋಕ್ಲೋನಸ್ ಅಂತೀವಿ, ನಾರ್ಮಲ್ ಅದೇ ಆ ಏಜಿಗೆ. ಬಟ್ ಎದ್ದಿದ್ದಾಗ ಶಬ್ದಕ್ಕೆ ಬೆಚ್ಚ ಬೀಳೋದು ನಾರ್ಮಲ್. ಶಬ್ದ ಸೌಂಡ್ ಸ್ಟಿಮ್ಯುಲಸ್ಗೆ ಆ ಇನ್ಫ್ಯಾನ್ಸಿಯಲ್ಲೆಲ್ಲ ಬೆಚ್ಚ ಬೀಳ್ತಾರೆ, ಸ್ಟಾರ್ಟಲ್ ರೆಸ್ಪಾನ್ಸ್ ಅಂತೀವಿ, ದಟ್ ಈಸ್ ಆಲ್ಸೋ ನಾರ್ಮಲ್. ಬಟ್ ಎದ್ದಿದ್ದಾಗ ಸೌಂಡ್ ಸ್ಟಿಮ್ಯುಲಸ್ ಶಬ್ದ ಇಲ್ದಲೆ
ಈಗ ನಿದ್ದೆಯಿಂದ ಎದ್ದ ತಕ್ಷಣ ಮಗು ಸುಮಾರು ಸತಿ ಬೆಚ್ಚ ಬೀಳ್ತಾ ಇದೆ. ಬೆಚ್ಚ ಬಿದ್ದಾದ್ಮೇಲೆ ಅಳೋದು, ಜಾಸ್ತಿ ಅಳೋದು, ಕಿರಿಕಿರಿ ಆಗೋದು, ಆ ಥರ ಆಗ್ತಿದೆ ಅಂದರೆ ಇದು ಒಂದು ಟೈಪ್ ಆಫ್ ಫಿಟ್ಸು. ಇದಕ್ಕೆ ಸ್ಪ್ಯಾಸಮ್ಸ್ ಅಂತ ಕರಿತೀವಿ. ಇದು ಅರ್ಲಿ ಐಡೆಂಟಿಫೈ ಆಗಲಿಲ್ಲ ಅಂದರೆ, ಸುಮಾರು ಟೈಮ್ ಆಯಿತು ಅಂತಂದರೆ, ಮಗು ಏನೇ ಆ ವಯಸ್ಸಿಗೆ ತನಕ ಏನು ಕಲ್ತಿದೆ ಮೈಲ್ ಸ್ಟೋನ್ಸ್ ಅಂದರೆ, ಈಗ ಕತ್ ನಿಂತಿರ್ಬೋದು, ಒಂಚೂರು ಆಬ್ಜೆಕ್ಟ್ಸ್ ಗ್ರಾಸ್ ಮಾಡ್ತಿರ್ಬೋದು, ಪೇರೆಂಟ್ಸ್ನ ಐಡೆಂಟಿಫೈ ಮಾಡಿ ನಗ್ತಾ ಇರ್ಬೋದು, ಇದೆಲ್ಲ ಹಿಂದೋಗಕ್ಕೆ ಸ್ಟಾರ್ಟ್ ಆಗುತ್ತೆ, ರಿವರ್ಸ್ ಆಗಿಬಿಡುತ್ತೆ, ರಿಗ್ರೆಷನ್ ಅಂತೀವಿ. ಬೇಗ ಐಡೆಂಟಿಫೈ ಆಗಲಿಲ್ಲ ಅಂದರೆ ಬ್ರೈನಿಗೆ ಇಟ್ ಇಸ್ ಲೈಕ್ ಎನ್ ಎಮರ್ಜೆನ್ಸಿ ಸಿಚುವೇಶನ್. ಸೊ ಅದನ್ನ ಎಷ್ಟು ಬೇಗ ಐಡೆಂಟಿಫೈ ಮಾಡಿ ನಾವು ಎಷ್ಟು ಬೇಗ ಕಂಟ್ರೋಲ್ ಮಾಡ್ತೀವೋ ಅದು ಇಂಪಾರ್ಟೆಂಟ್. ಸೊ ಇವೆಂಚುಲಿ ಇನ್ ಕೇಸ್ ಅದು ಅನ್ಐಡೆಂಟಿಫೈ ಇದ್ರೆ ಪರ್ಮನೆಂಟ್ಲಿ ಅವರು ಒಂಥರ ವೆಜಿಟೇಬಲ್ ತರ ಆಗೋ ಚಾನ್ಸಸ್ ಇರುತ್ತೆ. ಪರ್ಮನೆಂಟ್ ಆಗಿ ಒಂಥರ ಎನ್ಸೆಫ್ಲೋಪತಿ ಅಂತೀವಿ, ಒಂಥರ ಅದು ಪದೇ ಪದೇ ಬ್ರೈನಲ್ಲಿ ಫೈರಿಂಗ್ ಆಗಿ 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 ಕೊನೆಗೆ ಆಸ್ ಯು ಸೆಡ್ ಮಗು ಹುಟ್ಟೋ ಮಗು ತರ ಏನು ರೆಸ್ಪಾನ್ಸ್ ಇಲ್ದಲೆ ಸುಮ್ಮನೆ ಇರೋ ತರ ಆಗೋಗುತ್ತೆ. ಓಕೆ. ಸೊ ಅದು ಆ ಸ್ಟೇಜಿಗೆ ಹೋಗ್ಬಾರ್ದು. ಓಕೆ. ಸೊ ವಿ ಹ್ಯಾವ್ ಟು ಐಡೆಂಟಿಫೈ ಅರ್ಲಿ. ಸೊ ಒಬ್ರು ಪೇರೆಂಟ್ ಯಾರೋ ಈಗ ಫಿಟ್ಸ್ ನೋಡಿದ್ದಾರೆ, ಯಾರೋ ಮಗುವಲ್ಲಿ ಒಂದು ಸೀಜರ್ನ ಐಡೆಂಟಿಫೈ ಮಾಡಿದ್ದಾರೆ. ಇಮ್ಮಿಡಿಯೇಟ್ ಆಗಿ ಎಸ್ಪೆಷಲಿ ಮಿಡ್ ನೈಟ್ ಅಲ್ಲಿ ಜ್ವರ ಬಂದ ಇರ್ಬೋದು, ಏನೇ ಕಾರಣದಿಂದ ಇರ್ಬೋದು, ಇಮ್ಮಿಡಿಯೇಟ್ ರಿಯಾಕ್ಷನ್ ಏನಿರ್ಬೇಕು? ಅಫ್ಕೋರ್ಸ್ ಡಾಕ್ಟರ್ ಹತ್ರ ಹೋಗ್ತಾರೆ, ಬಟ್ ಡಾಕ್ಟರ್ ಅವೈಲೇಬಲ್ ಇಲ್ಲ. ಬಟ್ ಬಿಫೋರ್ ಯು ಗೋ ಟು ದ ಡಾಕ್ಟರ್ ಏನ್ ಮಾಡ್ಕೋಬಹುದು ಅವ್ರು ಜಸ್ಟ್ ಟು ಹೆಲ್ಪ್ ದ ಕಿಡ್? ಸೊ ಇದು ತುಂಬಾ ಇಂಪಾರ್ಟೆಂಟ್, ಎಲ್ಲರೂ ತಿಳ್ಕೊಬೇಕು. ಫಸ್ಟ್ ಏಡ್ ಸೀಜರ್ ಮಗು ಯಾರೇ ಆಗ್ಲಿ, ನಿಮ್ಮ ಮನೇಲಿ ನಿಮ್ಮ ಮಗು ಆಗ್ಲಿ ಸುತ್ತಮುತ್ತ ಇದ್ದಾಗ ಯಾರಿಗೇ ಆಗ್ಲಿ ಫಿಟ್ಸ್ ಬಂತು ಅಂದ್ರೆ ಫಸ್ಟು ಅವ್ರನ್ನ ಹೋಗ್ಬಿಟ್ಟು ಹಿಂಗೆ ರೆಸ್ಟ್ರೈನ್ ಮಾಡಬಾರ್ದು, ಕಟ್ಟಾಕ್ಬಾರ್ದು, ಫ್ರೀ ಬಿಡಬೇಕು. ಸುತ್ತಮುತ್ತ ಎನ್ವಿರಾನ್ಮೆಂಟ್ ನ ಕ್ಲಿಯರ್ ಮಾಡ್ಬೇಕು. ಏನಾದ್ರು ಶಾರ್ಪ್ ಆಬ್ಜೆಕ್ಟ್ಸ್ ಏನಾದ್ರು ಇದ್ರೆ ಅದನ್ನೆಲ್ಲ ಫಸ್ಟ್ ಕ್ಲಿಯರ್ ಹರ್ಟ್ ಮಾಡ್ಕೋಬಹುದು, ಅದು ಒಂದು. ಆಮೇಲೆ ಮಗುನ ಲೆಫ್ಟ್ ಸೈಡ್ಗೆ ಮಲಗಿಸ್ಬೇಕು, ಲೆಫ್ಟ್ ಸೈಡ್ಗೆ, ಸ್ಟ್ರೇಟ್ ಬೆನ್ ಮೇಲೆ ಮಲಗಿಸ್ಬಾರ್ದು, ಲೆಫ್ಟ್ ಸೈಡ್ಗೆ ಮಲಗಿಸ್ಬೇಕು. ಯಾಕೆಂದ್ರೆ ಫಿಟ್ಸ್ ಬರೋ ಟೈಮಲ್ಲಿ ಪ್ರಜ್ಞೆ ಇರಲ್ಲ, ವಾಮಿಟ್ ಏನಾರ ಆದ್ರೆ ನೆತ್ತಿಗೆ ಇರುತ್ತೆ, ಚೋಕ್ ಆಗುತ್ತೆ, ಇಮಿಡಿಯೇಟ್ ಆಗಿ ಮಗು ಕೊಲಾಪ್ಸ್ ಆಗ್ಬೋದು. ಸೊ ಮಗುನ ಲೆಫ್ಟ್ ಸೈಡ್ಗೆ ಮಲಗಿಸಿ ಫ್ರೀ ಬಿಡ್ಬೇಕು, ಮಗುನ ಒಂದ್ ಸ್ವಲ್ಪ ಸಮಾಧಾನ ಮಾಡ್ಬೇಕು. ಇದು ಪ್ರೈಮರಿ. ಏನ್ ಮಾಡಬಾರ್ದು ಅಂದ್ರೆ ಬಾಯಿಗೆ ಬಟ್ಟೆ ಹಾಕೋದು, ತುರ್ಕ್ತಾರೆ ಕೆಲವರು ಬಾಯಿಗೆ ಬಟ್ಟೆ, ಈ ಕಬ್ನ ಕೊಡೋದು, ಅದು ಕಂಪ್ಲೀಟ್ಲಿ ಇಟ್ ಇಸ್ ಅ ಮಿಸ್ಕನ್ಸೆಪ್ಷನ್. ಅದರಿಂದ ಏನೂ ರೋಲ್ ಇಲ್ಲ. ಕಬ್ನ ಕೀ ಕೊಡೋದು ಏನೂ ರೋಲ್ ಇಲ್ಲ ಫಿಟ್ಸ್ ಅಲ್ಲಿ. ಫಿಟ್ಸಿಗೂ ಅದಕ್ಕೂ ಏನು ಸಂಬಂಧ ಇಲ್ಲ. ಅದು ಮುಂಚೆಯಿಂದ ಬಂದಿರೋದು ಅದೇ. ನಾರ್ಮಲಿ ಮೆಜಾರಿಟಿ ಆಫ್ ದ ಫಿಟ್ಸು 2-3 ನಿಮಿಷಕ್ಕೆ ನಿಲ್ಲುತ್ತೆ. ಅದೊಂದು ಕನ್ಸೆಪ್ಷನ್. ಕೀ ಹುಡುಕಿ ನೀವು ಬಂದು ತಂದು ಕೊಡೋಷ್ಟೊತ್ತಿಗೆ ನಾರ್ಮಲಿನೂ ಫಿಟ್ಸ್ ನಿಲ್ತಿತ್ತು, ನೀವು ಆ ಟೈಮಿಗೆ ಕೀ ಕೊಟ್ಟಿದ್ದೀರಾ, ನಿಂತಿದೆ. ಸೊ ಅದರಿಂದ ನಿಲ್ತು ಅನ್ನೋದಲ್ಲ, ಇದು ಹಿಂಗೇನೆ ವರ್ಷಾನ್ಗಟ್ಲೆಯಿಂದ ಬಂದಿರೋ ಅಷ್ಟೇನೆ. ಸೊ ಅದು ಮಾಡಬಾರ್ದು. ನೆಕ್ಸ್ಟ್ ಏನಂತೀನಿ ಅಂದ್ರೆ, ಈಗ ವಾಟ್ ಇಸ್ ಅವೈಲಬಲ್ ಅಂತ ಅಂದ್ರೆ, ಈ ತರ ಮಗು ಒಂದು ಫಿಟ್ಸಿನ ರಿಸ್ಕ್ ಇದೆ ಅಂದ್ರೆ ಸ್ಪ್ರೇ ಅವೈಲಬಲ್ ಇದೆ, ನೇಸಲ್ ಸ್ಪ್ರೇ ಅಂತೀವಿ, ಮೂಗಿಗೆ ಹಾಕೋ ಸ್ಪ್ರೇ. ಯಾಕಂದ್ರೆ ಫಿಟ್ಸ್ ಬರೋ ಟೈಮಲ್ಲಿ ಮಗು ಪ್ರಜ್ಞೆ ಇರಲ್ಲ, ಬಾಯಿಂದ ನಾವೇನು ಕೊಡ್ಲಿಕ್ಕಾಗಲ್ಲ, ಯಾಕಂದ್ರೆ ಅದು ಸ್ವಾಲೋ ಮಾಡೋ ಒಂದು ಕೆಪಾಸಿಟಿ ಇರಲ್ಲ. ಸೊ ಎಮರ್ಜೆನ್ಸಿ ನೇಸಲ್ ಸ್ಪ್ರೇ ಇದೆ, ಈ ಫಿಟ್ಸಿನ್ ಮೆಡಿಸಿನ್ನೇ ಮೂಗಲ್ಲಿ ಹಾಕೋ ತರ ಸ್ಪ್ರೇ. ಬಟ್ ಅದನ್ನ ನೀವು ಡಾಕ್ಟರ್ ಹತ್ರ, ನಿಮ್ ನ್ಯೂರಾಲಜಿಸ್ಟ್ ಇಲ್ಲ ಪಿಡಿಯಾಟ್ರಿಷಿಯನ್ ಹತ್ರ ಹೇಳ್ಕೊಂಡು, ಯಾಕಂದ್ರೆ ಡೋಸು ಯಾಕಂದ್ರೆ ಮಕ್ಕಳಲ್ಲೆಲ್ಲಾನು ನಾವು ಏಜು ಮತ್ತೆ ತೂಕದ ಪ್ರಕಾರ ನಾವು ಡೋಸ್ ಹೇಳ್ತೀವಿ. ಸೊ ಎಷ್ಟು ಪಫ್ ಕೊಡ್ಬೇಕು ಏನು ಅನ್ನೋದನ್ನ ಅದನ್ನ ಅಕಾರ್ಡಿಂಗ್ ಆ ಮಗು ಪ್ರಕಾರ ಹೇಳ್ತಾರೆ, ಅದನ್ನ ಕೊಡ್ಬೋದು. ಅದನ್ನ ಕೊಟ್ಟಾದ್ಮೇಲೆ ಆಗ ಇಮಿಡಿಯೇಟ್ಲಿ ಆಗ ಅಬಾರ್ಟ್ ಆಗುತ್ತೆ, ಅಂದ್ರೆ ಫಿಟ್ಸ್ ನಿಲ್ಲುತ್ತೆ, ಆಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೋದು. ಸೊ ನಾನು ಅರ್ಥ ಮಾಡ್ಕೊಂಡಿದ್ ಪ್ರಕಾರ ಇಲ್ಲಿವರೆಗೂ ಬಂದಾಗ ನಮ್ ಕೈಯಿಂದ ಏನು ಡೈರೆಕ್ಟ್ ಆಗಿ ಮಾಡಕ್ಕಾಗಲ್ಲ. ನೀವು ಏನ್ ಹೆಲ್ಪ್ ಮಾಡ್ಬೋದು ಅಂದ್ರೆ, ಮಗು ತನ್ನನ್ನ ಇನ್ನೂ ಹರ್ಟ್ ಮಾಡ್ಕೋಬಾರ್ದು ಅಂತ ಅಕ್ಕಪಕ್ಕದಲ್ಲಿರೋ ವಸ್ತುಗಳನ್ನ ಸೈಡ್ಗೆ ಇಡಬೇಕು, ಅಂಡ್ ಲೆಫ್ಟ್ ಅಲ್ಲಿ ತಿರುಗಿಸ್ಬಿಟ್ಟು ಇನ್ ಕೇಸ್ ವಾಮಿಟ್ ಮಾಡೋದಿದ್ರೆ ಹೊರಗೆ ಬರೋ ರೀತಿ ದಾರಿ ಮಾಡ್ಕೊಡ್ಬೇಕು. ಬಟ್ ಅದರ್ ದೆನ್ ದಟ್ ಇದಕ್ ಬೇರೆ ಏನು ಮಾಡಕ್ಕಾಗಲ್ಲ, ಆಟೋಮ್ಯಾಟಿಕ್ ಆಗಿ ಅದ್ರ ಪಾಡಿಗೆ ಹೋಗುತ್ತೆ ಅದು. ಯೂಶಲಿ ನೋಡಿ, ನಾ ಮೆಜಾರಿಟಿ ಟೈಮ್ಸ್ ಹೇಳಿದ್ನಲ್ಲ 2-3 ನಿಮಿಷದಲ್ಲಿ ನಿಂತು ಬಿಡುತ್ತೆ. ಸೊ ದೆನ್ ನೀವು ಆಮೇಲೆ ಅದು ನಿಂತಾದ್ಮೇಲೆ ಮಗು ಯಾವ ಸ್ಟೇಟ್ ಅಲ್ಲಿ ಇರುತ್ತೆ, ಇಲ್ಲ ನಿದ್ದೆ ಸುಸ್ತಾಗಿರುತ್ತೆ, ಆಮೇಲೆ ಇಮಿಡಿಯೇಟ್ ಆಗಿ ನೀವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀರಾ, ಅವರು ಚೆಕ್ ಮಾಡ್ಬಿಟ್ಟು ಗ್ಲೂಕೋಸ್ ಹಾಕ್ತಾರೆ, ಇಲ್ಲ ಇಂಜೆಕ್ಷನ್ಸ್ ಕೊಡ್ತಾರೆ, ಇದೆಲ್ಲ ಆಗುತ್ತೆ. ಬಟ್ ಕೆಲವು ಸತಿ ಏನಾಗುತ್ತೆ, ಪ್ರೊಲಾಂಗ್ ಆಗ್ತಿದ್ದಾಗ ಈ ತರ ಸ್ಪ್ರೇ ಇದ್ರೆ ಎಮರ್ಜೆನ್ಸಿ ಹ್ಯಾಂಡಿ ಇರುತ್ತೆ, ತಕ್ಷಣಕ್ಕೆ ಫಿಟ್ಸ್ ನಿಲ್ಲುತ್ತೆ. ಆಮೇಲೆ ಅಂದ್ರೂ ನೀವು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲೇಬೇಕು, ಚೆಕಪ್ ಆಗ್ಲೇಬೇಕು, ಬಿಕಾಸ್ ಇದು ದೊಡ್ಡವರಲ್ಲ, ಮಕ್ಕಳು. ಯಾಕಂದ್ರೆ ಫಿಟ್ಸ್ ಆಗಿದ್ದ ಟೈಮಲ್ಲಿ ಗ್ಲೂಕೋಸ್ ವೇರಿಯೇಷನ್ಸ್ ಆಗ್ಬೋದು, ಆಕ್ಸಿಜನ್ ವೇರಿಯೇಷನ್ಸ್ ಆಗ್ಬೋದು ಮಗುಗೆ. ಸೊ ಆಮೇಲೆ ಒಂದೇ ಸತಿ ಫಿಟ್ಸ್ ಬಂದು ನಿಲ್ಲುತ್ತೆ ಅಂತ ಏನೂ ಗ್ಯಾರಂಟಿ ಇರಲ್ಲ, ಇನ್ನೊಂದು 10 ನಿಮಿಷ ಬಿಟ್ಟು ಮತ್ತೇನು ಬರ್ಬೋದು, ಪದೇ ಪದೇ ಬರ್ಬೋದು. ಇಲ್ಲಾಂದ್ರೆ ಕೆಲವು ಸತಿ ಫಿಟ್ಸು ಕೆಲವ್ರಿಗೆ ಅರ್ಧ ಗಂಟೆ ಕಂಟಿನ್ಯೂಸ್ ಆಗಿ ಬರುತ್ತೆ. ಸೊ ಈ ತರನು ಇರ್ಬೋದು. ಸೊ ನೀವು ಪ್ರಿಡಿಕ್ಟ್ ಮಾಡಕ್ಕಾಗಲ್ಲ ಈ ಸಿಚುವೇಶನ್ ಅಲ್ಲಿ ಏನಾಗುತ್ತೆ ಅಂತ, ಜನರಲೈಸ್ ಮಾಡಕ್ಕಾಗಲ್ಲ. ಹೌದು. ಸೊ ಬೆಟರ್ ಇಮಿಡಿಯೇಟ್ ಆಗಿ ಹತ್ರದ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು. ಓಕೆ. ಸೊ ಮತ್ತೆ ವೆಲ್ಕಮ್ ಬ್ಯಾಕ್ ಟು ಟಾಡ್ಲರ್ಸ್ ಇನ್ಫೆಂಟ್ಸ್. ಇವಾಗ 6-7 ಮಂತ್ಸ್ ಆದ್ಮೇಲೆ ನಾವು ಜನರಲಿ ಮನೆ ಊಟ ತಿನ್ಸಕ್ ಸ್ಟಾರ್ಟ್ ಮಾಡ್ತೀವಿ, ರೈಟ್? 8 ಮಂತ್ಸ್ 9 ಮಂತ್ಸ್ ಆದ್ಮೇಲೆ ಮಕ್ಳಿಗೆ ಟೇಸ್ಟ್ ಗೊತ್ತಾಗುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್.
ಈ ಫೇಸ್ ಅಲ್ಲಿ ಮಕ್ಕಳಿಗೆ ಊಟ ಮಾಡಿಸೋದು ಅಂದ್ರೆ ಒಂದು ದೊಡ್ಡ ಹರಸಾಹಸ ಮಾಡ್ದಂಗೆ. ಹೌದು ಬಟ್ ಈಗಿನ ಕಾಲದಲ್ಲಿ ತುಂಬಾ ಡಿಸ್ಟ್ರಾಕ್ಷನ್ಸ್ ಇದೆ. ಮುಂಚಿನ ಕಾಲದಲ್ಲಿ ಪ್ರಾಬ್ಲಿ ಹೊರಗಡೆ ಕರ್ಕೊಂಡು ಹೋಗೋರು, ಹಾಡು ಹೇಳೋರು. ಈಗಿನ ಕಾಲದಲ್ಲಿ ಹಾಡಾಕ್ತಾರೆ, ಈಗಿನ ಕಾಲದಲ್ಲಿ ವಿಡಿಯೋಸ್ ಹಾಕ್ತಾರೆ. ಕೋಕೊಮೆಲನ್ ಇರ್ಬೋದು, ಬೇರೆ ತುಂಬಾ ಇರ್ಬೋದು, ರೈಟ್? ಹೌದು. ಇಸ್ ಇಟ್ ಸಮಥಿಂಗ್ ದಟ್ ಇಸ್ ಓಕೆ ಟು ಡೂ? ಸೊ ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್, ಬಿಕಾಸ್ ದಿನನಿತ್ಯ ನನ್ನ ಕ್ಲಿನಿಕಲ್ ಪ್ರಾಕ್ಟೀಸ್ ಅಲ್ಲಿ ಇದ್ರದ್ದು ರಿಲೇಟೆಡ್ ಪ್ರಾಬ್ಲಮ್ಸ್ ನ ಐ ಸಿ. ಓಕೆ. ಸೊ ಸ್ಕ್ರೀನ್ ಟೈಮ್ ನೀವು ಹೇಳಿದ್ರಲ್ಲ, ವಿಡಿಯೋ ತೋರ್ಸೋದು ಇಲ್ಲಾಂದ್ರೆ ಸಾಂಗ್ ತೋರ್ಸೋದು ಆ ಥರ. ಸೊ ಅದನ್ನ ನಾನು ಜನರಲೈಸ್ ಆಗಿ ಸ್ಕ್ರೀನ್ ಟೈಮ್ ಅಂತೀನಿ. ಸೊ ಸ್ಕ್ರೀನ್ ಟೈಮು ಯಾವ ರೀತಿನಾರು ಇರ್ಬೋದು, ಮೊಬೈಲ್ ಆಗ್ಬೋದು, ಟಿವಿ ಆಗ್ಬೋದು, ಲ್ಯಾಪ್ಟಾಪ್ ಆಗ್ಬೋದು, ಎನಿಥಿಂಗ್, ಎನಿ Okay. ಸ್ಕ್ರೀನ್. ಮಗುಗೆ ಅದನ್ನ ತೋರಿಸ್ಬೇಕಾ ತೋರಿಸ್ಬಾರ್ದಾ ಅನ್ನೋದು ಸುಮಾರು ಜನಕ್ಕೆ ಗೊತ್ತಿರಲ್ಲ. ಓಕೆ. ಎಲ್ಲೋ ಕೆಲವ್ರಿಗೆ ಅವೇರ್ನೆಸ್ ಇದೆ, ಬಟ್ ಮೆಜಾರಿಟಿ ಜನರಿಗೆ ಅದ್ರದ್ದು ಅವೇರ್ನೆಸ್ ಇಲ್ಲ. ಸೊ ನಾನು ಕ್ಲಿಯರ್ ಆಗಿ ಏನು ಹೇಳ್ಬೇಕು ಅಂತ ಹೇಳ್ತೀನಿ ಅಂದ್ರೆ, ಅಪ್ ಟು 2 years ಹುಟ್ಟೋ ಮಗುವಿಂದ 2 ವರ್ಷದ ವಯಸ್ಸಾಗೋ ತನಕ ಸ್ಕ್ರೀನ್ ಟೈಮ್ 0 ಇರಬೇಕು. 0 ಸ್ಕ್ರೀನ್ ಟೈಮ್ ತೋರಿಸಬಾರ್ದು ಮಗುಗೆ. ಏನಾಗುತ್ತೆ ಮೇಡಮ್ ಈಗ ನೋಡ್ತು ಅಂದ್ರೆ? ಯಾಕೆ ಅಂದ್ರೆ ಮಗು ನಾನು ಏನ್ ಹೇಳ್ದೆ ಅಂದ್ರೆ, ಬ್ರೈನ್ ಡೆವಲಪ್ ಆಗ್ತಾ ಇರುತ್ತೆ. ಎವ್ರಿ ಸೆಕೆಂಡ್ ಲಕ್ಷಾಂತರ ಕನೆಕ್ಷನ್ಸ್ ವಿಲ್ ಬಿ ಫಾರ್ಮಿಂಗ್ ಇನ್ ದ Right. ಬ್ರೈನ್. Right. ಬ್ರೈನ್ದು ಮ್ಯಾಕ್ಸಿಮಮ್ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ಮಗುಗೆ ಏನ್ ನೋಡ್ತಿದೆ ಅಂತ ತಿಳುವಳಿಕೆ ಇರಲ್ಲ. ನೀವು ಕಾರ್ಟೂನೇ ತೋರಿಸಿ, ಏನೇ ವಿಡಿಯೋ ತೋರಿಸಿ, ಅದು ಏನ್ ನೋಡ್ತಿದೆ ಅಂತ ಇನ್ನೂ ಅದನ್ನ ಸಮರ್ಥಿಸ್ಕೊಳ್ಳಕ್ಕೆ ಮಗುಗೆ ಕೆಪಾಸಿಟಿ ಇರಲ್ಲ. ಅದ್ ಮ್ಯಾಕ್ಸಿಮಮ್ ಅದ್ ನೋಡ್ಬಿಟ್ಟು ಒಂದು ವಿಷನ್ ಸ್ಟಿಮ್ಯುಲೇಷನ್ ಇರುತ್ತೆ ಅಷ್ಟೇ. ಒಂದೇನೋ ಕಲರ್ ನೋಡ್ತಿದೆ, ಒಂದೇನೋ ಸೌಂಡ್ ಕೇಳಿಸ್ತಾ ಇದೆ ಅಷ್ಟೇ. ಅಂಡ್ ಈ ತರ ಕಾರ್ಟೂನ್ಸ್, ಎಸ್ಪೆಷಲಿ ಸಮ್ ಕಾರ್ಟೂನ್ಸ್ ಲೈಕ್ ಕೊಕೊಮೆಲನ್, ಬೇರೆದೆಲ್ಲ ಆ ತರ ಇದೆಲ್ಲ ಕಾರ್ಟೂನ್ಸ್ ವಿಚ್ ಇಸ್ ತುಂಬಾ ವೈಬ್ರೆಂಟ್ ಕಲರ್ಸು, ಎವ್ರಿ ಸೆಕೆಂಡ್ ಸೀನ್ ಇಸ್ ಚೇಂಜಿಂಗ್. ಆ ತರ ಏನಾದಾಗ ಜಸ್ಟ್ ಕಲರ್ಸು, ಆ ಸೌಂಡ್ ನೋಡ್ಕೊಂಡು ಮಗುಗೆ ಒಂದು ಡೋಪಮಿನ್ ಹಿಟ್ ಆಗುತ್ತೆ, ಅಂದ್ರೆ ಖುಷಿ ಆಗುತ್ತೆ, ಎಕ್ಸೈಟ್ ಆಗುತ್ತೆ. ಆ ಎಕ್ಸೈಟ್ಮೆಂಟ್ ಆದಾಗ ಮತ್ತೆ ಅದ್ ಪದೇ ಪದೇ ನೋಡ್ಬೇಕು ಅನ್ನೋ ಫೀಲಿಂಗ್ ಬರುತ್ತೆ. ಸೊ ಅವಾಗ ಅದು ಅಡಿಕ್ಷನ್ ಆಗುತ್ತೆ, ಸ್ಕ್ರೀನ್ಗೆ ಅಡಿಕ್ಷನ್. ಅವಾಗ ನೀವು ಪ್ರತಿ ಸತಿ ನೀವು ಊಟ ಮಾಡಿಸ್ಬೇಕಾದ್ರೆ ನೋಡ್ಲಿಲ್ಲ ಅಂದ್ರೆ ಅದಕ್ಕೆ ತಿನ್ನಲ್ಲ. ಆ ಮಗು ಊಟ ಮಾಡೋದನ್ನ ಅದ್ರ ಜೊತೆ ಅಸೋಸಿಯೇಟ್ ಮಾಡ್ಕೊಂಡ್ಬಿಡುತ್ತೆ ಬ್ರೈನ್ ಅಲ್ಲಿ. ಕನೆಕ್ಷನ್ ಹಂಗ್ ಫಾರ್ಮ್ ಆಗುತ್ತೆ ಬ್ರೈನ್ ಅಲ್ಲಿ, ಊಟ ಮಾಡ್ಬೇಕಾದ್ರೆ ಅದಿರ್ಬೇಕು ಅಂತ. ಅಂಡ್ ದೊಡ್ಡವ್ರು ಆಗ್ತಾ ಆಗ್ತಾ ಡೋಪಮೀನ್ ಅಡಿಕ್ಷನ್ ಜಾಸ್ತಿನೇ ಆಗುತ್ತೆ. ಅದು ಟಿವಿ ಇದ್ದಿದ್ದು ಬೇರೆ ಏನೋ ಒಂದು ರಿಪ್ಲೇಸ್ ಹೌದು ಹೌದು. ಸೊ ಅದಕ್ಕೇನೆ ಆ ಇನಿಷಿಯಲ್ 2 years ಅಲ್ಲಿ ಸ್ಕ್ರೀನ್ನ ತೋರಿಸ್ಬಾರ್ದು. ಊಟ ಮಾಡಿಸೋ ಟೈಮಲ್ಲಿ, ಎನಿ ಟೈಮಲ್ಲಿ ತೋರಿಸ್ಬಾರ್ದು. ಮ್ಯಾಕ್ಸಿಮಮ್ ಅಲೌಡ್ ಏನು ಅಂದರೆ, ಎಲ್ಲೋ ದೂರದಲ್ಲಿರೋ ರಿಲೇಟಿವ್ಸ್ ಜೊತೆ ವಿಡಿಯೋ ಕಾಲ್ ಮಾಡ್ಬೋದು. ದಟ್ ಈಸ್ ಪೇರೆಂಟ್ಸ್, ರಿಲೇಟಿವ್ಸ್, ಫ್ರೆಂಡ್ಸ್ ಯಾರ್ದಾರ ಜೊತೆ ವಿಡಿಯೋ ಕಾಲ್ ಮಗು ತೋರಿಸ್ಬೇಕು ಅಂದ್ರೆ ಅಷ್ಟೇನೆ. ಅದು ಬಿಟ್ಟು ಎನಿ ಟೈಮ್ ಮಗುಗೆ ಸ್ಕ್ರೀನ್ ಟೈಮ್ ತೋರಿಸ್ಬಾರ್ದು. ಇದರಿಂದ ಬ್ರೈನ್ ಡೆವಲಪ್ಮೆಂಟ್ ಅಫೆಕ್ಟ್ ಆಗುತ್ತೆ. ಇದರಿಂದ ಮಗುಗೆ ಸ್ಪೀಚ್ ಡಿಲೇ, ಬರೀ ಈ ಥರ ವಿಷನ್ ಸ್ಟಿಮ್ಯುಲೇಷನ್ನು, ಆಡಿಟರಿ ಸ್ಟಿಮ್ಯುಲೇಷನ್ ಆದಾಗ ಬ್ರೈನಲ್ಲಿ ಬೇರೆ ಆಸ್ಪೆಕ್ಟ್ಸ್ ಡೆವಲಪ್ ಆಗಲ್ಲ. ಅಂದರೆ ಮಾತಾಡೋದು, ಕಮ್ಯುನಿಕೇಟ್ ಮಾಡೋದು, ಅರ್ಥ ಮಾಡ್ಕೊಳ್ಳೋದು, ಇಲ್ಲಾಂದರೆ ಬೇರೆಯವ್ರ ಜೊತೆ ಬೆರೆಯೋದು, ಐ ಕಾಂಟ್ಯಾಕ್ಟ್ ಇಶ್ಯೂಸ್ ಆಗುತ್ತೆ, ಬಿಹೇವಿಯರ್ ಇಶ್ಯೂಸ್, ಹೈಪರ್ ಆಕ್ಟಿವ್ ಆಗ್ತಾರೆ. ಆಮೇಲೆ ಮುಂದೆ ಹೋಗ್ತಾ ಲರ್ನಿಂಗ್ ಪ್ರಾಬ್ಲಮ್ಸ್ ಆಗೋದು, ಅಟೆನ್ಷನ್ ಫೋಕಸ್ ಪ್ರಾಬ್ಲಮ್ ಆಗೋದು, ಇದೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಆ್ಯಂಡ್ ಸೊ ಈ ಕಾರಣದಿಂದ ಅಪ್ ಟು 2 years ಸ್ಕ್ರೀನ್ ಟೈಮ್ ತೋರಿಸ್ಬಾರ್ದು. ಮ್ಯೂಸಿಕ್ ಯು ಕ್ಯಾನ್ ಪ್ಲೇ. ಮಗು ಮುಂಚೆನೂ ಮಾಡ್ತಿದ್ರು, ಹಾಡು ಹೇಳ್ಕೊಂಡು ಇಲ್ಲ ಲೈಟ್ ಮ್ಯೂಸಿಕ್ ಹಾಕ್ಕೊಂಡು. ಇಟ್ ಈಸ್ ಅ ಸೆನ್ಸರಿ ಸ್ಟಿಮ್ಯುಲೇಷನ್ ಫಾರ್ ದ ಚೈಲ್ಡ್, ಬಟ್ ನೋ ಸ್ಕ್ರೀನ್ ಟೈಮ್. ವಿಜುವಲ್ ತೋರ್ಸಂಗಿಲ್ಲ ಅಪ್ ಟು 2 years. ಅಂಡ್ ಹಾಡುಗಳು ಹಾಕುವಾಗ್ಲೂ ಈಗ ಕೆಲವೊಂದು ಹಾಡುಗಳಲ್ಲಿ ತುಂಬಾನೇ ಬೀಟ್ಸ್ ಇರುತ್ತೆ. ಕೆಲವೊಂದು ಅಫ್ಕೋರ್ಸ್ ಲಲಬೀಸ್ ಅಲ್ಲಿ ಬೇಸಿಕ್ಲಿ ಕಮ್ಮಿ ಸ್ವಲ್ಪ ಬೀಟ್ಸ್ ಇರುತ್ತೆ. ಸೊ ಯಾವ ರೀತಿ ಹಾಡುಗಳು ಓಕೆ? ಹೈ ಬೀಟ್, ಹೈ ಫ್ರೀಕ್ವೆನ್ಸಿ ಬೀಟ್ಸ್ನ ಅವಾಯ್ಡ್ ಮಾಡಬೇಕು. ಸೂದಿಂಗ್ ಬೀಟ್ಸ್, ಮೆಲೋಡಿಯಸ್ ಬೀಟ್ಸ್, ಹೆಂಗೆ ಮುಂಚೆ ಎಲ್ಲ ಸಾಂಗ್ ಆಗ್ದಲೆ ತಾಯಿನೇ ಹಾಡ್ತಿದ್ರಲ್ಲ, ಲಲ್ಲಬಿ ಥರ, ಆ ಥರ ಆ ರಿದಮ್ ಅಲ್ಲಿ ಯು ಕ್ಯಾನ್ ಪ್ಲೇ. ತುಂಬ ಹೈ ಬೀಟ್ಸ್ ಆದರೆ ಅಗೇನ್ ಮಗುಗೆ ಇಟ್ ಇಸ್ ಓವರ್ ಸ್ಟಿಮ್ಯುಲೇಷನ್. ಆ್ಯಂಡ್ ಅದರಿಂದ ಮತ್ತೆ ಮಗು ಹೆದರ್ಕೊಂಡು, ಆ ಸೌಂಡ್ ಅಷ್ಟು ಬೀಟ್ ಆದಾಗ ದೊಡ್ಡವ್ರು ಎಂಜಾಯ್ ಮಾಡ್ಬೋದು, ಮಕ್ಳಿಗೆ ಅದು ಎಂಜಾಯ್ಮೆಂಟ್ ಇರಲ್ಲ. ಅವ್ರಿಗೆ ಭಯ ಆಗುತ್ತೆ, ಭಯ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಅಗೇನ್ ಇಟ್ಸ್ ಅ ಸ್ಟ್ರೆಸ್ಫುಲ್ ಸಿಚುವೇಶನ್ ಫಾರ್ ದ ಬೇಬಿ. ಖಂಡಿತ. ಇವಾಗ ಮಗು 2 to 5 years, 2 to 6 years ಅಲ್ಲಿ ಇದೆ ಅಂತ ಅನ್ಕೊಳ್ಳೋಣ. ನಾವು ಈ ಏಜ್ ಅಲ್ಲಿ ಎಸ್ಪೆಷಲಿ ಆಫ್ಟರ್ 3 years ಮಗುಗೆ ಮಾತು ಬಂದ್ಮೇಲೆ, ಮಗು ಕ್ಲಿಯರ್ ಆಗಿ ಕಮ್ಯುನಿಕೇಟ್ ಮಾಡಕ್ ಸ್ಟಾರ್ಟ್ ಮಾಡಾದ್ಮೇಲೆ ಎಷ್ಟೋ ಮಕ್ಳು ಹೇಳ್ತಾರೆ, ನನಗೆ ಚಿಕ್ಕವನಿದಾಗ ಪ್ರಾಬ್ಲಮ್ ಇತ್ತು, ಫ್ರೀಕ್ವೆಂಟ್ ಆಗಿ ತಲೆನೋವು ಬರ್ತಿತ್ತು ನನಗೆ, ರೈಟ್? ತಲೆನೋವು ಅಂತ ಹೇಳ್ಕೊಂಡ್ ಬರ್ತಾರೆ. ಇದು ಒಂದು ನ್ಯೂರಾಲಜಿಕಲ್ ಕಂಡೀಷನ್ ನಿಮ್ ಪ್ರಕಾರ? ಅಂಡ್ ಇದಕ್ಕೆ ಯಾವಾಗ ನಾವು ಜಾಸ್ತಿ ಕಾಳಜಿ ವಹಿಸ್ಬೇಕು? ಸೊ ಇದು ತಲೆನೋವು ಬರೀ ದೊಡ್ಡವ್ರಿಗಷ್ಟೇ ಬರಲ್ಲ, ಮಕ್ಳಿಗೂ ಬರ್ಬೋದು. ಇದು ಫಸ್ಟು ಗೊತ್ತಿರ್ಬೇಕು ನಮಗೆ. ಸೊ ತಲೆನೋವು ಅಂದರೆ ಕೆಲವು ಸತಿ ಏನೋ ಊಟ ಲೇಟಾಗಿ ತಿಂದಿರ್ಬೋದು, ನಿದ್ದೆ ಸರಿಗೆ ಮಾಡ್ದಲೆ ಏನೋ ಒಂಚೂರು ಲೈಟಾಗಿ ತಲೆನೋವು ಬಂದರೆ ಅದು ಓಕೆ, ಅಕ್ಯೂಟಾಗೆ. ಬಟ್ ಯಾವ ತಲೆನೋವು ನಮಗೆ ಪ್ರಾಬ್ಲಮ್ಮು, ಯಾವುದನ್ನ ನಾವು ನೋಡಿಸ್ಬೇಕು ಅನ್ನೋದನ್ನ, ಈಗ ನಿದ್ದೆಯಿಂದ ಎದ್ದ ತಕ್ಷಣ ಸಡನ್ನಾಗಿ ಮಗು ತಲೆನೋವು ಅಂತ ಬಂತು, ಸೊ ಅದನ್ನ ಇಗ್ನೋರ್ ಮಾಡಬಾರ್ದು.
ಮಲ್ಗಿ ಎದ್ದ ತಕ್ಷಣ. ಬಿಕಾಸ್ ಮೆದ್ಲಲ್ಲಿ ಏನಾರು ರಕ್ತಸ್ರಾವದ್ದು ಸಿಚುವೇಶನ್, ಸ್ಟ್ರೋಕ್ ಅಂತೀವಿ. ಸ್ಟ್ರೋಕ್ ಇನ್ ಯಂಗ್, ಸ್ಟ್ರೋಕ್ ಮಕ್ಕಳಲ್ಲೂ ಆಗ್ಬೋದು, ಬರೀ ಹೌದಾ? ದೊಡ್ಡವರಷ್ಟೇ ಅಲ್ಲ. ಓ, ಹುಟ್ಟೋ ಮಗು ಹುಟ್ಟಾದ್ಮೇಲೂ ಪೆರಿನೇಟಲ್ ಸ್ಟ್ರೋಕ್ ಅಂತೀವಿ. ಮಗು ಜಸ್ಟ್ ಹುಟ್ಟಕ್ಕಿಂತ ಮುಂಚೆ ಹುಟ್ಟಾದ್ಮೇಲೆ ಅವಾಗ್ಲೂ ಸ್ಟ್ರೋಕ್ ಆಗ್ಬೋದು. ಎಲ್ಲ ಏಜ್ ಗ್ರೂಪ್ ಅಲ್ಲಿ ಆಗ್ಬೋದು ಸ್ಟ್ರೋಕ್. ಓಕೆ. ಸೊ ದಟ್ ಇಸ್ ಅದು. ಸೊ ಮಕ್ಕಳು ನಿದ್ದೆಯಿಂದ ಎದ್ದ ತಕ್ಷಣ ಏನಾರು ತಲೆನೋವು ಅಂತ ಅಂದ್ರು, ಇಲ್ಲ ತಲೆನೋವು ಜೊತೆಗೆ ಏನಾರು ಮುಖದಲ್ಲಿ ವೀಕ್ನೆಸ್ಸು, ಫೇಶಿಯಲ್ ವೀಕ್ನೆಸ್ ಅಂದ್ರೆ ಬಾಯಿ ಸೊಟ್ಟಾಗೋದು, ಹಿಂಗೆ ಸಾಲೋ ಮಾಡೋಕ್ಕಾಗ್ತಿಲ್ಲ, ಇಲ್ಲ ಕೈ ಕಾಲಲ್ಲಿ ವೀಕ್ನೆಸ್, ಸ್ವಾಧೀನತೆ ಬರೋದು, ಎನಿ ಫೋಕಲ್ ಸೈನ್ಸ್ ಅಂತೀವಿ. ಏನಾರು ತಲೆನೋವು ಜೊತೆ ಬೇರೆ ಏನಾರು ಫೋಕಲ್ ಸೈನ್ಸ್ ಇರೋದು, ಇಲ್ಲ ತಲೆನೋವು ಜೊತೆ ಕಣ್ಣೋವು ಜಾಸ್ತಿಯಾಗಿ ಕಣ್ಮಂಜಾಗೋದು, ಇಲ್ಲ ವಾಮಿಟಿಂಗ್ ಫೀಚರ್ಸ್ ಇದೆ. ತಲೆನೋವು ಸಡನ್ ಆಗಿ ಬಂತು ಮತ್ತು ವಾಮಿಟಿಂಗು ಇದೆ. ಇವೆಲ್ಲ ಅಂದ್ರೆ ತಲೆಯಲ್ಲಿ ಪ್ರೆಷರ್ ಜಾಸ್ತಿ ಆಗಿದೆ ಅನ್ನೋದು ಇಂಡಿಕೇಶನ್. ಸೊ ಈ ತರ ಎಲ್ಲ ಇದ್ದಾಗ ಇಗ್ನೋರ್ ಮಾಡ್ಲೇಬಾರ್ದು, ಇಮಿಡಿಯೇಟ್ ಆಗಿ ಹೋಗಿ ಚೆಕ್ ಮಾಡಿಸ್ಬೇಕು. ಓಕೆ. ಬಟ್ ತಲೆನೋವು ಇನ್ನು ಸಿಂಪಲ್ ಕಂಡೀಷನ್ಸ್ಗೂ ಬರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಪವರ್ ಬರ್ತಾ ಇದೆ, Right. ಮಗುಗೆ ಕಣ್ಣಿನ ಪವರ್ ಸರಿಗಿಲ್ಲ, ಸೊ ಆ ಕಾರಣದಿಂದನೂ ತಲೆನೋವು ಬರ್ಬೋದು. ಸೊ ನೋಡ್ಬೇಕು, ಅಕ್ಯೂಟ್ ಆಗಿ ಈ ಸಿಚುವೇಶನ್ಸ್ ಅಲ್ಲಿ ತಲೆನೋವು ಬಂದ್ರೆ ಇಮಿಡಿಯೇಟ್ ಆಗಿ ತೋರಿಸ್ಬೇಕು. ಬಟ್ ಹೋಗ್ತಾ ಹೋಗ್ತಾ ಮಗು ಸ್ಕೂಲಿಗೆ ಹೋಗಿ ಬರುತ್ತೆ, ಸಂಜೆ ಬಂದ ತಕ್ಷಣ ತಲೆನೋವು ಅಂತ ಇದೆ, ಅದು ಬೇರೆ ಸಿಚುವೇಶನ್. ಸೊ ಅಲ್ಲಿ Understood. ಪ್ರಾಬ್ಲಮ್ ಮಗು ಹಿಂದೆ ಕೂರ್ತಾ ಇದೆ, ಬೋರ್ಡ್ ಕಾಣಿಸ್ತಾ ಇಲ್ಲ ಸರಿಗೆ, ಫೋಕಸ್ ಮಾಡಿ 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 ಸುಸ್ತಾಗಿ ಸಂಜೆ ಬಂದು ತಲೆನೋವು ಹೇಳುತ್ತೆ, ಅದು ಬೇರೆ ಸಿಚುವೇಶನ್. ಆವಾಗ ನೀವು ಬರೀ ಕಣ್ಣಿನ ಪವರ್ ಚೆಕ್ ಮಾಡಿಸ್ಬೇಕು. ಬಟ್ ಇನ್ನು ಕೆಲವ್ರು ಮಕ್ಳು ಹೇಳ್ತಾರೆ ಮೈಗ್ರೇನ್ ಅನ್ನೋದು ಬರೀ ದೊಡ್ಡವರಲ್ಲಿ ಅಷ್ಟೇ ಅಲ್ಲ, ರೈಟ್. ಲೆಸ್ ದೆನ್ 2 years ಓಲ್ಡ್ ಇಂದನೂ ಮೈಗ್ರೇನ್ ಸಿಂಪ್ಟಮ್ ಸ್ಟಾರ್ಟ್ ಆಗ್ಬೋದು. ಸೊ ಮೈಗ್ರೇನ್ ಯಾವ ಏಜ್ ಗ್ರೂಪ್ ಅಲ್ಲಾರು ಬರ್ಬೋದು. ಅದು ಫಸ್ಟ್ ನಮ್ಗೆ ಸುಮಾರು ಜನಕ್ಕೆ ಗೊತ್ತಿರಲ್ಲ. ನನಗೆ 2 ವಿಷಯ ನೀವು ಹೇಳಿದ್ದು ಇವಾಗ ಶಾಕಿಂಗ್ ಅನ್ಸಿದ್ದು. ಒಂದು ಸ್ಟ್ರೋಕ್, ಎರಡನೇದು ಮೈಗ್ರೇನ್ ಕೂಡ ಆಗುತ್ತೆ. ಬರ್ಬೋದು. ಸೊ ಮೈಗ್ರೇನ್ ಅನ್ನೋದಂದ್ರೆ ಈಗ ಮಗು ಈಗ ತುಂಬಾ ಲೈಟಿಗೆ ಹೋದಾಗ ಸ್ಕೂಲ್ ಅಸೆಂಬ್ಲಿಯಲ್ಲಿ ನಿಂತ್ಕೊಂಡಿದೆ, ಅಸೆಂಬ್ಲಿಯಲ್ಲಿ ಫುಲ್ ಬಿಸಿಲಿರುತ್ತೆ, ಅದಾದ ತಕ್ಷಣ ತಲೆನೋವು ಬರುತ್ತೆ. ಅದು ಇಲ್ಲ ಆಟ ಆಡ್ಬೇಕಾದ್ರೆ ಪಿ ಟಿ ಪೀರಿಯಡ್ ಅಲ್ಲಿ ಆಟ ಆಡಾದ್ಮೇಲೆ ತಲೆನೋವು ಬರೋದು, ಇಲ್ಲಾಂದ್ರೆ ತುಂಬಾ ಎಲ್ಲೋ ಬ್ಯಾಂಡ್ ಸೌಂಡು ಇಲ್ಲಾಂದ್ರೆ ಸ್ಕೂಲ್ ಪ್ರೋಗ್ರಾಮ್ ಲೌಡ್ ಸೌಂಡ್ ಆದಾಗ, ಇಲ್ಲ ಖಾಲಿ ಹೊಟ್ಟೆಲ್ ಇದ್ದಾಗ, ಇಲ್ಲ ಕೆಲವು ಸತಿ ಬಿಸಿನೀರು ಸ್ನಾನ ಮಾಡಿದಾಗ, ಇಲ್ಲ ನಿದ್ದೆ ಕಮ್ಮಿ ಆದಾಗ, ಇಲ್ಲ ಎಕ್ಸಾಮ್ ಟೆನ್ಷನ್. ಸೊ ಈ ತರ ಮೈಗ್ರೇನ್ ತರ ತಲೆನೋವು ಬರ್ಬೋದು. ಮೈಗ್ರೇನ್ ಅಂತಾರೆ. ಇಲ್ಲ ಟೆನ್ಷನ್, ಮಕ್ಕಳಲ್ಲೂ ಟೆನ್ಷನ್ ಇರುತ್ತೆ. ಟೆನ್ಷನ್ ಇರುತ್ತೆ ಮಕ್ಕಳಲ್ಲೂ. ಅಫ್ಕೋರ್ಸ್ ಟೆನ್ಷನ್ ಮಕ್ಕಳಲ್ಲೂ ಇರುತ್ತೆ. ಸ್ಕೂಲಲ್ಲಿ ಒಬ್ರನ್ನೊಬ್ರು ಕಂಪೇರ್ ಮಾಡ್ಕೊಳ್ಳೋದು, ಇಲ್ಲ ಅಕಾಡೆಮಿಕ್ ಪ್ರೆಷರು, ಫ್ಯಾಮಿಲಿ ಮನೇಲಿ ಇರುತ್ತಲ್ಲ, ಇಷ್ಟು ಮಾರ್ಕ್ಸ್ ತೆಗಿಬೇಕು, 9 out of 10 on 10 ಬರಲೇಬೇಕು. ಈಗ 9.5 ಬಂದ್ರೆ ಮಗುಗೆ ಟೆನ್ಷನ್ ಆಗುತ್ತೆ. ಈಗ ನಾನು 5.5 ಮಾರ್ಕ್ಸ್ ಕಮ್ಮಿ ಬಂತಲ್ಲ, ಈಗ ಮನೇಲಿ ಏನಾಗುತ್ತೆ, ಏನ್ ಮಾಡ್ಲಿ, ಅವ್ರಿಗೆ ಜಾಸ್ತಿ ಬಂತು. ಸೊ ಅವೆಲ್ಲ ಟೆನ್ಷನ್, ಓವರ್ ಥಿಂಕಿಂಗ್ ಟೆನ್ಷನ್ ಇದ್ದೇ ಇರುತ್ತೆ. ಸೊ ಟೆನ್ಷನ್ ಟೈಪ್ ಹೆಡ್ಡೇಕು ಇರ್ಬೋದು, ಮೈಗ್ರೇನ್ ಹೆಡ್ಡೇಕ್ ಇರ್ಬೋದು, ಇಲ್ಲ ಸೈನಸ್ ಅಗ್ಲಗ್ಲ ಸೈನಸ್ ಪ್ರಾಬ್ಲಮ್ ಇದೆ, ಆ ತರನು ಇರುತ್ತೆ. ಸೊ ತುಂಬಾ ಕಾರಣ ಇದೆ. ಸೊ ಹೆಡ್ಡೇಕ್ ಅನ್ನೋದನ್ನ ಇಗ್ನೋರ್ ಮಾಡಬಾರ್ದು, ಒಂದ್ಸತಿ ಒಪಿನಿಯನ್ ತಗೊಳ್ಳಿ. ಈಗ ನೀವು ಸ್ಟ್ರಾಂಗ್ ಮೆಂಟಾಲಿಟಿ ಬಗ್ಗೆ ನಾವು ತುಂಬಾ ಮಾತಾಡಿದ್ವಿ. ಬಟ್ ಈ ಸ್ಟ್ರಾಂಗ್ ಮೆಂಟಾಲಿಟಿ ಡೆವಲಪ್ ಮಾಡಕ್ಕೆ ಮಕ್ಕಳಲ್ಲಿ ರುಟೀನ್ ಎಷ್ಟು ಇಂಪಾರ್ಟೆಂಟ್? ಮಕ್ಕಳಲ್ಲಿ ಒಂದು ರೊಟೀನ್ ಅನ್ನೋದು ಬೆಳೆಸೋದು ಸಣ್ಣ ವಯಸ್ಸಿಂದನೇ ಶುರು ಮಾಡ್ಬೇಕು. ಒಂದು ರೊಟೀನ್ ಬಿಟ್ವೀನ್ 0 to 6, the critical 0 to years. 6, ಹೌದು. ಒಂದು ರೊಟೀನ್ ಅಂದ್ರೆ ಹೇಗೆ ಒಂದು ದಿನ ನಡೆಸಬೇಕು, ಯಾವಾಗ ಎದ್ದೇಳ್ಬೇಕು, ಯಾವಾಗ ಮಲಗಬೇಕು, ಫಿಸಿಕಲ್ ಆಕ್ಟಿವಿಟಿ ಅಂದ್ರೆ ಏನಾರು ಆಟ ಫಿಸಿಕಲ್ ಆಕ್ಟಿವಿಟಿ, ಆ ವಯಸ್ಸಲ್ಲಿ ಆಟ, ಮುಂದೆ ಹೋಗ್ತಾ ಎಕ್ಸಸೈಸ್. ಸೊ ಅದು ವೆರಿ ಇಂಪಾರ್ಟೆಂಟ್. ಊಟ ಯಾವ ಥರ, ನ್ಯೂಟ್ರಿಷನ್ ಹೆಂಗೆ ತಿನ್ನಬೇಕು ಒನ್ ಡೇ ಅಲ್ಲಿ. ಆಮೇಲೆ ಬರೀ ಕಲಿಕೆ, ಓದೋದು, ಬರೆಯೋದು ಅಷ್ಟೇ ಅಲ್ಲ, ಅದ್ರ ಜೊತೆ ಕರಿಕ್ಯುಲರ್ ಎನಿ ಹಾಬಿನ ನಾವು ಆ ಏಜಿಂದನೇ ಸ್ಟಾರ್ಟ್ ಮಾಡಬೇಕು. ಸೊ ಮಗುಗೆ ಏನು ಇಂಟ್ರೆಸ್ಟ್ ಇದೆಯೋ, ಸೊ ಆ ಏಜಿಂದನೇ ಅದನ್ನ ನರ್ಚರ್ ಮಾಡ್ಕೊಂಬಂದ್ರೆ ಓವರ್ ದ ಟೈಮ್ ಇಟ್ ಬಿಕಮ್ ಅ ರೊಟೀನ್. ಸೊ ಮಗುಗೆ ಏನೇ ಈಗ ಅಕಾಡೆಮಿಕ್ ಪ್ರೆಷರ್ಸ್ ಎಲ್ಲ ಜಾಸ್ತಿ ಆದಾಗ, ಸೊ ಇಟ್ ಇಸ್ ಲೈಕ್ ಅ ರಿಕ್ರಿಯೇಷನ್ ಹಾಬಿ ಮಗು. ಸೊ ಅದನ್ನ ಸಣ್ಣ ವಯಸ್ಸಿಂದನೇ ಒಂದು ರೊಟೀನ್ ತರ ಬಿಲ್ಡ್ ಮಾಡಬೇಕು. ಎವ್ರಿ ಡೇ ಒಂದು ರೊಟೀನ್. ಆ್ಯಂಡ್ ವೀಕೆಂಡ್ ಏನಾದ್ರು ಪಾರ್ಕಿಗೆ ಕರ್ಕೊಂಡು ಹೋಗೋದು, ಇಲ್ಲಾಂದರೆ ಒಂದು ಝೂ ಕರ್ಕೊಂಡು ಹೋಗೋದು, ಒಂದು ಮ್ಯೂಸಿಯಮಿಗೆ ಕರ್ಕೊಂಡು ಹೋಗೋದು, ಬೇರೆ ಬೇರೆ ಹೊಸ ಜಾಗಗಳು ತೋರಿಸೋದು ಮಗುಗೆ. ಆಮೇಲೆ ಫುಡ್ ಹ್ಯಾಬಿಟ್ಸ್, ಅದನ್ನು ಹೆಂಗೆ ನಾವು ಇನ್ಕಲ್ಕೇಟ್ ಮಾಡ್ತೀವಿ, ಎವ್ರಿಥಿಂಗ್. ಒಂದು ರೊಟೀನ್ನ ನಾವು ಸಣ್ಣ ವಯಸ್ಸಿಂದ ಹೆಂಗೆ ನಾವು ಮಗುಗೆ ಟ್ಯೂನ್ ಮಾಡ್ತೀವಲ್ಲ, ಅದು ದೊಡ್ಡವರಲ್ಲೂ ತುಂಬಾ ಕಂಟಿನ್ಯೂ ಆಗುತ್ತೆ. ಸಡನ್ ಆಗಿ ಮಿರಾಕಲ್ ಆಗ್ಬಿಡಲ್ಲ ಯಾರಿಗೂ ದೊಡ್ಡವರು, ಅನ್ಲೆಸ್ ಓವರ್ ನೈಟ್ ಆಗಲ್ಲ. ಇಟ್ ಇಸ್ ಸಣ್ಣ ವಯಸ್ಸಿಂದ ನಾವು ಹೆಂಗೆ ಟ್ಯೂನ್ ಮಾಡ್ತೀವಿ ಮಕ್ಕಳನ್ನ, ಅವ್ರು ದೊಡ್ಡವರಾಗಿ ಹಂಗೇನೆ ಬೆಳಿತಾರೆ. ಓಕೆ, ಸೊ ಈ 0 to 6 ಅಲ್ಲಿ ಲೆಟ್ಸ್ ಸೇ ಒಂದು ರೂಟೀನ್ ಫಾಲೋ ಮಾಡಿದವರು, ಕರೆಕ್ಟ್ ಆಗಿ ಅವ್ರಿಗೆ ಮಾರಲ್ ವ್ಯಾಲ್ಯೂಸ್ ಇರ್ಬೋದು ಹೇಳ್ಕೊಟ್ಟಿದ್ದವ್ರಿಗೆ, ಚಾನ್ಸಸ್ ಆಫ್ ಬೀಯಿಂಗ್ ಮೆಂಟಲಿ ಸ್ಟ್ರಾಂಗ್ ಆರ್ ವೆರಿ ಹೈಯರ್ ಇನ್ ಫ್ಯೂಚರ್. ಓಕೆ, ನಾವು ಇದೇ ರೀತಿ ಈಗ ಮಗು ಹೋಗ್ತಾ ಹೋಗ್ತಾ ಸ್ಕೂಲ್ಗೆ ಹೋಗುತ್ತೆ, ಅಂಡ್ ಲೈಫಲ್ಲಿ ಏನೇ ಕಾನ್ಸ್ಟೆಂಟ್ ಇಲ್ಲ ಅಂದ್ರೆ ಚೇಂಜ್ ಒಂದು ಕಾನ್ಸ್ಟೆಂಟ್, ರೈಟ್? ನೀವು ಸ್ಕೂಲ್ಸ್ ಅಲ್ಲೂ ಹೋಗೋವಾಗ ಎಷ್ಟೋ ಜನರು ನರ್ಸರಿ, LKG, UKG ಅಂಡ್ ದೆನ್ ಯು ಗೋ ಟು ಡಿಫರೆಂಟ್ ಸ್ಕೂಲ್ಸ್, ಕಾಲೇಜಸ್. ನಾವು ಇದೆಲ್ಲ ಚೇಂಜ್, ರೈಟ್? ಡೆಫಿನೆಟ್ಲಿ.
ಈ ಚೇಂಜು ಕೆಲವ್ರು ಅಡಾಪ್ಟ್ ಮಾಡಕ್ ಆಗುತ್ತೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ನನಗೆ ಗೊತ್ತಿದ್ದವರೊಬ್ರು 10th ಮುಗಿಸಾದ್ಮೇಲೆ ಹ್ಮ್. ಕಾಲೇಜಿಗೆ ಹೋದ್ರು. 10th ವರೆಗೂ ದ ಪರ್ಸನ್ ವಾಸ್ ಅ ವೆರಿ ಸ್ಟೂಡಿಯಸ್ ಸ್ಟೂಡೆಂಟ್. ಹಾ. ನಮ್ಮ ಟೈಮಲ್ಲಿ ರ್ಯಾಂಕ್ ಅಂತ ಹೇಳ್ತಿದ್ವಿ, ಹಾ, ಇವಾಗ ಹಾ. ಪರ್ಸೆಂಟೈಲ್ಸ್ ಆರ್ ಹಾ, ವಾಟ್ ಎವರ್ ಹಾ. ಯು ಸೇ. ಸೊ 10th ಆದ್ಮೇಲೆ ಕಾಲೇಜ್ ಹೋದ್ಮೇಲೆ ದ ಪರ್ಸನ್ಸ್ ಲೈಫ್ ಚೇಂಜ್ಡ್ ಕಂಪ್ಲೀಟ್ಲಿ. ಓಕೆ. ಸ್ಕೂಲ್ ಬೇಸಿಕಲಿ ಮಿಸ್ ಮಾಡದೆ ಇದ್ದೊಂದು ಕಾಲೇಜ್ ಮಿಸ್ ಮಾಡಕ್ ಸ್ಟಾರ್ಟ್ ಮಾಡಿ ದ ಪರ್ಸನ್ ಬೇಸಿಕ್ಲಿ ಅಬ್ಸಲ್ಯೂಟ್ಲಿ ಲಾಸ್ಟ್ ಆಲ್ ದ ಮೋಟಿವೇಶನ್. ಈಗ ಈ ತರ ಕೇಸಸ್ಗಳಲ್ಲಿ ಚೇಂಜ್ ಹೇಗೆ ನಮ್ಮ ಬ್ರೈನ್ ನ ಎಫೆಕ್ಟ್ ಮಾಡುತ್ತೆ ಅಂಡ್ ಇದನ್ನ ಓವರ್ಕಮ್ ಮಾಡ್ಬೇಕಂದ್ರೆ ಚಿಕ್ಕವರಿಂದ ಏನ್ ಪ್ರಾಕ್ಟೀಸಸ್ ಫಾಲೋ ಮಾಡ್ಬೇಕು ಪೇರೆಂಟ್ಸ್? ಸೊ ನೀವ್ ಹೇಳಿದ್ರಲ್ಲ, ಈಗ ಒಂದೇ ಟ್ರಾಜೆಕ್ಟ್ರಿ, ಒಂದು ಪಾಸಿಟಿವ್ ಟ್ರಾಜೆಕ್ಟ್ರಿಯಲ್ಲಿ ಇದ್ದವರು ಸಡನ್ಲಿ ಬೇರೆ ಚೇಂಜ್ ಆಯ್ತು ಅಂತ. ಲಾಟ್ ಆಫ್ ಟೈಮ್ಸ್ ಏನಾಗುತ್ತೆ, ಈಗ ಓವರ್ ಅಚೀವರ್ಸ್ ಅವ್ರ ಅಕಾಡೆಮಿಕ್ಲಿ ಟಾಪರ್ಸ್ ಆ ಥರ ಎಲ್ಲ ವಾಟ್ ವಿ ಸೇ, ಅದು ತುಂಬ ಇಫ್ ದೇ ಡೋಂಟ್ ಬ್ಯಾಲೆನ್ಸ್ ಮಾಡಲಿಲ್ಲ ಅಂದರೆ ನಾನು ಹೇಳೋದು ಅಂದರೆ ಓದು ತುಂಬ ಇಂಪಾರ್ಟೆಂಟ್, ಬಟ್ ಓದೋದ್ರ ಜೊತೆ ಏನು ಮಾಡ್ತೀವಿ ಅದು ತುಂಬಾನೇ ಇಂಪಾರ್ಟೆಂಟ್ ಇನ್ ದ ಲಾಂಗ್ ರನ್. ಅಂಡ್ ಕಾನ್ಸ್ಟೆಂಟ್ ಅಪ್ರಿಸಿಯೇಟ್ ಮಾಡೋದ್ರಿಂದ ಹೌದು. ಒಂದು ಪ್ರೆಷರ್ ಬಿಲ್ಡ್ ಆಗುತ್ತಾ? ಕಾನ್ಸ್ಟೆಂಟ್ ಎಕ್ಸ್ಪೆಕ್ಟೇಷನ್ಸ್ ಹೇಳೋದು. ಈಗ ಪೇರೆಂಟ್ಸ್ ಇಲ್ಲ ಕೇರ್ ಗಿವರ್ಸ್ ಒಂದು ಎಕ್ಸ್ಪೆಕ್ಟ್ ಮಾಡ್ತಾರಲ್ವಾ ಒಂದು ಮಕ್ಕಳಿಂದ, ಹಿಂಗ್ ಮಾಡ್ಬೇಕು. ಎಕ್ಸ್ಪೆಕ್ಟೇಷನ್ ಹೇಳೋದು ಓಕೆ, ಬಟ್ ಖಂಡಿತವಾಗಿ ಆಗ್ಲೇಬೇಕು ಅನ್ನೋದು ಪ್ರೆಷರ್ ಇರಬಾರ್ದು. ನೋಡು, ಹಿಂಗ್ ಮಾಡಿದ್ರೆ ನೀನು ಇಷ್ಟು ಮಾರ್ಕ್ಸ್ ತಗೊಂಡ್ರೆ ನಿನಗೆ ಇಲ್ಲಿ ಸಿಗುತ್ತೆ, ನೀನು ನೋಡು, ಲೈಕ್ ಆ ಥರ ಯು ಶುಡ್ ಡೈರೆಕ್ಟ್ ದೆಮ್ ಆ ವೇ ಅಲ್ಲಿ. ಬಟ್ ಬೇಕೇ ಬೇಕು ಮಾಡಲೇಬೇಕು ಅಂದಾಗ ಒಂದು ಪ್ರೆಷರ್ ಬಿಲ್ಡ್ ಆಗುತ್ತೆ. ಸೊ ಓವರ್ ಟೈಮ್ ಅದನ್ನ ಅಚೀವ್ ಮಾಡ್ಕೊಂಡು ಇವೆಂಚುಲಿ ಬರ್ನ್ಔಟ್ ಸ್ಟೇಜಿಗೆ ರೀಚ್ ಆಗ್ತಾರೆ. Right. ಆವಾಗ ಫುಲ್ ಆಪೋಸಿಟ್ ಟ್ರಾಜೆಕ್ಟ್ರಿಯಲ್ಲಿ ಹೋಗ್ತಾರೆ. ಸೊ ಯಾರೇ ಆಗಲಿ ಟಾಪರ್ಸು ಇಲ್ಲಾಂದ್ರೆ ತುಂಬ ಪ್ರೆಷರಲ್ಲಿ ಬೆಳೆದಿರೋ ಮಕ್ಳಿಗೆ ಇವೆಂಚುಲಿ ಒಂದು ಎವ್ರಿ ಡೇ ಟಾರ್ಗೆಟ್ಸ್ ಅಚೀವ್ ಮಾಡಿ ಎಲ್ಲೂ ಔಟ್ಲೆಟ್ ಸಿಗ್ಲಿಲ್ಲ, ಒಂದು ರೆಕ್ರಿಯೇಷನ್ ಇಲ್ಲ, ಒಂದು ಬ್ಯಾಲೆನ್ಸಿಂಗ್ ಫ್ಯಾಕ್ಟರ್ ಇಲ್ಲ ಅಂದರೆ ಇವೆಂಚುಲಿ ರೀಚ್ ಒನ್ ಪಾಯಿಂಟ್ ಬರ್ನ್ಔಟ್ ಆಗುತ್ತೆ. ದೆನ್ ಫುಲ್ ಉಲ್ಟಾ ಡೈರೆಕ್ಷನ್ಗೆ ಹೋಗೋ ಸಾಧ್ಯತೆಗಳು ಇರುತ್ತೆ. ಓಕೆ. ಸೊ ಅದಕ್ಕೆ ನಾನು ಏನು ಹೇಳೋದು ಅಂದರೆ, ಪೇರೆಂಟ್ಸ್ ಇಲ್ಲ ಕೇರ್ ಗಿವರ್ಸ್, ಟೀಚರ್ಸ್, ಹೂಎವರ್ ಇಸ್ ದೇರ್ ಲುಕಿಂಗ್ ಆಫ್ಟರ್ ಅ ಚೈಲ್ಡ್, ಒಂದು ಬ್ಯಾಲೆನ್ಸ್ಡ್ ಅಪ್ರೋಚ್ನ ಹೇಳ್ಕೊಡ್ಬೇಕು. ಓದೋದ್ರ ಜೊತೆ ಹೌ ಟು ಬ್ಯಾಲೆನ್ಸ್ ಇಟ್ ಔಟ್ ಬೈ ಹಾಬೀಸ್, ಬೈ ಟ್ರಾವೆಲಿಂಗ್, ಬೈ ಎಕ್ಸ್ಪೀರಿಯನ್ಸಿಂಗ್ ಅದರ್ ನ್ಯೂ ಥಿಂಗ್ಸ್. ಸೊ ಇದೆಲ್ಲ ಒಂದು ಔಟ್ಲೆಟ್, ಒಂದು ಕ್ರಿಯೇಟಿವ್ ಔಟ್ಲೆಟ್ ಇದ್ದಾಗ ಏನೇ ಪ್ರೆಷರ್, ವರ್ಕ್ ಪ್ರೆಷರ್ ಇಲ್ಲ ಅಕಾಡೆಮಿಕ್ ಪ್ರೆಷರ್ ಏನೇ ಇದ್ರೂ ಒಂದು ಬ್ಯಾಲೆನ್ಸ್ ಆಗುತ್ತೆ, ಬರ್ನ್ಔಟ್ ಆಗಲ್ಲ. ಲಾಂಗ್ ರನ್ ಅಲ್ಲಿ ಯು ವಿಲ್ ಬಿ ಮೋರ್ ಸಕ್ಸಸ್ಫುಲ್ ರೈಟ್. ದ್ಯಾನ್ ಒಂದು ಸ್ಪ್ರಿಂಟ್ ತರ ಇರಲ್ಲ. ಇಟ್ ವಿಲ್ ಬಿ ಅ ಮ್ಯಾರಥಾನ್. Okay. 100 meters ಹೋಗಿ ಸ್ಟಾಪ್ ಆಗಲ್ಲ. Okay. ವಿ ಬಿ ಗೋಯಿಂಗ್ ಫಾರ್ ಅ ಫುಲ್ ಮ್ಯಾರಥಾನ್ ಆ ತರ. So I think as parents they need to focus on this aspect as well, Yes. that ಮಗು ಚೇಂಜ್ ಬಂದೇ ಬರುತ್ತೆ. ಹೌದು. So they need to prep the kid accordingly. Now as parents ಈಗ ಹಠ ಮಾಡೋದು ಕಾಮನ್. ಹೌದು, ಹಾ. ನನ್ನ ಮಗಳು ಇವಾಗ 1 year 1 ವರ್ಷ ಅವಳಿಗೆ, ಹಾ. ಅವಳು ಏನೇ ಮಾಡಿದ್ರು ನನಗೆ ಕ್ಯೂಟೇ ಅದು. ಹಾ. ಅವಳು ನನಗೆ ಹೊಡೆದ್ರು ಕ್ಯೂಟು, ಏನ್ ಮಾಡಿದ್ರು ಹಾ. ಕ್ಯೂಟು, ರೈಟ್? ಬಟ್ ಯಾವ ಇಂಡಿಕೇಶನ್ಸ್ ಅವ್ರ ಯಾವ ಸಿಂಪ್ಟಮ್ಸ್ ಅವ್ರ ಯಾವ ಸೈನ್ಸ್ ನೋಡ್ಬೇಕ್ರ? ಅದು ಸಿಂಪ್ಟಮ್ಸ್ ಅನ್ನೋದಕ್ಕಿಂತ ಸೈನ್ಸ್ ನೋಡ್ಬೇಕು. ಈಗ ಮಗು ಕಾನ್ಸ್ಟೆಂಟ್ ಆಗಿ ಹಠ ಮಾಡ್ತಾ ಇದೆ, ಪ್ರತಿಯೊಂದಕ್ಕೂ ಹಠ ಮಾಡ್ತಾ ಇದೆ, ಕಿರಿಸ್ತಾ ಇದೆ, ಅಳ್ತಾ ಇದೆ. ಸೊ ಯಾವ ಸ್ಟೇಜ್ ಅಲ್ಲಿ ಪೇರೆಂಟ್ಸ್ ತುಂಬಾ ಜಾಗ್ರತೆ ತಗೋಬೇಕು ಅಂಡ್ ಕನ್ಸಲ್ಟೇಷನ್ ಹೋಗ್ಬೇಕು, ಅಥವಾ ಏನೋ ಬೇರೆ ಡಿಸಿಷನ್ಸ್ ಬೇರೆ ತರ ಹಾ. ಥಿಂಕ್ ಮಾಡ್ಬೇಕು? ಸೊ ಮಕ್ಕಳು ಹಠ ಮಾಡೋದು, ಟ್ಯಾಂಟ್ರಮ್ಸ್ ಮಾಡೋದು ಇದು ನಾರ್ಮಲ್. ಮಾಡದೇ ಇದ್ರೆ ನಾರ್ಮಲ್ ಅಲ್ಲ. ಮಾಡದೇ ಇದ್ರೆ ನಾರ್ಮಲ್ ಅಲ್ಲ. ಸೊ ಸಿಚುವೇಶನ್ ಅಲ್ಲಿ ಹಠ ಮಾಡೋದು, ಟ್ಯಾಂಟ್ರಮ್ ಥ್ರೋ ಮಾಡೋದು, ದಟ್ಸ್ ಓಕೆ. ಬಟ್ ವಿನಾಕಾರಣ ಏನು ರೀಸನ್ ಇಲ್ದಲೆ ಕಂಟಿನ್ಯೂಸ್ ಆಗಿ ಹೈಪರ್ ಆಗಿರೋದು, ಒಂಥರ ರೆಸ್ಲೆಸ್ ಆಗೋದು, ಯಾವಾಗ್ಲೂ ಆ ಕಡೆ ಓಡಾಡ್ತಾ ಇರೋದು, ಒಂದ್ ಕಡೆ ಕೂತ್ಕೊಳಕ್ ಆಗ್ತಿಲ್ಲ ಮಗುಗೆ. ಇದು ಒಂದು ಆಬ್ಜೆಕ್ಟ್ ತಗೊಳುತ್ತೆ, ಒಂದ್ ಫ್ಯೂ ಸೆಕೆಂಡ್ಸ್ ಆಡೋದು, ಮತ್ತೆ ಅದ್ ಬಿಟ್ಟು ಇನ್ನೊಂದ್ ಕಡೆ ಹೋಗೋದು, ಏನು ಟಾಸ್ಕ್ ಕಂಪ್ಲೀಟ್ ಮಾಡಕ್ ಆಗ್ತಿಲ್ಲ. ಒಂದ್ರಿಂದ ಇನ್ನೊಂದ್ರಿಂದ ಇನ್ನೊಂದು ಶಫ್ಲಿಂಗ್ ಆಗ್ತಾ ಇರೋದು. ಆಮೇಲೆ ಈ ತರ ಹೈಪರ್ ಜಾಸ್ತಿ, ಕಿರಿಕಿರಿ ಜಾಸ್ತಿ ಆಗಿ ಅದರಿಂದ ಸ್ವಲ್ಪ ಅಗ್ರೆಸಿವ್ ಆಗೋದು ಮಗು. ಹೊಡಿಯೋದು, ಬಡಿಯೋದು, ಕಚ್ಚೋದು, ಇಲ್ಲಾಂದ್ರೆ ಆಬ್ಜೆಕ್ಟ್ಸ್ ನ ಕಿತ್ತಾಕೋದು, ಡಿಸ್ಟ್ರಕ್ಟಿವ್ ಬಿಹೇವಿಯರ್ ಆಗೋದು. ಆಮೇಲೆ ಒಂದ್ ಕಡೆ ಗಮನ ಆಸ್ ಐ ಸೆಡ್, ಏನೇ ಟಾಸ್ಕ್ಗೂ ಗಮನ ಕೊಡಕ್ ಆಗ್ತಿಲ್ಲ. ಬೇಗ ಒಂದ್ ಫ್ಯೂ ಸೆಕೆಂಡ್ಸ್ಗೂ ಗಮನ ಇರಲ್ಲ ಮಗುದು. ಒಂದ್ ಕಡೆ ಕುತ್ಕೊಂಡು ಒಂದು ಆಟ ಆಡೋದಕ್ಕೂ ಆಗ್ತಾ ಇಲ್ಲ. ಅದನ್ನ ಈಗ ಸರಿ ಹೋಗುತ್ತೆ ಬಿಡು, ಹೋಗ್ತಾ ಅಂತ ಅನ್ನೋದು ಮಾಡಬಾರ್ದು. ಎಷ್ಟೇ ಅರ್ಲಿ ಆಗ್ಲಿ, ನೀವು 1.5 year ಇರ್ಬೋದು ಮಗು, ಯೂಶಲಿ ನಡೆಯೋದು ಸ್ಟಾರ್ಟ್ ಆದ್ಮೇಲೆ ಈ ತರ ಎಲ್ಲ ಬಿಹೇವಿಯರ್ ಸ್ಟಾರ್ಟ್ ಆಗುತ್ತೆ. ಸೊ 1 year and above ಎನಿ ಟೈಮ್ ಈ ತರ ಅಬ್ಸರ್ವ್ ಮಾಡಿದ್ರೆ ಹೋಗ್ಬಿಟ್ಟು ನೀವು ಪಿಡಿಯಾಟ್ರಿಷಿಯನ್, ನಿಮ್ಮ ಮಕ್ಳ ಡಾಕ್ಟರ್ಗೆ ತೋರಿಸ್ಬೋದು, ಇಲ್ಲಾಂದ್ರೆ ಮಕ್ಳ ನರರೋಗ ತಜ್ಞರು ಯಾರಿಗಾರು ತೋರಿಸ್ಬೋದು. ಒಂದು ಒಪಿನಿಯನ್ ತಗೋಬೇಕು. ಯಾವುದೇ ಆಗ್ಲಿ, ನೀವು ಬಿಹೇವಿಯರಲ್ ಚೇಂಜಸ್ ಇದ್ರು, ಇಲ್ಲ ಡೆವಲಪ್ಮೆಂಟಲ್ ನಿಧಾನ ಇತ್ತು, ಮಾತಾಡಿದ್ ಲೇಟು, ನಡೆದಿದ್ ಲೇಟ್, ಏನೇ ಇದ್ರು ಹೋಗ್ತಾ ಸರಿ ಹೋಗುತ್ತೆ ಅನ್ನೋದು
ರಾಂಗ್ ಕಾನ್ಸೆಪ್ಟ್. ವೇಟ್ ಮಾಡ್ಕೊಂಡಿರೋದ್ರಲ್ಲಿ ಇಲ್ಲ. ನೀವು ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಅಂದ್ರೆ ಅಲ್ಲಿ ಅಷ್ಟೊಂದು ಬ್ರೈನ್ ಡೆವಲಪ್ಮೆಂಟ್ಗೆ ಪ್ರಾಬ್ಲಮ್ ಆಗಿರುತ್ತೆ, ಅಷ್ಟೆಲ್ಲ ಲಾಸ್ ಇರುತ್ತೆ. ನೀವು ಆಮೇಲೆ ಯಾವಾಗಲೂ 6 ವರ್ಷದಲ್ಲಿ ಸರಿ ಮಾಡಿಸೋದಲ್ಲ. ಆವಾಗ ನಿಮ್ದು ಬ್ರೈನಲ್ಲಿ ಕನೆಕ್ಷನ್ಸ್ ನಾರ್ಮಲ್ ಆಗಿ ಫಾರ್ಮ್ ಆಗಿರಲ್ಲ. ಅವ್ರಿಗೆ ಇವೆಂಚುಲಿ ಫ್ಯೂಚರಲ್ಲಿ ಮೈನರ್ ಎಕ್ಸಿಕ್ಯೂಟಿವ್ ಫಂಕ್ಷನಿಂಗ್ ಅಲ್ಲಿ, ಕಾಗ್ನಿಟಿವ್ ಇಶ್ಯೂಸ್ ಅಲ್ಲಿ ಪ್ರಾಬ್ಲಮ್ ಆಗೇ ಆಗುತ್ತೆ. ಸೊ ನೀವು ಅರ್ಲಿ ಏನಾರು ಐಡೆಂಟಿಫೈ ಮಾಡಿದ್ರೆ ಬೆಟರ್ ನೀವು ಒಂದು ಒಪಿನಿಯನ್ ತಗೊಂಡು ಏನಿದು ಇಶ್ಯೂ ಏನ್ ಮಾಡಬೇಕು ಅನ್ನೋದನ್ನ ಡಿಸೈಡ್ ಮಾಡಬೇಕು. ಸೊ ನಾನು ಫೈನಲ್ ಸೆಗ್ಮೆಂಟ್ಗೆ ಬರ್ತೀನಿ. ಒಂದಿಷ್ಟು ಕ್ವಶನ್ಸ್ ಇದೆ. Yeah. ಐ ಥಿಂಕ್ ಆಟಿಸಮ್ ಬಗ್ಗೆ ತುಂಬಾ ಕೇಳ್ತಾ ಇದೀವಿ ಹೌದು. ಇವಾಗ, ಅಂಡ್ ಅಲಾರ್ಮಿಂಗ್ಲಿ ಆಟಿಸಮ್ ಜಾಸ್ತಿ ಆಗ್ತಾ ಇದೆ ಅಂತ ಹೌದು. ಕೇಳ್ತಾ ಇದೀವಿ, ಹೌದು, ನಿಜ. ರೈಟ್? ಸೊ ಫಸ್ಟ್ ಆಫ್ ಆಲ್ ಎಷ್ಟೋ ಜನರಿಗೆ ಆಟಿಸಮ್ ಅಂದ್ರೆ ಏನು ಗೊತ್ತಿಲ್ಲ, ಹೌದು. ರೈಟ್? ಅಂಡ್ ಆಟಿಸಮ್ ನ ಜನರಲೈಸ್ ಮಾಡ್ಬಿಟ್ಟಿದ್ದಾರೆ. ನನ್ನ ಪ್ರಕಾರ ದೇರ್ ಆರ್ ಡಿಫರೆಂಟ್ ಕೈಂಡ್ಸ್ ಆಫ್ ಆಟಿಸಮ್. ಹೌದು. ಸ್ವಲ್ಪ ಜನರಿಗೆ ಆಟಿಸಮ್ ಬಗ್ಗೆ. ಸೊ ಆಟಿಸಮ್ ಅನ್ನೋದು ಈಗ ಹೊಸದಾಗಿ ಬಂದಿರೋ ಇದಿಲ್ಲ, ಮುಂಚೆನೂ ಇತ್ತು. ಬಟ್ ಐ ಥಿಂಕ್ ಕೋವಿಡ್ ಟೈಮ್ ಆನ್ವರ್ಡ್ಸ್ ಇಂದ ಇನ್ಸಿಡೆಂಟ್ಸ್ ಅಂದ್ರೆ ನಂಬರ್ಸ್ ಐಡೆಂಟಿಫಿಕೇಶನ್ ಜಾಸ್ತಿ ಆಗಿದೆ ಈ ತೊಂದರೆದು. ಸೊ ಆಟಿಸಮ್ ಅಂದ್ರೆ ಏನು ಅಂದ್ರೆ ಇದು ಮಾನಸಿಕ ತೊಂದರೆ ಅಲ್ಲ, ಇದು ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್. ಅಂದ್ರೆ ಮಗುದು ಬ್ರೈನ್ದು ಡೆವಲಪ್ಮೆಂಟ್ ಅಲ್ಲಿ ನಾರ್ಮಲ್ ಆಗಿ ಒಂದು ಕನೆಕ್ಷನ್ ಫಾರ್ಮ್ ಆಗೋದು, ಒಂದು ಅಬ್ನಾರ್ಮಲ್ ರೀತಿಯಲ್ಲಿ ಕನೆಕ್ಷನ್ಸ್ ಫಾರ್ಮ್ ಆದಾಗ ಈ ತೊಂದರೆ ಕಾಣ್ಕೊಂಬರುತ್ತೆ. ಇದರಲ್ಲಿ ಏನು ಇಂಪಾರ್ಟೆಂಟ್ ಥಿಂಗ್ಸ್ ಏನು ನೋಡ್ತೀವಿ ಅಂದ್ರೆ, ಒಂದು ಮಗುಗೆ ಮಾತಾಡೋದ್ರಲ್ಲಿ ಮಾತು ನಿಧಾನ ಇರ್ಬೋದು. ಮಾತು ನಿಧಾನದ ಜೊತೆ ಬೇರೆಯವ್ರ ಜೊತೆ ಬೆರೆಯೋದಕ್ಕೆ ಕಷ್ಟ ಆಗ್ಬೋದು. ಯಾರೇ ಮಗು ಜೊತೆ ಮಾತಾಡಿದ್ರು ಐ ಕಾಂಟ್ಯಾಕ್ಟ್ ದೃಷ್ಟಿ ನೋಡ್ಲಿಕ್ಕೆ ಕಷ್ಟ ಆಗುತ್ತೆ, ನೋಡಲ್ಲ ಮಗು, ಎಲ್ಲೋ ನೋಡ್ಕೊಂಡು ಮಾತಾಡುತ್ತೆ. ಆಮೇಲೆ ರಿಪಿಟೇಟಿವ್ ಮೂಮೆಂಟ್ಸ್ ಇರುತ್ತೆ, ಒಂಥರ ಹ್ಯಾಂಡ್ ಫ್ಲಾಪ್ ಮಾಡೋದು, ಇಲ್ಲ ಹೆಡ್ ಬ್ಯಾಂಗ್ ಮಾಡೋದು, ಇಲ್ಲಾಂದ್ರೆ ಏನಾದ್ರು ಸರ್ಕ್ಯುಲರ್ ಟಾಯ್ಸ್ ಇಟ್ಕೊಂಡು ಅದನ್ನೇ ಆಟ ಆಡ್ತಾ ಇರೋದು. ಆಮೇಲೆ ಗಮನ ಎಲ್ಲೋ ಅವ್ರದೇ ತಂದೇ ಲೋಕದಲ್ಲಿ ಇರ್ತಾರೆ, ಸುತ್ತಮುತ್ತ ಕಳ್ದೋಗಿರ್ತಾರೆ ಅವ್ರದೇ ಲೋಕದಲ್ಲಿ. ಸುತ್ತಮುತ್ತ ವಾತಾವರಣದಲ್ಲಿ ಏನಾಗ್ತಿದೆ ಅಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ. ಅವರಿಗೆ ಮನುಷ್ಯರ ಮೇಲೆ ಇಂಟ್ರೆಸ್ಟ್ಗಿಂತ ಆಬ್ಜೆಕ್ಟ್ಸ್, ಪ್ಯಾಟರ್ನ್ಸ್ ಅದ್ರ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ಸೊ ಇದು ಈ ಆಟಿಸಮ್ದು ಫೀಚರ್ಸು. ಬಟ್ ಇದರಲ್ಲಿ ಸುಮಾರು ಟೈಪ್ಸ್ ಇರುತ್ತೆ, ಎಲ್ಲಾನು ಎಕ್ಸ್ಟ್ರೀಮ್ ಇರಲ್ಲ. ಕೆಲವ್ರು ಮೈಲ್ಡ್ ಆಟಿಸಮ್ ಇರ್ತಾರೆ, ಕೆಲವರು ಸಿವಿಯರ್ ಇರ್ತಾರೆ. ಸೊ ಎಷ್ಟೊಂದು ಜನ ಆಟಿಸಮ್ ಇದ್ಕೊಂಡು ಸಕ್ಸಸ್ಫುಲ್ ಇರೋ ಸೈಂಟಿಸ್ಟು, ಪರ್ಸನಾಲಿಟೀಸ್ ಎಲ್ಲರೂ ಇರ್ತಾರೆ. ಸೊ ಆಟಿಸಮ್ ಅಲ್ಲೂ ಹೈ ಫಂಕ್ಷನಿಂಗ್ ಆಟಿಸಮ್ ಅಂತ ಹೇಳ್ತೀವಿ. ಸೊ ಅವರು ಈ ಆಟಿಸ್ಟಿಕ್ ಫೀಚರ್ಸ್ ಇರ್ಬೋದು, ಅಂದ್ರೆ ದೇ ಆರ್ ನಾಟ್, ಅವ್ರ ಸೋಷಿಯಲ್ ಅಷ್ಟಿರಲ್ಲ, ಅವರು ದೇ ಆರ್ ವೆರಿ ಕನ್ಫೈನ್ಡ್, ಮಾತಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ದೇ ಆರ್ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಇನ್ ಅದರ್ ಆಸ್ಪೆಕ್ಟ್ಸ್. ಇಟ್ ಕ್ಯಾನ್ ಬಿ ಎನಿಥಿಂಗ್, ಪೇಂಟಿಂಗ್ ಅಲ್ಲಿ ಇರ್ಬೋದು, ಇಲ್ಲಾಂದ್ರೆ ಸಮ್ ಕ್ಯಾಲ್ಕುಲೇಷನ್ಸ್ ಅಲ್ಲಿ ಇರ್ಬೋದು. ಆ ತರ ಹೈ ಫಂಕ್ಷನಿಂಗ್ ಆಟಿಸಮ್ ಇದೆ. ಬಿಟ್ರೆ ನಾವು ಈ ಕೋವಿಡ್ ಟೈಮಲ್ಲಿ ವಾಟ್ ವಿ ಸಾ ಸಮಥಿಂಗ್ ಲೈಕ್ ಅ ವರ್ಚುವಲ್ ಆಟಿಸಮ್. ಸೊ ವರ್ಚುವಲ್ ಆಟಿಸಮ್ ಅಂತ ಅಂದ್ರೆ ಡ್ಯೂ ಟು ಲ್ಯಾಕ್ ಆಫ್ ಸ್ಟಿಮ್ಯುಲೇಷನ್. ಕೋವಿಡ್ ಟೈಮಲ್ಲಿ ವಿ ಆರ್ ಆಲ್ ಇನ್ ಐಸೋಲೇಷನ್. ಈಗ ಆ ಟೈಮಲ್ಲಿ ಹುಟ್ಟಿದ ಮಕ್ಳಿಗೆ ರೂಮ್, ಮನೆ ವಾತಾವರಣ ಬಿಟ್ರೆ ಬೇರೆ ಏನು ನೋಡೇ ಇಲ್ಲ ಔಟ್ ಸೈಡ್. ಬರೀ ಮಗು ನೋಡಿರೋದು 4 walls ಅಂಡ್ ಪೇರೆಂಟ್ಸ್ ಫಾರ್ ಅಟ್ಲೀಸ್ಟ್ ಫಾರ್ ಮೋರ್ ದೆನ್ ಅ ಇಯರ್. ಸೊ ಅವಾಗ ಮಗುಗೆ ಸ್ಟಿಮ್ಯುಲೇಷನ್ ಚೆನ್ನಾಗಿ ಆಗಿರಲ್ಲ. ಅಂಡ್ ಆ ಟೈಮಲ್ಲಿ ಎಲ್ಲರೂ ಇಂಡೋರ್ಸ್ ಇದ್ದಿದ್ರಿಂದ ಅವಾಗ ಸ್ಕ್ರೀನ್ ಎಕ್ಸ್ಪೋಜರ್ಸು ಜಾಸ್ತಿ ಆಗಿದೆ. ಅವರ್ಸ್ ಟುಗೆದರ್ ಬೇಬಿ ವಿಲ್ ಬಿ ಕೋವಿಡ್. ಹೌದು, ಆ ಟೈಮಲ್ಲಿ ಈ ಫೀಚರ್ಸ್ ತುಂಬಾನೇ ಜಾಸ್ತಿ, ಈ ಆಟಿಸಮ್ ಫೀಚರ್ಸ್ ತುಂಬಾನೇ ಜಾಸ್ತಿ ಬಂತು ಆ ಟೈಮಲ್ಲಿ. ವರ್ಚುವಲ್ ಅಂತ ಯಾಕೆ ಕರೆದೆ ಅಂದ್ರೆ, ಆಟಿಸಮ್ಗೆ ಬರೀ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಇಲ್ಲ ಲ್ಯಾಕ್ ಆಫ್ ಸ್ಟಿಮ್ಯುಲೇಷನ್, ದಟ್ ಇಸ್ ನಾಟ್ ದ ಓನ್ಲಿ ರೀಸನ್ ವೈ ಆಟಿಸಮ್ ಅಕರ್ಸ್. ಮೋಸ್ಟ್ ಆಫ್ ದ ಟೈಮ್ಸ್, ಮೆಜಾರಿಟಿ ಆಫ್ ದ ಟೈಮ್, ದೇರ್ ಇಸ್ ಆಲ್ವೇಸ್ ಅ ಜೆನೆಟಿಕ್, ಒಂದು ಆನುವಂಶಿಕ ಕಾರಣನೂ ಇರುತ್ತೆ. ಹುಟ್ಟಿದಾಗಿಂದಾನೆ ಕೆಲವ್ರಿಗೆ ರಿಸ್ಕ್ ಇರುತ್ತೆ, ಅದ್ರ ಮೇಲೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ರೋಲ್ ಪ್ಲೇ ಮಾಡುತ್ತೆ. ಸೊ ಆ ಥರ ಇರುತ್ತೆ. ಬಟ್ ಈ ಎಕ್ಸ್ಕ್ಲೂಸಿವ್ ಲ್ಯಾಕ್ ಆಫ್ ಸ್ಟಿಮ್ಯುಲೇಷನ್ ಇಂದ, ಇಲ್ಲಾಂದ್ರೆ ಮಗುಗೆ ಚೆನ್ನಾಗೆ ಬೆರೆಯಕ್ ಬಿಟ್ಟಿಲ್ಲ, ಬರೀ ಸ್ಕ್ರೀನ್ ಎಕ್ಸ್ಪೋಜರ್ ಜಾಸ್ತಿ ಆಗಿದ್ರಿಂದನೂ ಈ ಫೀಚರ್ಸ್ ಕಾಣ್ಕೊಂಬರ್ಬೋದು. ಅಂಡ್ ಆಟಿಸಮ್ ಐಡೆಂಟಿಫೈ ಮಾಡ್ಬೇಕಂದ್ರೆ ಇನಿಷಿಯಲಿ ಐಡೆಂಟಿಫೈ ಮಾಡೋಕ್ಕಾಗಲ್ಲ, ಮಗು ಹುಟ್ಟಿದ ತಕ್ಷಣ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಇಟ್ಸ್ ಓನ್ಲಿ ಆಫ್ಟರ್ ಒಂದು ವಯಸ್ಸಾದ್ಮೇಲೆ ನೀವು ಅರ್ಲಿ ಸೈನ್ಸ್ ಇರ್ಬೋದು. ಈಗ ಮಗು ಈಗ ಅಳ್ಬೇಕಾರೆ ತಾಯಿ ಎತ್ಕೊಂಡಾಗ ಮಗು ತಾಯಿ ಮುಖ ನೋಡಿ ನಗುತ್ತೆ, ಆ ಸೋಷಿಯಲ್ ಸ್ಮೈಲ್ ಅಂತೀವಿ, ಅದು ಲೇಟ್ ಆಗ್ಬೋದು. ಅದ್ರ ಜೊತೆಗೆ ಆಮೇಲೆ ಮಾತು ಬರೋದು ಲೇಟ್ ಆಗ್ಬೋದು, ಸ್ಪೀಚ್. ಈಗ ಯೂಶಲಿ 8-9 ಮಂತ್ಸಿಗೆಲ್ಲ ಅಪ್ಪ ಅಮ್ಮ ಅಂತ ಸ್ಟಾರ್ಟ್ ಮಾಡ್ತಾರೆ, ಅದು ಡಿಲೇ ಆಗ್ಬೋದು. ಅಂಡ್ ಮಗು ಸುತ್ತಮುತ್ತ ನೀವು ಟಾಯ್ಸ್ ಎಲ್ಲ ಕೊಟ್ಟಾಗ ಯೂಶಲಿ ನಾರ್ಮಲಿ ಇಂಟ್ರೆಸ್ಟ್ ತೋರಿಸಲ್ಲ, ಅವ್ರಿಗೆ ಇಷ್ಟ ಬಂದಿದ್ದೇ ಮಾಡ್ತಾರೆ. ಇದೆಲ್ಲ ಸ್ವಲ್ಪ ಅರ್ಲಿ ಸೈನ್ಸ್. ಇಟ್ ಇಸ್ ನಾಟ್ ಲೈಕ್ ಒಂದು 4 ವರ್ಷ ಆದ್ಮೇಲೆ ವಿ ಕ್ಯಾನ್ ಐಡೆಂಟಿಫೈ ಅಂತ. ವಿ ಕ್ಯಾನ್ ಐಡೆಂಟಿಫೈ. ಅದಕ್ಕೇನೆ ನಾನು ಹೇಳೋದು, ಯಾವಾಗ್ಲೂ ವಯಸ್ಸಿಗೆ ಮಾಡೋವಂಥ ಮೈಲ್ ಸ್ಟೋನ್ಸ್ ಆಕ್ಟಿವಿಟೀಸ್. ನಾವು ಆಟಿಸಮ್ಗೆ ಅಂತಾನೆ ವಿಜಿಲೆಂಟ್ ಆಗಿ ಆಸ್ ಪೇರೆಂಟ್ಸ್ ಯು ಡೋಂಟ್ ಹ್ಯಾವ್ ಟು ಬಿ ವಿಜಿಲೆಂಟ್. ಜಸ್ಟ್ ಜೆನೆರಿಕಲಿ ಮಗು ಎವ್ರಿ ಏಜ್ ಅಲ್ಲಿ ಮಾಡುವಂತ ಆಕ್ಟಿವಿಟೀಸ್ ಕರೆಕ್ಟ್ ಆಗಿ ಅಚೀವ್ ಆಗ್ತಿದ್ಯೋ ಇಲ್ವೋ, ದಟ್ ಇಸ್ ಸಮಥಿಂಗ್
ಯು ಹ್ಯಾವ್ ಟು ಲುಕ್ observe ಫಾರ್ ಮಾಡ್ತಾ ಅಬ್ಸರ್ವ್ ಇರ್ಬೇಕು. ಮಾಡ್ಬೇಕು. ಏನಾದ್ರು ವೇರಿಯೇಷನ್ಸ್ ಅನಿಸ್ತಾ ಯು ಆರ್ ಫೈಂಡಿಂಗ್, ಆವಾಗ ಆಲ್ವೇಸ್ ಬೆಟರ್ ಟು ಟೇಕ್ ಒನ್ ಒಪಿನಿಯನ್. ಓಕೆ. ಅಂಡ್ ಸ್ಪೀಚ್ ಬಗ್ಗೆ ಹೇಳಿದ್ರಿ. ನಾವು ಇವಾಗ ಎಷ್ಟೋ ಫ್ಯಾಮಿಲೀಸ್ ಅಲ್ಲಿ ಒಂದು ಕಪಲ್ ಎಲ್ರಾದ್ರೆ Yeah. ಇಂಟರ್ ಕಾಸ್ಟ್ ಇಂಟರ್ ಸಬ್ ಕಾಸ್ಟ್ ಮ್ಯಾರೇಜಸ್ ಆಗುತ್ತೆ. ಹೌದು. ಈಗ ನಂದು ಅದೇ ತರ ಆಗಿರೋದು. ಸೊ ನನ್ನ ಮದರ್ ಟಂಗ್ ಇಸ್ ಡಿಫ್ರೆಂಟ್, ನನ್ನ ವೈಫ್ ಮದರ್ ಟಂಗ್ ಇಸ್ ಡಿಫ್ರೆಂಟ್. ಇವಾಗ ಮಗು ಹುಟ್ಟಾದ್ಮೇಲೆ ಇಬ್ರಿಗೂ ಆ ಮದರ್ ಟಂಗ್ ಕಲಿಸ್ಬೇಕು ಅನ್ನೋ ಹೌದು, ಒಂದು ಹೌದು. ಗೊಂದಲ, ರೈಟ್? ಈ ತರ ಇನ್ಸ್ಟೆನ್ಸಸ್ ಅಲ್ಲಿ ಮಗುವಿಗೆ ಹತ್ರ ಮಾತಾಡುವಾಗ ನಾನೊಂದು ಭಾಷೆಯಲ್ಲಿ ಮಾತಾಡ್ಬೋದು, ದಿ ಅದರ್ ಪಾರ್ಟ್ನರ್ ಮೈಟ್ ಗೋ ಅಂಡ್ ಸ್ಪೀಕ್ ಇನ್ ಡಿಫ್ರೆಂಟ್ ಲ್ಯಾಂಗ್ವೇಜ್. ಇದರಿಂದ ಸ್ಪೀಚಿಗೆ ಏನಾರು ಎಫೆಕ್ಟ್ ಆಗುತ್ತಾ? ಅಂಡ್ ಇದರಿಂದ ಕ್ರಿಯೇಟಿವ್ ಥಿಂಕಿಂಗ್ಗೆ ಮಗುದೇನಾರು ಎಫೆಕ್ಟ್ ಆಗುತ್ತಾ? ಮಲ್ಟಿಲಿಂಗ್ವಲ್ ಲ್ಯಾಂಗ್ವೇಜ್ ಮನೇಲಿ ಮಾತಾಡ್ತಿದ್ದಾರೆ ಅಂತ ಅಂದ್ರೆ it is not a disadvantage. As I said, brain is developing so fast and connections are forming so fast. ನೀವು ಆ ವಯಸ್ಸಲ್ಲಿ 2 or 3 ಲ್ಯಾಂಗ್ವೇಜಸ್ ಹೇಳ್ಕೊಡ್ತಾ ಇದ್ರು ಅದು ಕಲಿಯುವಂತ ಒಂದು ಕೆಪಾಸಿಟಿ ಇರುತ್ತೆ Because it ಮಗುಗೆ. has the capacity to Capacity pick to everything. pick up everything, whatever stimulation, whatever input you give, baby has the capacity to pick it up. So there is no need to worry. ಎರಡು ಮೂರು ಲ್ಯಾಂಗ್ವೇಜ್ ಆದ್ರೆ ಮನೇಲಿ ಕನ್ಫ್ಯೂಸ್ ಆಗುತ್ತೆ ಅಂತ. ಬೇಬಿ ಹ್ಯಾಸ್ ದ ಕೆಪಾಸಿಟಿ ಟು ಡೆವಲಪ್ ಅಂಡ್ ಇನ್ಫ್ಯಾಕ್ಟ್ ಅದು ಬ್ರೈನ್ ಡೆವಲಪ್ಮೆಂಟ್ಗೆ, ನ್ಯೂರಲ್ ಕನೆಕ್ಷನ್ಸ್ಗೆ ಇಟ್ಸ್ ಅ ಗುಡ್ ಥಿಂಗ್ ಅಂಡ್ ನಥಿಂಗ್ ಟು ವರಿ ಅಬೌಟ್ ದಟ್. ಬಟ್ ಇಂಥ ಮಕ್ಕಳಲ್ಲಿ ಸ್ಪೀಚ್ ಸ್ವಲ್ಪ ಲೇಟ್ ಆಗಿ ಬರುತ್ತೆ. ಲೈಕ್ ಅವ್ರು ಮಾತಾಡೋದು ಕಂಪ್ಯಾರಿಟಿವ್ಲಿ ಕಂಪೇರ್ ಟು ಅದರ್ ಕಿಡ್ಸ್. ಲೈಕ್ ಮನೇಲಿ ಮಲ್ಟಿಪಲ್ Multiple, ಲ್ಯಾಂಗ್ವೇಜ್, yeah. ನೋ ನಥಿಂಗ್ ಲೈಕ್ ದಟ್. ಆ ಥರ ಏನಿಲ್ಲ. ಓಕೆ. ಮೈ ಫೈನಲ್ ಕ್ವೆಶ್ಚನ್ ಮ್ಯಾಮ್, ತುಂಬಾ ಸೆಲೆಬ್ರಿಟೀಸ್ಗಳು ಇವಾಗ ಬಂದ್ಬಿಟ್ಟು ಹೇಳ್ತಾರೆ ದಟ್ ದೇವ್ ಬಿನ್ ಡಯಾಗ್ನೋಸ್ಡ್ ವಿತ್ ADHD, ರೈಟ್ ರೈಟ್? ರೈಟ್ We've been listening to stories about ADHD. right. ಗೂಗಲ್ ಮಾಡಿದಾಗ ನನಗನ್ಸಿದ್ದು ನನಗೆ ADHD ಇದೆ ಅಂತ. ಬಿಕಾಸ್ Yeah. ಆ ತರ ಸಿಂಪ್ಟಮ್ಸ್ ಗಳು ಏನಿದೆ Yeah. ಪ್ರಿಟಿ ಮಚ್ ಅದನ್ನೇ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ವೆದರ್ ಇಟ್ ಇಸ್ ದ ಫೀಲಿಂಗ್ ಆಫ್ ಬೀಂಗ್ ಆಂಗ್ಸೈಟಿ, ನಾಟ್ ಬೀಂಗ್ ಏಬಲ್ ಟು ಫೋಕಸ್, Yes. ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಎಕ್ಸಾಕ್ಟ್ಲಿ ವಾಟ್ ಇಸ್ ADHD ಅಂಡ್ ವೈ ಇಸ್ ಇಟ್ ದಟ್ ಅ ಲಾಟ್ ಆಫ್ ADHD is not diagnosed in the earlier stages of life? ಸೊ ADHD ಅಂದ್ರೆ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಡಿಸಾರ್ಡರ್. Okay. ಸೊ ದಿಸ್ ಇಸ್ ವಾಟ್ ADHD is. Mm, This also again comes as a part of in your neurodevelopmental disorders and neurobehavioral disorders. ಅದರಲ್ಲೇ ಬರುತ್ತೆ. mm, ಸೊ ADHD ಅಲ್ಲಿ ಏನು ವಾಟ್ ವಿ ಸಿ ಅಂದ್ರೆ ಒಂದ್ ಕಡೆ ಗಮನ ಕೊಡಕ್ಕಾಗಲ್ಲ, ಒಂದ್ ಕಾನ್ಸಂಟ್ರೇಟ್ ಮಾಡಕ್ಕಾಗಲ್ಲ ಮಾಡಕ್ಕಾಗಲ್ಲ. ಅಂಡ್ ಟಾಸ್ಕ್ ಕಂಪ್ಲೀಷನ್ಗೆ ಕಷ್ಟ ಆಗುತ್ತೆ. ಟಾಸ್ಕ್ ಇನಿಸಿಯೇಷನ್, ಟಾಸ್ಕ್ ಕಂಪ್ಲೀಷನ್ ಮಾಡೋದ್ರಲ್ಲಿ ಕಷ್ಟ ಆಗುತ್ತೆ. ಆಮೇಲೆ ಸ್ವಲ್ಪ ಹೈಪರ್ ಆಕ್ಟಿವ್, ರೆಸ್ಲೆಸ್ ಇರ್ತಾರೆ. ಲೈಕ್ ಒಂದ್ ಕಡೆ ಕೂತ್ಕೋಬೇಕು ಅಂದ್ರೆ ಸಮ್ಟೈಮ್ಸ್ ಯು ಸಿ ಸಮ್ ಪೀಪಲ್ ವಿಲ್ ಬಿ ಶೇಕಿಂಗ್ ದೇರ್ ಲೆಗ್, ದೆಲ್ ಬಿ ಪೇಸಿಂಗ್ ಹಿಯರ್ ಅಂಡ್ ದೇರ್ ವೆನ್ ಸಮಥಿಂಗ್ ಇಸ್ ಕರೆಕ್ಟ್ ಆಗಿ ಟೈಮಿಗೆ ಆಗಿಲ್ಲ ಅಂದ್ರೆ. ಸೊ ದಟ್ ಈಸ್ ಆಲ್ಸೋ ದೇರ್ ಹೈಪರ್ ರೆಸ್ಲೆಸ್ನೆಸ್, ದಟ್ ಈಸ್ ಅದಿರುತ್ತೆ. ಸೊ ಇದು ಒಂದು ಸ್ಪೆಕ್ಟ್ರಮ್. ಸೊ ಇಟ್ ಇಸ್ ನಾಟ್ ಲೈಕ್ ಅ ಒನ್ ಪಾಯಿಂಟ್ ಇದಿದ್ರೆ ಇದು ADHD ಅಲ್ಲ, ಇದು Got it. ಇಟ್ಸ್ ಅ ಡೈವರ್ಸ್ ಸ್ಪೆಕ್ಟ್ರಮ್. ಸೊ ಇದ್ರಲ್ಲಿ ಮೈಲ್ಡ್ ಫೀಚರ್ಸ್ ಇರೋರು ಇರ್ತಾರೆ, ಮಾಡ್ರೇಟ್ ಇರೋರು ಇರ್ತಾರೆ, ಸಿವಿಯರ್ ಆಗಿರೋರು ಇರ್ತಾರೆ. ಮೆಜಾರಿಟಿ ಆಫ್ ದ ಪೀಪಲ್ ಕ್ಯಾನ್ ಹ್ಯಾವ್ ಸಮ್ ಕಾಂಪೊನೆಂಟ್ ಆಫ್ ADHD ಅದಿರುತ್ತೆ. okay. ಸೊ ಅದನ್ನ ಸಿ ವೆನ್ ಇಟ್ಸ್ ಅ ಥಿಂಗ್ ಆಫ್ ಕನ್ಸರ್ನ್, ಇಫ್ ಇಟ್ ಈಸ್ ಅಫೆಕ್ಟಿಂಗ್ ನಿಮ್ದು ಡೇ ಟು ಡೇ ಆಕ್ಟಿವಿಟೀಸ್ ನ ಅಫೆಕ್ಟ್ ಮಾಡ್ತಾ ಇದೆಯಾ, ಇಸ್ ಇಟ್ ಬರ್ನಿಂಗ್ ಯು ಔಟ್ ಬಿಕಾಸ್ ಆಫ್ ಆಲ್ ದ ಹೈಪರ್ ಆಕ್ಟಿವಿಟಿ, ರೆಸ್ಲೆಸ್ನೆಸ್, ನೀವು ಆಕ್ಟಿವಿಟಿ ಕಂಪ್ಲೀಟ್ ಮಾಡಕ್ ಆಗ್ತಿಲ್ಲ, ನೀವು ದಿನ ಕೆಲಸ ನಿಮ್ದು ಆಸ್ ಅನ್ ಅಡಲ್ಟ್ ನಿಮ್ ಕೆಲಸ ಡೇ ಟು ಡೇ ಮಾಡಕ್ ಆಗ್ತಾ ಇಲ್ಲ, ವಾಟ್ ಎವರ್ ಯುವರ್ ಕಾರ್ಪೊರೇಟ್ ವರ್ಕ್ ಆರ್ ಎನಿಥಿಂಗ್ ಕಂಪ್ಲೀಟ್ ಮಾಡಕ್ ಆಗ್ತಿಲ್ಲ ಬಿಕಾಸ್ ಯು ಆರ್ ಅನೇಬಲ್ ಟು ಫೋಕಸ್ ಆನ್ ದ ಸಿಸ್ಟಮ್. ಬಿಕಾಸ್ ನೀವು ಅಲ್ಲಿ ಕುತ್ಕೊಂಡು ಕೆಲಸ ಮಾಡ್ಬೇಕಾದ್ರೆ 1000 ಥಿಂಗ್ಸ್ ವಿಲ್ ಬಿ ರನ್ನಿಂಗ್ ಇನ್ ಯೋರ್ ಹೆಡ್. ಸಂಜೆ ಅದ್ ಮಾಡಬೇಕು, ನಾಳೆ ಇದ್ ಮಾಡಬೇಕು, ಆಲ್ ಆಫ್ ದಟ್. ಸೊ ಆಲ್ ಡೇ ಟು ಡೇ ಆಕ್ಟಿವಿಟೀಸ್ಗೆ ಅಫೆಕ್ಟ್ ಮಾಡಿದ್ರೆ ದೆನ್ ಯು ಹ್ಯಾವ್ ಟು ಗೆಟ್ It is a matter of concern. matter of concern and you need to get it checked, and there are medications for it. There are cognitive behavioral therapies idave. There are many therapy interventions ಇದೆ, and there are certain medications to help you improve ನಿಮ್ದು ಫೋಕಸ್ ಇಂಪ್ರೂವ್ ಮಾಡಕ್ಕೆ, ಈ ರೆಸ್ಲೆಸ್ನೆಸ್ ಕಮ್ಮಿ ಮಾಡೋದಕ್ಕೆ ಮೆಡಿಕೇಶನ್ಸ್ ಇದೆ. ಮಕ್ಕಳಲ್ಲೂ ಇದೆ, ಅಡಲ್ಟ್ಸ್ ಅಲ್ಲೂ ಇದೆ. ಮಕ್ಕಳಲ್ಲೂ ಇಟ್ ಇಸ್ ನಾಟ್ ಲೈಕ್ 4 ವರ್ಷ 5 ವರ್ಷ ಆದ್ಮೇಲೆ ಇದೆ ಅಂತ. ಅರ್ಲಿ ಆಲ್ಸೋ ದೀಸ್ ಫೀಚರ್ಸ್ ಯು ವಿಲ್ ಬಿ ಸೀಯಿಂಗ್. ಅಂಡ್ ಸುಮಾರು ಸತಿ ಆಟಿಸಮ್ ADHD ಫೀಚರ್ಸ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. Okay. ಆಟಿಸಮ್ ಇರೋರಿಗೆ ಸಮ್ ಕಾಂಪೊನೆಂಟ್ ಆಫ್ ADHD ಇರುತ್ತೆ. ಫುಲ್ ADHD ಇಲ್ಲದೆ ಇದ್ರು ಸಮ್ ಹೈಪರ್ ಆಕ್ಟಿವಿಟಿ ದೇ ವಿಲ್ ಹ್ಯಾವ್, or some attention issues they will have. May not be the whole thing, but some association will be there in majority of the cases. So ee tara iddaga that is what, if it is affecting your day to day thing, it has to be evaluated, and if required, medicines and therapy will definitely help. Most of the people have some, as I said, some amount of ADHD. Everyone has some traits at least. So that is why we say it is not only a disorder, it is more like a neurodiverse
ಸಿಚುವೇಶನ್. ಬೇರೆ ತರದೊಂದು ಬೇರೆ ನಿಮ್ ತರ. ಬ್ರೈನ್ ಸೊ ಕೆಲಸ ಮಾಡ್ತಾ ಇದೆ ಅದನ್ನೇ ಅಷ್ಟೇ. ಒಂದ್ ಕನೆಕ್ಷನ್ ಹಿಂಗ್ ಹೋಗ್ಬೇಕಾಗಿದ್ದು ಇನ್ ಹೆಂಗೋ ಫಾರ್ಮ್ ಆಗಿದೆ. ಸೊ ದಟ್ ಇಸ್ ವೈ ಇಟ್ ಇಸ್ ಹ್ಯಾಪನಿಂಗ್ ಲೈಕ್ ದಟ್ ವಿತ್ ಯು. ಸೊ ಕಮಿಂಗ್ ಟು ದಟ್ ಇಸ್ ವೈ ವಿ ಸೇ ಇಟ್ ಇಸ್ ನಾಟ್ ಥಿಂಗ್ ಅಂದ್ರೆ ಏನೋ ಡಿಸೀಸು ಡಿಸಾರ್ಡರ್ ಅಲ್ಲ. ಇಟ್ ಇಸ್ ಜಸ್ಟ್ ಅ ನ್ಯೂರೋ ಡೈವರ್ಸ್ ಕಂಡೀಷನ್, ದಟ್ಸ್ ಇಟ್. ಸೊ ಯು ನೀಡ್ ಟು ಅಕ್ಸೆಪ್ಟ್, ಎಂಬ್ರೇಸ್ ಯೋರ್ ಡೈವರ್ಸಿಟಿ ಅಂಡ್ ಯು ಸಿ ಹೌ ಯು ಕ್ಯಾನ್ ಮೇಕ್ ಯೋರ್ ಡೇ ಟು ಡೇ ಬೆಟರ್. ನೀವು ಹೆಂಗೆ ಇಂಪ್ರೂವ್ ಮಾಡಿ ನಿಮ್ಮ ಡೇ ಟು ಡೇ ಹೆಂಗೆ ಇಂಪ್ರೂವ್ ಮಾಡೋದಕ್ಕೆ ವಾಟ್ ಆಕ್ಟಿವಿಟೀಸ್ ಯು ನೀಡ್ ಟು ಡೂ, ವಾಟ್ ಟ್ರೈನಿಂಗ್ ಯು ನೀಡ್ ಟು ಡೂ ಫಾರ್ ಯೋರ್ ಸೆಲ್ಫ್ ಆ್ಯಂಡ್ ಮೆಡಿಸಿನ್ಸ್ ಇಫ್ ರಿಕ್ವೈರ್ಡ್. ಆ ಥರ ನೋಡ್ಕೊಂಡು ಮಾಡಿದ್ರೆ ದೆನ್ ಇವೆಂಚುಲಿ ಯುವರ್ ಔಟ್ಕಮ್ ಆ್ಯಂಡ್ ಎಫಿಷಿಯನ್ಸಿ ಇಂಪ್ರೂವ್ ಆಗುತ್ತೆ. ನನಗೇನು ಅರ್ಥ ಆಯ್ತು ಅಂದ್ರೆ ನೋ ಟೂ ಬ್ರೈನ್ಸ್ ಆರ್ ದ ಸೇಮ್. ಎಕ್ಸಾಕ್ಟ್ಲಿ, ದಟ್ ಈಸ್ ಡೆಫಿನೆಟ್ಲಿ ದೇರ್. ಎವ್ರಿ ಒನ್ ಇಸ್ ಡಿಫ್ರೆಂಟ್. ಸೊ ನಮಗೆ ನಮ್ಮದು ಪ್ರೋಸ್ ಕಾನ್ಸ್ ಅಂದರೆ ಏನು ಪ್ಲಸ್ ಪಾಯಿಂಟ್ ಇದೆ, ಏನು ಮೈನಸ್ ಪಾಯಿಂಟ್ಸ್ ಇದೆ ಅದು ಗೊತ್ತಿರಬೇಕು. Yeah. ಆ್ಯಂಡ್ ವಾಟ್ ಎವರ್ ಎನಿ ಮೈನಸ್ ಪಾಯಿಂಟ್ ವಿ ಹ್ಯಾವ್, ದೆರ್ ಇಸ್ ಅ ವೇ ಟು ಚಾನಲೈಸ್ ಇಟ್. ಬಿಕಾಸ್ ಐ ಥಿಂಕ್ ಯು ಹರ್ಡ್ There's good in everything basically. Yeah. ನ್ಯೂರೋಪ್ಲಾಸ್ಟಿಸಿಟಿ ಯು ವುಡ್ ಹವ್ ಹರ್ಡ್. Yes. ನಾನು ಹೇಳಿದೆ 6 years ತನಕ ಒಂದು 95% ಬ್ರೈನ್ ಡೆವಲಪ್ ಆಗಿದೆ. ಬಟ್ ಆಮೇಲೂ ಫರ್ದರ್ ದೆರ್ ಇಸ್ ಅ ಚಾನ್ಸ್ ಆಫ್ ನ್ಯೂ ಕನೆಕ್ಷನ್ಸ್ ಫಾರ್ಮಿಂಗ್ ಆ್ಯಂಡ್ ಬ್ರೈನ್ ಟು ರೀವೈರ್ ಆಗೋದು ಇದೆಲ್ಲ ಇರುತ್ತೆ. ಸೊ ಹೌ ಯು ಟ್ರೈನ್ ದ ಬ್ರೈನ್ ಟು ರೀವೈರ್, ಬಿಕಾಸ್ ಪ್ರಾಬ್ಲಮ್ ಇದೆ ಅಂದರೆ ಇಟ್ ಇಸ್ ನಾಟ್ ಪರ್ಮನೆಂಟ್. ಯು ಕ್ಯಾನ್ ರೀವೈರ್ ಯುವರ್ ಬ್ರೈನ್ ವಿತ್ ಸರ್ಟನ್ ಆಕ್ಟಿವಿಟೀಸ್, ಸರ್ಟನ್ ಸ್ಟ್ರಾಟಜೀಸ್. ಸೊ ಯು ಶುಡ್ ಫೋಕಸ್ ಆನ್ ದಟ್. ನಿಮ್ಮದು ಡೇ ಟು ಡೇ ಆಕ್ಟಿವಿಟಿ ಇಂಪ್ರೂವ್ ಮಾಡೋದಕ್ಕೆ ಇಟ್ ವಿಲ್ ಹೆಲ್ಪ್. ಸೊ ಬೇಸಿಕ್ಲಿ ನನಗೆ ಇವಾಗ ನಾನು ಲೈಫಲ್ಲಿ ಈಸಿಯಾಗಿ ಸೋಲಪ್ಕೊಂತೀನಿ ಅನ್ಕೊಳ್ಳೋಣ. ಐ ಗೆಟ್ ಸ್ಟ್ರೆಸ್ಡ್ ಈಸಿಲಿ ರೈಟ್ ಆ್ಯಂಡ್ ಐ ಬ್ಲೇಮ್ ಇಟ್ ಆನ್ ಮೈ ಚೈಲ್ಡ್ಹುಡ್. Right. ಬಟ್ ದರ್ ಈಸ್ ಅ ವೇ ನಾನು ಅದನ್ನ ರಿವೈರ್ ಮಾಡ್ಬಿಟ್ಟು ಅದನ್ನ Exactly. ಕಂಪ್ಲೀಟ್ ಆಗಿ ಬದಲಾಯಿಸ್ಕೋಬಹುದು. Exactly, you can. Even if not 100%, at least I think 60-70% is way good than being at zero, I feel. Absolutely. Zero liddu maximum problems, if you are able to cope at least 70%, that is good enough. 100% ಎಲ್ಲರಿಗೂ ಆಗದೆ ಇರ್ಬೋದು, but that's okay. At least something is better than nothing. ವಂಡರ್ಫುಲ್ ಕಾನ್ವರ್ಸೇಷನ್ ಡಾಕ್ಟರ್ ಮಿಶ್ರಾ. ಥ್ಯಾಂಕ್ ಯು ಸೋ ಮಚ್. ತುಂಬಾ ವಿಷಯಗಳನ್ನ ತಿಳಿಸ್ಕೊಟ್ರಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. Thank you so much. ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ. ಏನು ಇಷ್ಟ ಆಯಿತು, ನಾವು ಏನು ಸರಿಪಡಿಸ್ಕೋಬಹುದು ಅಂತ ದಯವಿಟ್ಟು ನಮಗೆ ತಿಳಿಸ್ಕೊಡಿ. ಹಾಗೂ ನಮ್ಮ ಚಾನಲಲ್ಲಿ ಇರೋ ಬೇರೆ ವಿಡಿಯೋಗಳನ್ನ ಚೆಕ್ಔಟ್ ಮಾಡಿ.